ಕ್ರಿಸ್ತ ವಿರೋಧಿ ಕಾಲ ಮುಗಿಯುವಾಗ ಪರಲೋಕ ತೆರೆದಿರುವುದನ್ನು ನಾನು ಕಂಡನು. ನಾನು ಅಂದ್ರೆ ಯಾರು? ಯೋಹಾನು ನೋಡಿದ್ದಾನೆ. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಆಗ ಇಗೋ ಒಂದು ಬಿಳಿ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಯಾರದು ನಂಬಿಗಸ್ತನು ಸತ್ಯವಂತನು? ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಬಿಳಿ ಕುದುರೆ ಮೇಲೆ ಕುಂತು ಮುಂದೆ ಬರ್ತಾನೆ. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಈಗ ಒಂದು ಯುದ್ಧ ಆಗ್ಲಿಕ್ಕಿದೆ. ಯಾವ ಯುದ್ಧ? ಎಲ್ಲರೂ ಹೇಳಿ. ಹರ್ಮಗಿದೋನು ಯುದ್ಧ. ಎಲ್ಲರೂ ಹೇಳಿ. ಯಾಕೆ? ಸೈತಾನ ಏನ್ ಮಾಡ್ತಾನ? ಭೂ ರಾಜರನ್ನು ಹರ್ಮಗಿದೋನ ಜಾಗದಲ್ಲಿ ಒಂದು ಕೊಡಿಸಿ ಇರ್ತಾನೆ. ಯಾಕಪ್ಪ? ಪರಲೋಕದಿಂದ ಇಲ್ಲಿರುವಂತ ಯೇಸು ಸ್ವಾಮಿ ವಿಶ್ವಾಸಗಳನ್ನು ಬಿಡಬಾರದು, ಬಂದೂಕಿನಿಂದ ಹೊಡಿಲಿಕ್ಕೂ ಹೊಳ್ಳೆ ಕಳಿಸ್ಬೇಕಂತ ಹೇಳಿ ಸೈತಾನ ಏನ್ ಮಾಡ್ತಾನ? ಹರ್ಮಗಿದೋನ ಜಾಗದಲ್ಲಿ ಭೂ ರಾಜರನ್ನು ಅವರು ಸೈನ್ಯದವರನ್ನು ಒಂದು ಕೊಡಿಸಿರ್ತಾನೆ. ಇದು 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 ಡೈರೆಕ್ಟ್ ಹರ್ಮಗಿದೋನ ಜಾಗ. ಇದು ಡೈರೆಕ್ಟ್ ಹರ್ಮಗಿದೋನ. ಇಲ್ಲಿ ರೋಡ್ ಇದೆ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ರೋಡ್ ಇದೆ ಅಲ್ಲ, ಈ ರೋಡ್ನಲ್ಲಿ ಬಸ್ನಲ್ಲಿ ಅಡ್ಡಾಡಿ ಈ ಜಾಗ ಎಲ್ಲ ಡೈರೆಕ್ಟ್ ಆಗಿ ನೋಡುವಂತ ಭಾಗ್ಯ ದೇವರು ನನಗೆ. ಇದು ಡೈರೆಕ್ಟ್ ಹರ್ಮಗಿದೋನ ಜಾಗ. ಫೋಟೋ. ಈಗ ಯೇಸು ಸ್ವಾಮಿ ಒಂದು ಯುದ್ಧ ಮಾಡ್ಲಿಕ್ಕಿದ್ದಾನೆ. ಹೆಂಗೆ ಯುದ್ಧ ಮಾಡ್ತಾನೆ ಈಗ ನಾವು ನೋಡೋಣ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಆತನ ಹೆಸರು ದೇವರ ವಾಕ್ಯ. ಹಲ್ಲೆಲೂಯಾ. ಈ ಹರ್ಮಗಿದೋನ ಜಾಗದಲ್ಲಿ ಕೂಡಿ ಬಂದಿರುವಂತಹ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಯೇಸು ಸ್ವಾಮಿ ಬಾಯಿಂದ ಏನು ಬರ್ತದೆ? ಹದವಾದ ಕತ್ತಿಯು ಬರುತ್ತದೆ. ಎದಕ್ಕೆ? ಹರ್ಮಗಿದೋನ ಜಾಗದಲ್ಲಿ ಯೇಸುವಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕಾಗಿ ಬಂದಿರುವಂತಹ ಜನರನ್ನು ಹೊಡೆಯುವುದಕ್ಕಾಗಿ ಯೇಸು ಸ್ವಾಮಿ ಬಾಯಿಂದ ಹದವಾದ ಕತ್ತಿ ಬರುತ್ತದೆ. ಈಗ ನೋಡಿ ಯೇಸು ಸ್ವಾಮಿ ಹೆಂಗೆ ಯುದ್ಧ ಮಾಡ್ತಾರೆ. ಮುಂದೆ ಹೋದನು. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟೆಯಲ್ಲಿರುವುದನ್ನು ತುಳಿಯುತ್ತಾನೆ. ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ, ಯೇಸು ಕ್ರಿಸ್ತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನ ಕರ್ತನು ಎಂಬ ಹೆಸರು ಬರೆದದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ತೊಡೆಯ ಮೇಲಿನ ವಸ್ತ್ರದಲ್ಲಿ ಏನು ಹೆಸರು ಬರ್ದಾಯ್ತ್ರಿ? ರಾಜಾದಿರಾಜನು ಕರ್ತರ ಕರ್ತನು. ಯಾರು ರಾಜಾದಿರಾಜನು ಕರ್ತರ ಕರ್ತನು? ಯಾರು? ಯೇಸು. ಈಗ ಗಮನಿಸಬೇಕು, ಯೇಸು ಸ್ವಾಮಿ ಮತ್ತು ನಾವು ಪರಲೋಕದಿಂದ ಇಳಿಯುವಾಗಲೇ ಒಬ್ಬ ದೇವದೂತನು ಸೂರ್ಯನ ಮೇಲೆ ನಿಂತುಕೊಂಡಿದ್ದಾನೆ. ನಿಂತುಕೊಂಡು ಏನ್ ಮಾಡ್ತಾನೆ? ಆಕಾಶದಲ್ಲಿ ಹಾರಾಡುವ ಎಲ್ಲ ಹಕ್ಕಿಗಳನ್ನು ಕರೀತಾನೆ. ಎದಕ್ಕೆ ಕರೀತಾನಪ್ಪ? ಈಗ ನಾನು ಸ್ವಲ್ಪ ಕ್ಲೋಸ್ಅಪ್ನಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ. ಈ ದೇವದೂತನು ಈಗ ಪರಲೋಕದಿಂದ ನಾವು ಇಳಿದು ಬರುವ ಒಬ್ಬ ದೇವದೂತನು ಸೂರ್ಯನ ನಿಂತು ಎಲ್ಲ ಹಕ್ಕಿಗಳನ್ನು ಕರೀತಾನೆ. ಸ್ವಲ್ಪ ಕ್ಲೋಸ್ ಮಾಡ್ತಾರೆ. ಇಲ್ಲ ಇದೆ ಈಗ ಸಣ್ಣದಾಗಿದೆ. ಈ ಸಣ್ಣದನ್ನ ಇಷ್ಟು ದೊಡ್ಡದನ್ನು ಮಾಡಿದೆ. ಈಗ 7 ವರ್ಷ ಕ್ರಿಸ್ತನ ಕಾಲ ಮುಗಿದ ಮೇಲೆ ನಾವು ಯೇಸು ಸ್ವಾಮಿ ಸಂಘ ಪರಲೋಕದಿಂದ ಇಳಿದ್ದೇವೆ, ಕುದುರೆ ಮೇಲೆ ಕುಂತು ಇಳಿದ್ದೇವೆ. ನಾವು ಇಳಿಯುವಾಗಲೇ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತುಕೊಂಡು ಎಲ್ಲಾ ಹಕ್ಕಿಗಳನ್ನು ಕರೀತಾನೆ. ಯಾಕೆ ಕರೀತಾನಪ್ಪ? ಮುಂದೆ ಹೋದಮ್ಮ. ಆಮೇಲೆ ಒಬ್ಬ ದೇವದೂತನು, ನಾವು ಪರಲೋಕದಿಂದ ಯೇಸು ಸ್ವಾಮಿ ಸಂಘ ಇಳಿಯುವಾಗ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೆ ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ಈಗ ಯೇಸು ಸ್ವಾಮಿ ನಿಮಗೆ ಏನು ಕೊಡ್ಲಿಕ್ಕಿರ್ತಾನ? ಮಹಾ ಭೋಜನ ಕೊಡ್ಲಿಕ್ಕಿರ್ತಾನೆ. ಯಾಕಪ್ಪ? ಯೇಸು ಸ್ವಾಮಿ ಬಾಯಿಂದ ಏನು ಬರ್ಲಿಕ್ಕಿದೆ? ಕತ್ತಿ ಬರ್ಲಿಕ್ಕಿದೆ. ಆ ಕತ್ತಿ ಬಂದು ಈ ಹರ್ಮಗಿದೋನ ಜಾಗದಲ್ಲಿ ಯೇಸುವಿಗೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಕೂಡಿ ಬಂದಿರುವಂತಹ ಜನರನ್ನು ಯೇಸು ಸ್ವಾಮಿ ಬಾಯಿಂದ ಬರುವಂತ ಕತ್ತಿ ಏನ್ ಮಾಡ್ಲಿಕ್ಕಿದೆ? ಅವರನ್ನೆಲ್ಲ ಹತ ಮಾಡ್ಲಿಕ್ಕಿದೆ. ದೇವದೂತನ
ಪಕ್ಷಿಗಳಿಗೆ ಏನು ಹೇಳಿದ? ಯೇಸು ಸ್ವಾಮಿ ವಿರುದ್ಧವಾಗಿ ಬಂದಿರುವಂತ ಜನರ ಮಾಂಸವನ್ನು ತಿನ್ನಲಿಕ್ಕೆ ಬರ್ರಿ ಅಂತ ಹೇಳಿ ದೇವದೂತರು ಪಕ್ಷಿಗಳಿಗೆ ಹೇಳಿ ದೇವದೂತರು ಹೊರಬಿಟ್ಟು. ಈಗ ನೋಡ್ರಿ ಯುದ್ಧ ಶುರುವಾಯಿತು. ಯೇಸು ಸ್ವಾಮಿ ಹೆಂಗೆ ಯುದ್ಧ ಮಾಡ್ತಾರೆ ನೋಡಿ. ಈಗ ಪರಲೋಕದಿಂದ ಇಳಿಯುವಂತ ಯೇಸು ಮತ್ತು ನಮಗೆ ವಿಶ್ವಾಸಿಗಳಿಗೆ ವಿರುದ್ಧವಾಗಿ ಹರ್ಮಗದೋನ್ ಜಾಗದಲ್ಲಿ 4 ಗ್ರೂಪ್ನವರು ಕೂಡಿ ಬರ್ತಾರೆ. ಎಷ್ಟು ಗ್ರೂಪ್ ಬರ್ತಾರೆ? 4 ಗ್ರೂಪ್ ಹರ್ಮಗದೋನ್ ಜಾಗದಲ್ಲಿ ಕೂಡಿ ಬರ್ತಾರೆ. ಯೇಸುವಿಗೆ ವಿರುದ್ಧವಾಗಿ ಯುದ್ಧ ಮಾಡಿ. ಯಾರ್ಯಾರು? ನಂಬರ್ 1 ಸೈತಾನ, ನಂಬರ್ 1. ನಂಬರ್ 2 ಕ್ರಿಸ್ತ ವಿರೋಧಿ. ನಂಬರ್ 3 ಸುಳ್ಳು ಪ್ರವಾದಿ. ನಂಬರ್ 4 ಭೂಜನರು, ಭೂರಾಜರು, ಅವರ ಜನ. ಕಲಿಸ್ಕೊಡ್ತೇನೆ, ಬಾಯಿ ತರದ ಎಲ್ಲರೂ ಹೇಳಬೇಕು. ಅಲ್ಲೆಲ್ಲೂಯ ಹೇಳ್ರಿ. ಸೊ ಸೈತಾನ, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ, ಭೂರಾಜರು, ಅವರ ಸೈನ್ಯರು. ಎಲ್ಲಿ ಕೂಡಿ ಬರ್ತಾರ? ಹರ್ಮಗದೋನ್ ಜಾಗದಲ್ಲಿ ಕೂಡಿ. ಯಾರಿಗೆ ವಿರುದ್ಧವಾಗಿ? ಯೇಸುವಿಗೆ, ನಮಗೆ ವಿರುದ್ಧವಾಗಿ ಯುದ್ಧ ಮಾಡಿ. ಈಗ ನೀವೇ ಹೇಳಬೇಕು, ಹರ್ಮಗದೋನ್ ಜಾಗದಲ್ಲಿ ಯೇಸುವಿಗೆ ವಿರುದ್ಧವಾಗಿ ಯಾರು ಕೂಡಿ ಬರ್ತಾರೆ? ನಂಬರ್ 1 ಯಾರು ನೋಡೋಣ? ಸೈತಾನ. ನಂಬರ್ 2 ಕ್ರಿಸ್ತ ವಿರೋಧಿ. ನಂಬರ್ 3 ಸುಳ್ಳು ಪ್ರವಾದಿ. ನಂಬರ್ 4 ಭೂರಾಜರು ಮತ್ತು ಅವರ ಸೈನ್ಯರು. ಓಕೆ, ಈಗ ಚೆನ್ನಾಗಿ ಗಮನಿಸಬೇಕು. ಸೈತಾನ ಹೆಸರು ಪ್ರಕಟಣೆಯಲ್ಲಿ ಏನು ಬರ್ತದೆ? ಹೇಳಿ ಜೋರಾಗಿ ಹೇಳಿ. ಅವರಿಗೆ ಕೈ ತಟ್ಟೆ ಅವರಿಗೆ ಆಗಲಿ. ಸೈತಾನ ಹೆಸರು ಹೇಳ್ರಿ, ಎಲ್ಲರೂ ಹೇಳ್ರಿ. ಘಟ ಸರ್ಪ. ಕ್ರಿಸ್ತ ವಿರೋಧಿ ಹೆಸರು? ಕ್ರಿಸ್ತ ವಿರೋಧಿ ಹೆಸರು ಏನು? ಹೇಳಿ 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 ಎಲ್ಲರೂ ಹೇಳಿ. ಕೈ ತಟ್ಟೆ ಅವರಿಗೆ. ಇನ್ನು ನಾನು ನಿಮಗೆ ಹೇಳ್ತೇನೆ, ಕ್ರಿಸ್ತ ವಿರೋಧಿ ಹೆಸರು ಮೊದಲನೆಯ ಮೃಗ. ಎಲ್ಲರೂ ಹೇಳ್ರಿ. ಸುಳ್ಳು ಪ್ರವಾದಿಯ ಹೆಸರು 2ನೆಯ ಮೃಗ. ಅರ್ಥ ಆಯ್ತಲ್ಲ? ಪ್ರಕಟಣೆಯಲ್ಲಿ ಘಟ ಸರ್ಪ ಅಂದ್ರೆ ಯಾರು? ಮೊದಲನೆಯ ಮೃಗ ಅಂದ್ರೆ ಜೋರಾಗಿ ಹೇಳಿ, ಎಲ್ಲರೂ ಹೇಳು. ದೊಡ್ಡವ್ರು ನಾಚಿಕೆ ಪಡಬಾರ್ದು. ಇವತ್ತು ಲಾಸ್ಟ್ ಡೇ ನಿಮಗಾಗಿ ನೋಡ್ರಿ. ನಾನು ನಿಮಗೆ ಕಿರ್ಚಾಡಿ ವಾಕ್ಯ ಹೇಳ್ತಾ ಇದ್ದೆ. ನೀವು ಉತ್ತರ ಅಂದ್ರೆ ಕೊಡ್ಬೇಕಲ್ಲ, ರಾತ್ರಿಯಲ್ಲೇ ಮಿಕ್ಸ್ ಆಗ್ತೇವೆ. ಹೌದು. ಹರ್ಮಗದೋನ್ ಜಾಗದಲ್ಲಿ ಯಾರು ಬರ್ತಾರ? ಮೊದಲನೆಯ ಮೃಗ. ಮೊದಲನೆಯ ಮೃಗ ಅಂದ್ರೆ ಯಾರು? ಕ್ರಿಸ್ತ ವಿರೋಧಿ. ಭೂರಾಜರು, ಅವರ ಸೈನ್ಯಗಳವರು, ಅವರ ಸೈನ್ಯದವರು. ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ, ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ, ಆತನ ಸೈನ್ಯದ ಮೇಲೆಯೂ ಯುದ್ಧ ಆತನ ಸೈನ್ಯಗಳ ಮೇಲೆ. ಕುದುರೆ ಮೇಲೆ ಕೂತಿದ್ದವನು ಯಾರು? ಯೇಸು ಸ್ವಾಮಿಯ ಮೇಲೆಯೂ ಆತನ ಸೈನ್ಯದವರು ಅಂದ್ರೆ ಯಾರು? ನಾವು. ನಮ್ಮ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಯುದ್ಧ ಮಾಡುವುದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡಿ ಬಂದಾರ ಹರ್ಮಗದೋನ್ ಜಾಗದಲ್ಲಿ. ಈಗ ಯುದ್ಧ ಶುರುವಾಯಿತು. ಯೇಸು ಸ್ವಾಮಿ ಹಾಗೆ ಯುದ್ಧ ಮಾಡ್ತಾರೆ ನೋಡಿ. ಮುಂದೆ ಹೋದಮ್ಮ. ಆಗ ಮೃಗವು ಸೆರೆ ಸಿಕ್ಕಿತು. ಈ ಹರ್ಮಗದೋನ್ ಯುದ್ಧದಲ್ಲಿ ಯೇಸು ಸ್ವಾಮಿ ಮೃಗವನ್ನು ಹಿಡಿದರು. ಮೃಗ ಅಂದ್ರೆ ಕ್ರಿಸ್ತರು. ಕೇವಲ ಮೃಗ ಅಂತ ಹೇಳಿ ಬಂದರು ಕ್ರಿಸ್ತರು. ಮೊದಲನೇ ಮೃಗ ಅಂತ ಹೇಳಿ ಬಂದರು ಕ್ರಿಸ್ತರು. 2ನೇ ಮೃಗ ಅಂತ ಹೇಳಿ ಬಂದರೆ ಸುಳ್ಳು. ಅರ್ಥ ಆಯ್ತಲ್ಲ? ಈಗ ಹರ್ಮಗದೋನ್ ಯುದ್ಧದಲ್ಲಿ ಮೃಗವು ಸೆರೆ ಸಿಕ್ಕಿತ್ತು. ಮೃಗ ಅಂದ್ರೆ ಯಾರು? ಎಲ್ಲರೂ ಹೇಳಿ. ಕ್ರಿಸ್ತ ವಿರೋಧಿಯನ್ನು ಯೇಸು ಸ್ವಾಮಿ ಏನ್ ಮಾಡ್ಬಿಟ್ಟ? ಹೇಳ್ರಿ. ಹಿಡಿದು ಬಿಟ್ಟು ಕ್ರಿಸ್ತ ವಿರೋಧಿ ಹಿಡಿದು ಬಿಟ್ಟು. ಇದಲ್ಲದೆ ಮೃಗದ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಸುಳ್ಳು ಪ್ರವಾದಿಯನ್ನು ಯೇಸು ಸ್ವಾಮಿ ಏನ್ ಮಾಡಿಬಿಟ್ಟ? ಹಿಡಿದು ಬಿಟ್ಟು. ಈಗ ಹರ್ಮಗದೋನ್ ಯುದ್ಧದಲ್ಲಿ ಯೇಸು ಕ್ರಿಸ್ತನು 2 ಹಿಡಿದಿದ್ದಾನೆ.
ಯಾರ್ಯಾರನ್ನ ಹೇಳಿ ನೋಡೋಣ. ಯಾರ್ಯಾರನ್ನ? ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ ಇಬ್ಬರನ್ನು ಯೇಸು ಸ್ವಾಮಿ ಹಿಡಿದು. ಈಗ ಚೆನ್ನಾಗಿ ಗಮನಿಸಬೇಕು. ಇವರಿಗೆ ಸಾವಕಾಶ ಹೋದಮ್ಮ, ಜೋರ ಅವಾಜ್ ಇರಬೇಕು, ಆದ್ರೆ ಸ್ಪೀಡ್ ಕಮ್ಮಿ. ಹೋದಮ್ಮ. ಇಬ್ಬರು ಅಂದ್ರೆ ಯಾರ್ಯಾರು ಹೇಳಿ ನೋಡೋಣ. ಕ್ರಿಸ್ತ ವಿರೋಧಿ ಸುಳ್ಳು ಪ್ರವಾದಿ ಇವರು ಇಬ್ಬರು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಬೆಂಕಿಯ ಕೆರೆ ಅಂದ್ರೆ ಯಾವುದು? ಎಲ್ಲರೂ ಹೇಳಿ. ಜಗತ್ತಿನಲ್ಲಿ ಫಸ್ಟ್ ನರಕಕ್ಕೆ ಹೋಗುವವರು ಇವರು ಇಬ್ಬರೇ. ಯಾರ್ಯಾರು ಹೇಳಿ ನೋಡೋಣ. ಕ್ರಿಸ್ತ ವಿರೋಧಿ ಸುಳ್ಳು ಪ್ರವಾದಿ. ಜಗತ್ತಿನಲ್ಲಿ ಫಸ್ಟ್ ನರಕಕ್ಕೆ ಹೋಗುವವರು ಇವರು ಇಬ್ಬರು ನರಕಕ್ಕೆ ಹೋಗಿದ ಮೇಲೆ ಇಲ್ಲಿ ಉಳಿದವರು ಯಾರು? ನಾನು 4 ಗುರುಪು ನಿಮಗೆ ಹೇಳಿದನಲ್ಲ. ಇಲ್ಲಿ ಬಂದವರು 4 ಗುರುಪು. ಅದರಲ್ಲಿ ಇಬ್ಬರು ನರಕ ಹೋಗ್ಯಾರ, ಜೀವಂತವಾಗಿ ದೇವರು ಹಾಕಿದಾನೆ ಯೇಸು ಸ್ವಾಮಿ ಹಿಡಿದು. ಇಲ್ಲಿ ಉಳಿದವರು ಯಾರು? ಸೈತಾನ ಮತ್ತು ಭೂರಾಜರು ಅವರ ಸೈನ್ಯದವರು. ಈಗ ಭೂರಾಜರು ಅವರ ಸೈನ್ಯದವರು ಅವರ ಗತಿ ಏನು? ಮುಂದೆ ಹೋದಮ್ಮ. ಮಿಕ್ಕಾದವರು ಭೂರಾಜರು ಅವರ ಸೈನ್ಯದವರು. ಮಿಕ್ಕಾದವರು ಆ ಕುದುರೆಯ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಯಾರ ಕತ್ತಿಯಿಂದ ಹತರಾದರು? ಯೇಸು ಸ್ವಾಮಿ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಮತ್ತು ಹಕ್ಕಿಗಳೆಲ್ಲ ಅವರ ಮಾಂಸವನ್ನು ಹೊಟ್ಟೆ ತುಂಬಾ ತಿಂದವು. ಊಟ ಆಯ್ತೇನ್ರಿ? ಭೋಜನ ಆಯ್ತು? ಯೇಸು ಸ್ವಾಮಿ ಬಾಯಿಂದ ಬಂದ ಕತ್ತಿ ಇಲ್ಲಿ ಇದ್ದಂತ ಭೂರಾಜರನ್ನು ಅವರ ಸೈನ್ಯದವರನ್ನು ಒಂದು ಹಾಕಿತ್ತು. ಅವರ ಮಾಂಸವನ್ನು ಹಕ್ಕಿಗಳೆಲ್ಲ ಹೊಟ್ಟೆ ತುಂಬ ತಿಂದವು. ಇಲ್ಲಿ ಉಳಿದದ್ದು ಯಾರು? ಕೇವಲ ಯಾರು ಉಳಿದಿದ್ದಾರೆ? ಎಲ್ಲರೂ ಬಾಯಿ ಬಿಟ್ಟು. ಈಗ ಲೂಸಿಫರ್ ಮಾತ್ರ ಇಲ್ಲಿ ಉಳಿದಿದ್ದಾನೆ. ಈಗ ಒಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರ್ತಾನೆ. ಇವನ ಕೈಯಲ್ಲಿ ಏನೇನಿದೆ? ಅಧೋಲೋಕದ ಬೀಗದ ಕೈ ಮತ್ತು ಒಂದು ದೊಡ್ಡ ಸರ್ಪಣಿ ಹಿಡ್ಕೊಂಡು ಪರಲೋಕದಿಂದ ಇಳಿದು ಬರ್ತಾನೆ. ಇಳಿದು ಬಂದು ಏನ್ ಮಾಡ್ತಾನೆ ನೋಡಿ. ಅವನು ಪಿಶಾಚನು. ಅವನು ಪಿಶಾಚನಲ್ಲ, ಅವನು ಪಿಶಾಚನು ಸೈತಾನನು ಆಗಿರುವ ಪರಲೋಕದಿಂದ ಬಂದಂತ ದೇವದೂತನು ಹರ್ಮದ ಜಾಗದಲ್ಲಿ ಉಳಿದಿರುವಂತ ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು. ಘಟ ಸರ್ಪ ಅಂದ್ರೆ ಯಾರನ್ನು ಹಿಡಿದು? ಎಲ್ಲರೂ ಹೇಳಿ. ಲೂಸಿಫರ್ ಅನ್ನು ಪರಲೋಕದಿಂದ ಬಂದಂತ ಈ ದೂತ ಇಲ್ಲಿ ಲೂಸಿಫರ್ ಅನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಹೇಗೆ ಬಂಧನದಲ್ಲಿ ಇಟ್ಟಾನಪ್ಪ? ಸರ್ಪಣಿಯಿಂದ ಏನ್ ಮಾಡ್ಯಾನ? ಕಟ್ಟಿ ಇಟ್ಟಾನ. ಎಷ್ಟು ವರ್ಷಕ್ಕೆ? 1000 ವರ್ಷಕ್ಕೆ ಸರ್ಪಣಿಯಿಂದ ಕಟ್ಟಿ ಬಂಧನದಲ್ಲಿ ಇಟ್ಟನು. ಆ 1000 ವರ್ಷ ತೀರುವ ತನಕ, ಈಗ ಯೇಸು ಕ್ರಿಸ್ತನ 1000 ವರ್ಷ ರಾಜ್ಯ ಭೂಮಿಯ ಮೇಲೆ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ಲೂಸಿಫರ್ ಈ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಭೂಮಿಯ ಮೇಲೆ ಇರುವಂತ ಜನರನ್ನು ಇನ್ನೂ ಮರಳುಗೊಳಿಸದ ಹಾಗೆ ದೇವದೂತನು ಲೂಸಿಫರನನ್ನು ಅಧೋಲೋಕದಲ್ಲಿ ದೊಬ್ಬಿ. ಎಲ್ಲಿ ದೊಬ್ಬಿ? ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ. ಅಧೋಲೋಕದ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಮುದ್ರೆ. ಈಗ ಲೂಸಿಫರ್ ಹೋಗ್ಯಾನ. ಎಲ್ಲಿ ಹೋಗ್ಯಾನ? ಎಲ್ಲರೂ ಹೇಳಿ. ಪರಲೋಕದಿಂದ ಬಂದ ದೂತ ಲೂಸಿಫರ್ನ ಹಿಡಿದು ಹೆಂಗ ಹಾಕ್ಯಾನ ಒಳಗ? ಹೆಂಗ ಹಾಕ್ಯಾನ? ಸರ್ಪದಿಂದ ಕಟ್ಟಿ ಹಾಕ್ಯಾನ. ಅದು ಎಷ್ಟು ವರ್ಷಕ್ಕಾಗಿ?
ಯಾಕೆ? ಈಗ ನಾವು ರಾಜ ಮಾಡ್ಲಿಕ್ಕೆ ಇರ್ತೇವೆ ಭೂಮಿ ಮೇಲೆ, ಅವನಿಗೆ ಕಿರಿಕಿರಿ ಬೇಡ. ಅದಕ್ಕೆ ಈಗ ನಿಮ್ಮ ನೋಡಿ ಒಂದು ಮಾತು ಕೇಳ್ಬೇಕು. ಈ ಲೂಸಿಫರ್ನ ದೂತನು ಬಂದು ಹೇಗೆ ಒಳಗೆ ಹಾಕಿದಾನೆ, ಅದರೊಳಗೆ ಹೆಂಗೆ ಹಾಕಿದಾನ? ಕರ್ಪಣೆಯಿಂದ. ಈಗ ನಮ್ಗೆ ಹೇಳಿ, ಈ ಐಶ್ವರ್ಯವಂತನು ಪಾತಾಳದಲ್ಲಿ ಇದ್ದನೇ ಇಲ್ಲವಾ? ಅವನನ್ನು ಸರ್ಪಣೆಯಿಂದ ಕಟ್ಟಿ ಹಾಕ್ಯಾರನ್ರಿ. ಆದ್ರೆ ಲೂಸಿಫರ್ ಏನ್ ಮಾಡ್ತಾರ? ಕಟ್ಟಿ ಹಾಕ್ತಾರೆ. ಯಾಕೆ ಕಟ್ಟಿ ಹಾಕಬೇಕು ಲೂಸಿಫರ್ ಅನ್ನು? ಲೂಸಿಫರ್ ಮೊದಲು ಯಾರಾಗಿದ್ದ? ದೇವದೂತನಾಗಿದ್ದ, ಹೌದಲ್ಲ? ದೇವದೂತರಿಗೆ ಏನಿದೆ? ಎಲ್ರಿ? ರೆಕ್ಕೆ ಇದೆ. ಅವನನ್ನ ಹಂಗೆ ಹಾಕಿದ್ರೆ ಹಾರಿ ಬಂದು ಬಿಡ್ತಾನೆ. ಅದಕ್ಕೆ ಕಟ್ಟಿ ಹಾಕಿ ಹೆಂಗಾಗ್ಲಿಕ್ಕಿದೆ ನಾವು ನೋಡ್ಲಿಕ್ಕೆ. ಲೆಲೂಯಾ. ಮುಂದೆ ಹೋಗೋಣ. ತರುವಾಯ ಸಿಂಹಾಸನಗಳನ್ನು ಕಂಡೆನು. ಈಗ ಲೂಸಿಫರ್ನ ಅಧೋಲೋಕದಲ್ಲಿ ಹಾಕಿದ ಮೇಲೆ ಈ ಭೂಮಿಯಲ್ಲಿ ಯೋಹಾನ ಏನ್ ನೋಡ್ತಾನ? ಸಿಂಹಾಸನ ನೋಡ್ತಾನ, ಸಿಂಹಾಸನಗಳನ್ನು ನೋಡ್ತಾನ. ಓದಮ್ಮ. ಅವುಗಳ ಮೇಲೆ ಇಲ್ಲ, ಅದು ಯಾವುದು? ಅದು ತಿರುಗಿ ಓದೋದನ್ನು. ತರುವಾಯ ಸಿಂಹಾಸನಗಳನ್ನು ಕಂಡೆನು. ಆ ಒಂದು ಸಿಂಹಾಸನ ಅನೇಕ ಸಿಂಹಾಸನಗಳ. ಚೆನ್ನಾಗಿ ಗಮನಿಸಬೇಕು. ಈಗ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಯೋಹಾನ ಈ ಭೂಮಿಯ ಮೇಲೆ ಸಿಂಹಾಸನಗಳನ್ನು ನೋಡ್ತಾನೆ. ಏನ್ ನೋಡ್ತಾನೆ? ಸಿಂಹಾಸನಗಳು. ಅವುಗಳ ಮೇಲೆ ಜನರು ಕೂತಿದ್ದರು. ಅವುಗಳ ಮೇಲೆ ಜನರಂದ್ರೆ ಯಾರು? ಎಲ್ಲರೂ ಹೇಳಿ. ನಾವೆಲ್ಲರೂ 1000 ವರ್ಷ ಈ ಭೂಮಿಯ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ತೇವೆ. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಅಲ್ಲೆಲ್ಲೂಯಾ. ಮೇಲೆ ಕೋರ್ಟ್ ಕೇಸ್ ವಾಪಸ್ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿದ್ರೆ ಸಾಕಪ್ಪ, ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಹೋಗ್ಲಿ, ನನಗೆ ಕಡಿಮೆ ಬರಲಿ, ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿದ್ರೆ ಸಾಕು. ಅಲ್ಲೆಲ್ಲೂಯಾ. ಯಾಕಪ್ಪ? ಇದೇ ಭೂಮಿಯ ಮೇಲೆ ನೀವು ಎಲ್ಲರೂ ಜಡ್ಜ್ ಆಗಿದ್ದೀರಿ. ಅಲ್ಲೆಲ್ಲೂಯಾ. ನೀವು ಎಲ್ಲರೂ ಜಡ್ಜ್ ಆಗಿದ್ದೀರಿ. ನಾವು ಈ ಭೂಮಿಯ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯ ಮಾಡ್ತೇವೆ, ನ್ಯಾಯ ತೀರಿಸುತ್ತೆ. ನಾನು ನಿಮಗೆ ಹೇಳಿದ್ರಲ್ಲ, ಗಮನಿಸಬೇಕು. ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಭೂಮಿಯ ಮೇಲೆ ಉಳಿಬಾರದು, ಹೌದಲ್ಲ? ಹೇಳಿದ್ರಲ್ಲ, ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಭೂಮಿ ಮೇಲೆ. ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಬರೋಣದಲ್ಲಿ ಏನ್ ಮಾಡಬೇಕು? ಪರಲೋಕ ಹೋಗ್ಬಿಡಬೇಕು. ಅಪ್ಪಿತಪ್ಪಿ ಕ್ರಿಸ್ತ ವಿರೋಧಿ ಕಾಲದಲ್ಲಿ ನೀವು ಉಳಿದರೆ, ನೆನಪು ಬರ್ತದ? ಅಪ್ಪಿತಪ್ಪಿ ಉಳಿದರೆ ಅಲ್ಲಿಂದ ದೇವರ ರಾಜ್ಯಕ್ಕೆ ಬರ್ಲಿಕ್ಕೆ ಎಷ್ಟು ದಾರಿ ಹೇಳಿದೆ? ಎಲ್ಲರೂ ಹೇಳ್ರಿ. 2 ದಾರಿಗೆ. ಚಲೋ ನೆನಪಿಟ್ಕೊಂಡ್ರಿ. ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನು ಚಿಪ್ಪು ತಗೊಳ್ಳದೆ ತಲೆ ವಹಿಸಿಕೊಂಡವರ ಆತ್ಮಗಳು ಡೈರೆಕ್ಟ್ ಪರಲೋಕ ಹೋಗ್ತದೆ. ಅಲ್ಲಿಂದ ಬಂದಿರುತ್ತಾರೆ, ಕುದುರೆ ಮೇಲೆ ಕೂತಿರೋದು. ಇದು ಮೊದಲನೇ ಗುರು. ಈಗ 2ನೇ ಗುರು. ಮುಂದೆ ಹೋದಮ್ಮ. ಮೃಗ ಅಂದ್ರೆ ಯಾರು? ಎಲ್ಲರೂ ಹೇಳಿ. ಕ್ರಿಸ್ತ ವಿರೋಧಿಗೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ನಮಸ್ಕಾರ ಮಾಡದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಚಿಪ್ಪು ಹಾಕಿಸಿಕೊಳ್ಳದೆ ಇರುವವರು ಎಲ್ಲಿ ಓಡಿ ಹೋದವರು? ಏನ್ರಿ? ಕಾಡುವವರ ಚಿಪ್ಪು ಹಾಕೊಳ್ಳದೆ ಓಡ್ಯಾರಲ್ಲ, ಅವರು ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದರು. ಇಲ್ಲಿ ಚಿಪ್ಪು ಹಾಕೊಳ್ಳದೆ ಕಾರು ಒಳಗೆ ಹೋಗಿ ಇಲ್ಲಿಂದ ಇಲ್ಲಿ ಬರ್ತಾರಲ್ಲ ಸ್ವಲ್ಪ ಮಂದಿ, ಅಟ್ಲೀಸ್ಟ್ ಒಂದು 50 ಮಂದಿ, 100 ಮಂದಿ, 20-40 ಮಂದಿ ಚಿಪ್ಪು ಹಾಕೊಳ್ಳದೆ ಕಾರು ಒಳಗೆ ಹೋಗಿ ಇಲ್ಲಿಂದ ಯಾರು ಇಲ್ಲಿ ಬರ್ತಾರಲ್ಲ, ಇಲ್ಲಿಂದ ಇಲ್ಲಿ ಬರುವವರು, ಚಿಪ್ಪು ಹಾಕೊಳ್ಳದೆ ಕಾರಿನಲ್ಲಿ ಹೋಗಿ ಬರುವವರು, ಅವರ ಶರೀರ ಮಾರ್ಪಾಟ ಆಗುವುದಿಲ್ಲ. ಯಾವ ಶರೀರದಲ್ಲಿ ಇರ್ತಾರೆ? ಮಣ್ಣಿನ ಶರೀರದಲ್ಲಿ ಇರ್ತಾರೆ. ಆದರೆ ಪರಲೋಕದಿಂದ ಯೇಸು ಸ್ವಾಮಿ ಸಂಗಡ ಕುದುರೆ ಮೇಲೆ ಕೂತು ಇರ್ತೇವಲ್ಲ ನಾವು, ನಮ್ಮ ಶರೀರವೆಲ್ಲ ಆಲ್ರೆಡಿ ಏನಾಗಿದೆ? ನಾವು ಆತ್ಮೀಕ ಶರೀರದಲ್ಲಿ ಇರ್ತೇವೆ. ಆತ್ಮೀಕ ಶರೀರದಲ್ಲಿ ಇರುವಂತ ನಾವು ಇಲ್ಲಿಂದ ಇಲ್ಲಿ ಬಂದ
ಮಣ್ಣಿನ ಶರೀರದವರ ವಂಶವನ್ನು, ಅವರ ಮಕ್ಕಳನ್ನು 1,000 ವರ್ಷ ನಾವು ರಾಜ. ಅರ್ಥ ಆಯ್ತಲ್ಲ? ಈಗ ಓದಮ್ಮ. ಅವರು ಜೀವಿತರಾಗಿ ಎದ್ದು, ಇವರು ಇಲ್ಲಿಂದ ಇಲ್ಲಿ ಬಂದವರು ಜೀವಿತರಾಗಿ ಎದ್ದು ಅಂದ್ರೆ ಇಲ್ಲಿಂದ ಒಂದು ಸಾರಿ ಇಲ್ಲಿ ಬಂದ್ಬಿಟ್ರೆ, ಕಾಡು ಒಳಗೆ ಹೋಗಿ ಬಂದ್ಬಿಟ್ರೆ ಮತ್ತೆ ಅವರಿಗೆ ಮರಣ ಇಲ್ಲ. 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಅವರು ಆಳಿದರು ಯೇಸು ಸ್ವಾಮಿ ಸಂಗಡ. ಯಾರನ್ನು? ಅವರ ವಂಶವನ್ನು. ಇಲ್ಲಿಂದ ಇಲ್ಲಿ ಬಂದವರು, ಇಲ್ಲಿಂದ ಇಲ್ಲಿ ಬಂದವರು. ಇದೇ ಪ್ರಥಮ ಪುನರುತ್ಥಾನ. ಪ್ರಥಮ ಪುನರುತ್ಥಾನ ಅಂತಂದ್ರೆ ಏನು? 1,000 ವರ್ಷ ಯೇಸುವಿನ ರಾಜ್ಯಕ್ಕೆ ಬಂದು ಸೇರಿದವರು. ನನಗೆ ಎಲ್ಲರೂ ಹೇಳಬೇಕು, 1,000 ವರ್ಷ ಯೇಸುವಿನ ರಾಜ್ಯಕ್ಕೆ ಬಂದು ಸೇರಿದವರು, ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸಿದವರು. ಅರ್ಥ ಆಯ್ತಲ್ಲ? ಆದ್ರೆ 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹುಟ್ಟುತ್ತಾರಲ್ಲ, ಮಣ್ಣಿನ ಶರೀರದಲ್ಲಿ ಮಕ್ಕಳು ಹುಟ್ಟುತ್ತಾರಲ್ಲ, ಹುಟ್ಟುವವರು ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವರಲ್ಲ. ಅರ್ಥ ಆಯ್ತಲ್ಲ? ಆದ್ರೆ ಇಲ್ಲಿ ಬಂದು ಸೇರಿದವರು ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸಿದವರು. ನಾವೆಲ್ಲರೂ ಅಲ್ಲಿ ಬಂದು ಸೇರಿದವರು, ಹುಟ್ಟುವವರು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಬಂದು ಸೇರಿದ ನಮಗೆ ಮತ್ತೆ ನರಕ ಇಲ್ಲ. ಆದ್ರೆ ಇಲ್ಲಿ ಹುಟ್ಟುವವರಿಗೆ ಒಂದು ಪರೀಕ್ಷೆ ಇದೆ. ಅರ್ಥ ಆಯ್ತಲ್ಲ? ಮುಂದೆ ಹೋದಮ್ಮ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. 1,000 ವರ್ಷ ನಾವು ರಾಜ್ಯ ಮಾಡ್ತೀವಿ. ಆ 1000 ವರ್ಷಗಳು ತೀರಿದ ಮೇಲೆ ಈ 1,000 ವರ್ಷ ಯೇಸುವಿನ ರಾಜ್ಯ ಹೇಗಿರ್ತದೆ ಅದು ಸ್ವಲ್ಪ ನಿಮಗೆ ಹೇಳ್ತೇನೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ದಿನ ಬೇಕು. ಇದು ಬಹಳ ಸುಂದರವಾಗಿರುತ್ತೆ. ಇಡೀ ಜಗತ್ತಿಗೆ ಹೆಡ್ ಕ್ವಾರ್ಟರ್ ಯೆರೂಸಲೇಮ್. ಇಡೀ ಜಗತ್ತಿಗೆ ಹೆಡ್ ಕ್ವಾರ್ಟರ್ ಯಾವುದೇ? ಮತ್ತು 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ನೀವು ಚೆನ್ನಾಗಿ ಸೇವೆ ಮಾಡಿದರೆ, ಈಗ ನೀವು ಚೆನ್ನಾಗಿ ಸೇವೆ ಮಾಡಿದರೆ ನಿಮಗೆ 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ MP ಸೀಟ್ ಸಿಗ್ತದೆ. 1,000 ವರ್ಷ ಯೇಸುವಿನ ರಾಜ್ಯ ಹೇಗಿರ್ತದೆ ಸ್ವಲ್ಪ ನೋಡೋಣ, ಆಮೇಲೆ ನಾವು ಮುಂದೆ ಹೋಗೋಣ. ಮಗ, ನೀನು ಈಗ ಓದಿದ ಜಾಗದಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಈಗ ಯೆಶಾಯ 65ನೇ ಅಧ್ಯಾಯಕ್ಕೆ ಹೋಗು. ಇಲ್ಲಿ ಗಮನಿಸಿ, 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ರಾಜ್ಯ ಮಾಡುವವರು ಯಾರು? ಎಲ್ಲರೂ ಹೇಳ್ರಿ. ಆತ್ಮೀಕ ಸರಿದಿರುವಂತ ನಾವು. ಪ್ರಜೆಗಳು ಯಾರು? ಕಾಡು ಒಳಗೆ ಹೋಗಿ ಚಿಪ್ಪು ಹಾಕೊಳ್ಳದೆ ಬಂದಾರಲ್ಲ, ಅವರ ಸಂತತಿ. ಅಂದ್ರೆ ಅವರೆಲ್ಲ ಯಾವ ಶರೀರದಲ್ಲಿ ಇರ್ತಾರೆ? ಎಲ್ಲರೂ ಹೇಳಬೇಕು. ಮಣ್ಣಿನ ಶರೀರದವರನ್ನು ಆತ್ಮಿಕ ಶರೀರದವರಾದ ನಾವು 1,000 ವರ್ಷ ರಾಜ್ಯ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಈಗ ಓದಮ್ಮ, ಎಲ್ಲರೂ ಗಮನಿಸಬೇಕು. ಈ 1,000 ವರ್ಷ ಯೇಸು ರಾಜ್ಯ ಹೇಗಿರ್ತದೆ ನೋಡೋಣ. ಓದಮ್ಮ. ತೋಳವು ಕುರಿಯ ಸಂಗಡ ಮೇಯುವುದು. ಅಮ್ಮ 21ರಿಂದ ಎಲ್ಲಿಯೋ ಹೋಗ್ಬೇಕಿಲ್ಲ. ಅಲ್ಲಿನ ಜನರು ಎಲ್ಲರಲ್ಲಿ ಗಮನಿಸಬೇಕು. ಈ 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ಇರುವಂತ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಈ ಮಣ್ಣಿನ ಶರೀರದವರು ಇದಾರಲ್ಲ, ಅವ್ರ ಮಕ್ಕಳಿದಾರಲ್ಲ, ಅವರು ವಾಸ ಮಾಡಬೇಕಾದ್ರೆ ಮನೆ ಕಟ್ಕೋಬೇಕು. ವಾಸ ಮಾಡಬೇಕಾದ್ರೆ ಅಲ್ಲಿ ಹುಟ್ಟುವವರು 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹುಟ್ಟುವವರೆಲ್ಲ ಉಳಿಬೇಕಾದ್ರೆ, ವಾಸ ಮಾಡಬೇಕಾದ್ರೆ ಮನೆ ಕಟ್ಟಬೇಕು. ತಾವೇ ಮನೆ ಕಟ್ಟಬೇಕು. ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಉಣ್ಬೇಕಾದ್ರೆ ಕೆಲಸ ಮಾಡಬೇಕು. ಈ ಮಣ್ಣಿನ ಶರೀರದವರು ಹುಟ್ಟುವವರು ಎಲ್ಲರೂ 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹುಟ್ಟುವವರು ಎಲ್ಲರೂ ಉಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಮನೆ ಕಟ್ಕೋಬೇಕು. ಉಣ್ಬೇಕಾದ್ರೆ ಏನ್ ಮಾಡ್ಬೇಕು? ಕೆಲಸ ಮಾಡಬೇಕು.
ಕೆಲಸ ಮಾಡಿ ಏನು ಬೆಲೆ ಬರ್ತದೋ ಅದನ್ನು ಅವ್ರು ತಿನ್ಬೇಕು. ಅವರೇ ಕೆಲಸ ಮಾಡಿಕೊಂಡು ತಿನ್ಬೇಕು, ಅವರೇ ಮನೆ ಕಟ್ಕೊಂಡೇ ಇರಬೇಕು. ಈಗ ಚೆನ್ನಾಗಿ ಗಮನಿಸ್ಬೇಕು, ಎಲ್ಲರಿಗೂ ಗಮನಿಸ್ಬೇಕು. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ಒಬ್ಬನು ಕಟ್ಟಿದ ಮನೆಯಲ್ಲಿ ಇನ್ನೊಬ್ಬ ಹೋಗಿ ಇರ್ಲಿಕ್ಕೆ ಬರುವುದಿಲ್ಲ. 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ಒಬ್ಬನು ತೋಟ ಮಾಡ್ತಾನ, ಇನ್ನೊಬ್ಬ ಕಳ್ಳತನ ಮಾಡಿ ತಿಂತಾನ, ನಡೆಯಲ್ಲ. ಯಾಕಪ್ಪ? ಜನರ ಆಯುಸ್ಸು ವೃಕ್ಷದ ಆಯುಸ್ಸಿನಂತಿರುವುದು. ಬಹಳ ವರ್ಷಗಳು ಬದುಕ್ತಾರೆ. 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಮಣ್ಣಿನ ಸರಿದವರು. ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಈ ಮಣ್ಣಿನ ಸರಿದ ಹುಟ್ಟುವವರು ಸ್ವಲ್ಪ ಕೆಲಸ ಮಾಡಿದ್ರು, ಬಾಳ ಫಲ ಸಿಗ್ತದೆ. ಯಾಕಪ್ಪ? 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಇಡೀ ಭೂಮಿ ಏನೇನು ತೋಟದ ಹಂಗ. ಅಲ್ಲೆಲ್ಲಯ್ಯ, ಇಡೀ ಭೂಮಿ ಹೆಂಗಿರ್ತಂದ್ರೆ ಏನೇನು ತೋಟದ ಹಂಗ. ಅವಾಗ ಮುಳ್ಳು ಇದೆಲ್ಲ ಬರಂಗಿಲ್ಲ. ಈ ಮುಳ್ಳಿನ ಗಿಡ ಇರ್ತದಿಲ್ಲ, ಕಳೆಯೆಲ್ಲ ಬರುವುದಿಲ್ಲ. ಜನರು ಸ್ವಲ್ಪ ಕೆಲಸ ಮಾಡಿದರು, ಬಹಳ ಫಲ ಸಿಗ್ತದೆ ಅವರಿಗೆ. ಅದರ ಕೆಲಸ ಮಾಡಬೇಕು. ಮಣ್ಣಿನ ಸರಿದವರು, ಆತ್ಮಿಕ ಸರಿದವರಿಲ್ಲ, ಮಣ್ಣಿನ ಸರಿದವರು. ಅವರು ವ್ಯರ್ಥವಾಗಿ ದುಡಿಯಲ್ಲ. ಕೆಲಸ ಮಾಡಿದರೆ ಅವ್ರಿಗೆ ಫಲ ಖಂಡಿತವಾಗಿ ಸಿಗ್ತದೆ. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾದರು. ಈಗ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹೆಣ್ಮಕ್ಕಳಿಗೆ, ಮಣ್ಣಿನ ಸರಿದಿರುವಂತಹ ಹೆಣ್ಮಕ್ಕಳಿಗೆ ಮಕ್ಕಳು ಹುಟ್ಟುತ್ತದೆ, ಆದರೆ ವೇದನೆ ಇಲ್ಲ. ಮಕ್ಕಳು ಹುಟ್ಟುವಾಗ ವೇದನೆ ಇರ್ತದಿಲ್ಲ, ಅದನ್ನು ದೇವರು ತೆಗೆದು ಬಿಡ್ತಾನೆ. ಯಾವಾಗ? 1000 ವರ್ಷ ಯೇಸುವಿನ ರಾಜ್ಯದಲ್ಲಿ. ಅದಕ್ಕೆ ಮಣ್ಣಿನ ಶರೀರದಲ್ಲಿರುವಂತಹ ಹೆಣ್ಮಕ್ಕಳಿಗೆ ಬಹಳ ಮಕ್ಕಳು ಹುಟ್ಟುತ್ತದೆ, ವೇದನೆ ಇಲ್ಲ, ರೋಗ ಇಲ್ಲ. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ದೇವರ ಆಶೀರ್ವಾದ ಹೊಂದಿದಂತ ಸಂತಾನವು 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಇದೇ ಭೂಮಿಯ ಮೇಲೆ. ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು. ಅವರ ಮಕ್ಕಳು ಅವರ ಸಂಗ ಬಹಳ ದಿನಗಳು ಎಲ್ಲರೂ ಒಂದಾಗಿ ಕೊಡ್ಕೊಂಡಿರ್ತಾರೆ. ಕುರಿಯ ಸಂಗಡ ಮೇಯುವುದು. ಏನಂದ್ರಿ? ತೋಳ ಕುರಿಯ ಸಂಗಡ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ತೋಳ ಕುರಿ ಒಂದಾಗಿ ಮೇಯುತ್ತದೆ. ಇದೇ ಭೂಮಿಯಲ್ಲಿ ಆಗಲಿಕ್ಕೆ ಗತಿದಲ್ಲ. ಅಲ್ಲೆಲ್ಲಾ ಶಾಪವನ್ನೆಲ್ಲ ದೇವರು ತೆಗೆದುಬಿಡ್ತಾನೆ. ಇನ್ನು ಸ್ವಲ್ಪ ದಿನದಲ್ಲಿ ತೋಳ ಕುರಿಯ ಸಂಗಡ ಮೇಯುತ್ತದೆ. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಏನಂದ್ರಿ? ಸಿಂಹ ಕೂಡ ಎತ್ತಿನಂತೆ ಏನ್ ತಿಂತದ? ಎಲ್ಲರೂ ಚೆನ್ನಾಗಿ ಗಮನಿಸ್ಬೇಕು. ಏನೇನು ಮಟನ್ ಮೀನಾಗಿ ತಿನ್ಬೇಕು, ಈಗಲೇ ತಿಂದ್ಬಿಡು. ಒಂದು ಸಾರಿ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗಿರಿ, ನಾನ್ ವೆಜ್ ಬಂದು ಸಿಂಹನೇ ಹುಲ್ಲು ತಿನ್ನಕತ್ತೈತಿ, ನಿಮಗೆ ಎಲ್ಲಿಂದ ಸಿಗ್ತದೆ? ಹಲ್ಲೆಲೂಯಾ. ಅದಕ್ಕೆ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಎಲ್ಲ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇಲ್ಲ, ಮಾಂಸಾಹಾರಿ ಎಲ್ಲ ಶಾಕಾಹಾರಿನೇ. ಸಿಂಹ ಕೂಡ ಒಳ್ಳೆ ತಿಂತದೆ. ಅದಕ್ಕೆ ಯೇಸು ಬರೋದ್ರೊಳಗೆ ಏನೇನು ಮಟನ್ ಮೀನ ತಿನ್ಬೇಕು ತಿಂದುಬಿಡ್ಬೇಕು. ಹಲ್ಲೆಲೂಯಾ. ಹಾವಿಗೆ ಧೂಳೆ ಆಹಾರವಾಗುವುದು. ಗಮನಿಸಿ, ಎಲ್ಲಾ ಪ್ರಾಣಿಯಿಂದ, ಮೃಗಗಳಿಂದ ದೇವರು ಶ್ರಾಪವನ್ನು ತೆಗೆದ, ಆದರೆ ಹಾವಿಗೆ ಮಾತ್ರ ತೆಗೆದು. ಹಾವು ಮಣ್ಣೇ ತಿನ್ನಬೇಕು. ಹಿಂದಿಯಲ್ಲಿ ಬರ್ತದೆ, ಸರ್ಪ ಮಿಟ್ಟಿ ಹೀಕ, ಮಣ್ಣೇ ತಿನ್ನುತ್ತದೆ. ಯಾಕಪ್ಪ? ಎಲ್ಲಾ ಪ್ರಾಣಿಯಿಂದ ದೇವರು ಶಾಪ ತೆಗೆದ, ಹಾವುಗೆ ಮಾತ್ರ ತೆಗೆದಿಲ್ಲ. ಹಾವು ಮಾತ್ರ ಮಣ್ಣೇ ತಿನ್ನಬೇಕು. ಯಾಕೆ ಹಾವುಗೆ
ದೇವರು ಶ್ರಾಪ ತೆಗೆದಿಲ್ಲ. ಹಾವು ಏನ್ ಮಾಡಿತ್ತು? ಏದೇನ್ ತೋಟದಲ್ಲಿ ಆದಾಮ್ ಹವ್ವಳನ್ನು ಮೋಸ ಮಾಡಲಿಕ್ಕೆ ಸೈತಾನನಿಗೆ ಹಾವು ಜಾಗ ಕೊಟ್ಟಿದ್ದಲ್ಲ, ಅದನ್ನು ದೇವರು ತಲೆಗಿಟ್ಕೊಂಡ. ಹಿಂದಿಯಲ್ಲಿ ಬರ್ತದೆ, अपना परमेश्वर जलन पकड़ने वाला परमेश्वर है. ಕನ್ನಡದಲ್ಲಿ ಏನು ಹೇಳ್ತಾರೆ? ಈರ್ಷ್ಯಾವಾನ್ ದೇವರ. ಕರೆಕ್ಟಾ? ಅಂದ್ರೆ ಹಾವು ಏದೇನ್ ತೋಟದಲ್ಲಿ ಮಾಡಿದನ್ನು ತಲೆಗಿಟ್ಕೊಂಡಾನ ದೇವರು. ಲೂಸಿಫರ್ಗೆ ಜಾಗ ಕೊಡ್ತಿಲ್ಲ, ಆದಮ್ ಹವ್ವಳ ಮೋಸ ಮಾಡ್ಲಿಕ್ಕೆ ಅದನ್ನ ತಲೆಗಿಟ್ಕೊಂಡಾನ. ಅದಕ್ಕೆ ಎಲ್ಲಾ ಪ್ರಾಣಿಯಿಂದ ಶ್ರಾಪ ತೆಗೆದಾನೆ, ಹಾವು ಮಾತ್ರ ತೆಗೆದಿಲ್ಲ. ಹಾವು ಮಾತ್ರ ಮಣ್ಣೇ ತಿಂದು. ನನ್ನ ಪರಿಶುದ್ಧ ಪರ್ವತದಲ್ಲ, ನನ್ನ ಪರಿಶುದ್ಧ ಪರ್ವತಗಳಲ್ಲಿ ಎಲ್ಲ ಯಾರು ಕೇಡು ಮಾಡುವುದಿಲ್ಲ. ಯಾರು ಚಿಕ್ಕ ಚಿಕ್ಕ ಮಕ್ಕಳ ಹಾವನ್ನು ಎತ್ಕೊಂಡು ಆಟ ಆಡ್ತಾರೆ. ಇದೇ ಭೂಮಿಯ ಮೇಲೆ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಹಾವನ್ನು ಎತ್ಕೊಂಡು ಆಟ ಆಡ್ತಾರೆ. ಹಾವು ಕಚ್ಚಿದರೂ ವಿಷ ಇಲ್ಲ. ಇದೇ ಭೂಮಿ ಮೇಲೆ 1000 ವರ್ಷ ಆಗಲಿಕ್ಕಿದೆ. ಅಲ್ಲೆಲ್ಲೂಯಾ. ಈಗ ಆ 1000 ವರ್ಷಗಳು ತೀರಿದ ಮೇಲೆ, ಈ 1000 ವರ್ಷ ಯೇಸುವಿನ ರಾಜ್ಯ ಮುಗಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅಂದ್ರೆ ಎಲ್ಲಿಲ್ಲ, ಸೈತಾನಿಗೆ ಹೊರಗೆ ಬಿಡ್ತಾನೆ ದೇವರು. ಇಲ್ಲಿ ನೋಡಿ, ಸೈತಾನನಿಗೆ ಬಿಡುಗಡೆ. ಅವಾಗ ಸೈತಾನ ಹೊರಗೆ ಹೊರಗೆ ಬಂದು ಈ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹುಟ್ಟಿದವರನ್ನು ಮೋಸ ಮಾಡ್ತಾನೆ, ಬಂದವರನ್ನಲ್ಲ. ಅರ್ಥ ಆಯ್ತಲ್ಲ? ಮಣ್ಣಿನ ಶರೀರದವರನ್ನು, ಹುಟ್ಟಿದವರನ್ನು ಮೋಸ ಮಾಡ್ತಾನೆ. ಅವಾಗ ಇಲ್ಲಿ ಹುಟ್ಟಿದವರಲ್ಲಿ ಸಮುದ್ರದ ಉಸುಕಿನಷ್ಟು ಜನರು ಲೂಸಿಫರ್ ಹಿಂದೆ ಹೋಗಿ ಯೇಸುವಿಗೆ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಏನ್ರಿ ಎದಕ್ರೆ ಲೂಸಿಫರ್ ಹಿಂದೆ ಹೋಗ್ತಾರ ಹುಟ್ಟಿದವರು? ಗಮನಿಸಿ, ಈ 1000 ವರ್ಷ ಯೇಸುವಿನ ರಾಜ್ಯದಲ್ಲಿ ಹುಟ್ಟುತ್ತಾರಲ್ಲ, ಈ ಹುಟ್ಟಿದವರು ಕಳ್ಳತನ ಮಾಡಿದರೆ, ಸುಳ್ಳು ಹೇಳಿದರೆ, ಏನಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ನಾವು ಏನು ಮಾಡ್ತೇವೆ? ಆತ್ಮಿಕ ಶರೀರದಲ್ಲಿ ಏನು ಮಾಡ್ತೇವೆ? ದಂಡನೆ ಕೊಡ್ತೇವಲ್ಲ. ಹೇಳ್ರಿ, ದಂಡನೆ ಕೊಡ್ತೇವಲ್ಲ. ಕೆಲವರು ಅದಾರಿ ಕಳ್ಳತನ ಮಾಡಿ ತಿಂದರೆ ಹೊರತು ಅವ್ರಿಗೆ ಟೇಸ್ಟ್ ಹತ್ತಲ್ಲ. ಹೌದು, ಈಗಲೇ ನೋಡ್ರಿಲ್ಲ, ಕೆಲವು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಗವರ್ಮೆಂಟ್ ಎಷ್ಟೋ ಸಾವಿರ ಪಗಾರ ಕರೆಕ್ಟಾ? ಎಷ್ಟು ಸಾವಿರ ಪಗಾರ ಕೊಟ್ಟರು, ಒಂದು 50 ರೂಪಾಯಿ ಆದರು ಹಿಂಗೆ ತಗೊಂಡ್ರೆ ಹೊರತು ಅವ್ರಿಗೆ ಸಮಾಧಾನ ಆಗಲಿಲ್ಲ. ಇಲ್ಲ ಅಂಥವ್ರು ಅದಾರ ಇಲ್ಲ. ಆ ಬುದ್ಧಿ ಇರುವವ್ರಿಗೆ ಯೇಸು ಸ್ವಾಮಿ ರಾಜ್ಯ ಧ್ಯಾನ. ಯಾಕಪ್ಪ? ಏನಾದ್ರೂ ತಪ್ಪು ಮಾಡಿದ್ರೆ ನಾವು ಏನ್ ಮಾಡ್ತೇವೆ? ಅವ್ರಿಗೆ ಶಿಕ್ಷೆ ಕೊಡ್ತೇವಲ್ಲ. ತಿರುಗಿ ದಂಡನೆ ನಮ್ಮಿಂದ ತಗೊಂಡವರಿಗೆ ಯೇಸು ಸ್ವಾಮಿಯ ರಾಜ್ಯ ಇದೆ ಅಂತ ಬಿಡ್ಸಂಗಿಲ್ಲ. ತಿರುಗಿ ಶಿಕ್ಷೆ ತಗೊಂಡವರು, ದಂಡನೆ ತಗೊಂಡ್ರೆ ಏನ್ ಮಾಡ್ತಾರೆ? 1000 ವರ್ಷ ಯೇಸುವಿನ ರಾಜ್ಯ ಮುಗಿದ ಮೇಲೆ ಸೈತಾನ ಹೊರಗೆ ಬಂದು ಅವರನ್ನು ಮೋಸ ಮಾಡುವಾಗ ತಿರುಗಿ ಶಿಕ್ಷೆ ತಗೊಂಡ್ರೆ ಏನ್ ಮಾಡ್ತಾರೆ? ಏನಪ್ಪಾ ಯೇಸುವಿನ ರಾಜ್ಯ, ಒಂದು ಕಳ್ಳತನ ಇಲ್ಲ, ಸುಳ್ಳು ಇಲ್ಲ, ಮಜಾ ಇಲ್ಲ. ಯಾಕೆ? ಅವ್ರು ಕಳ್ಳತನ ಮಾಡಿದರೆ ಮಜಾ, ಮತ್ತೆ ಕಳ್ಳತನ ಮಾಡಿದ್ರೆ ದಂಡನೆ ಸಿಗ್ತದಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಏನ್ರಿಯಪ್ಪ ಯೇಸುವಿನ ರಾಜ್ಯ, ಒಂದು ಸಣ್ಣ ತಪ್ಪು ಮಾಡಿದ್ರು ಎಲ್ಲಿ ಅಳ್ಕೊಂಡು ಕೊಡ್ತಾರೆ ಗೊತ್ತಿಲ್ಲ, ಬಂದು ದಂಡನೆ ಕೊಡ್ತಾರೆ. ಎಷ್ಟು ದಂಡನೆ ತಗೊಳ್ಳುವುದು? ಲೂಸಿಫರ್ ಬಂದ ಅವ್ರಿಗೆ ಮೋಸ ಮಾಡುವಾಗ ನಮ್ಮಲ್ಲಿ ಇಲ್ಲಿ ಬಂದಾನೆ. ಈ ಉಳಿದದ್ದು ಯಾರು? ಲೂಸಿಫರ್. ಮತ್ತು ಜನರು ಯಾರು ಲೂಸಿಫರ್ ಹಿಂದೆ ಹೋಗ್ಲಿಲ್ಲವೋ ಅವರು ಉಳಿದಾರೆ, ಲೂಸಿಫರ್ ಉಳಿದಿದ್ದಾರೆ. ಈಗ ಲೂಸಿಫರ್ ಗತಿ ಏನು? ಚೆನ್ನಾಗಿ ಗಮನಿಸಬೇಕು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು, ಪರಲೋಕದಿಂದ ಬೆಂಕಿ ಇಳಿದು ಸುಟ್ಟು ಹಾಕಿದ ಜನರನ್ನು ಮರಳುಗೊಳಿಸಿದ ಸೈತಾನನು ಲೂಸಿಫರು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಲೂಸಿಫರ್ ಎಲ್ಲಿ ದೊಬ್ಬಲ್ಪಟ್ಟನು? ಎಲ್ಲರೂ ಹೇಳ್ರಿ. ಅಂದ್ರೆ ಎಲ್ರಿ? ನಂಬರ್ 2 ನರಕ ಹೋಗುವವನು ಲೂಸಿಫರ್ ಸೈತಾನ. ಲೂಸಿಫರ್ ಸೈತಾನ
ಮೈಕ್ ಬಂದ್ ಮಾಡ್ತೇನೆ, ಬಂದ್ ಮಾಡಿ ಹೇಳ್ತೇನೆ. ಲೂಸಿಫರ್ಗೆ ಎಂಡ್ ಎಲ್ಲಿ ಹೋಗ್ಯಾನ? ಎಲ್ಲಿ ಇದ್ದಾವ? ಎಲ್ಲಿ ಹೋಗ್ಯಾನ? ಸ್ವಲ್ಪ ಆಲೋಚನೆ ನೋಡಿ. ಎಲ್ಲಿ ಇದ್ದಾವ? ಎಲ್ಲಿ ಇದ್ದಾವ? ಹೇಳಿ. ದೇವರ ಮುಂದೆ ಫಸ್ಟ್ ಜಾಗ ಆರಾಧನೆ ಮಾಡ್ತಿದ್ದ, ಫಸ್ಟ್ ಜಾಗ ಪರಲೋಕದಲ್ಲಿ. ಆದ್ರೆ ಈಗ ಎಲ್ಲಿ ಹೋಗ್ಯಾನ? ಯಾಕಪ್ಪ? ಎರಡು ಕೆಟ್ಟ ಬುದ್ಧಿ. ಏನು ಎರಡು ಕೆಟ್ಟ ಬುದ್ಧಿ? ನಾನು ದೇವರಾಗಬೇಕು, ನನಗೆ, ನಾನು ನನಗೆ, ನಾನು ನನಗೆ, ನಾನು ದೇವರಾಗಬೇಕು, ನನಗೆ, ನಾನು ನನಗೆ, ನಾನು ದೊಡ್ಡವ, ನನಗೆ ಸನ್ಮಾನ ಬೇಕು, ನಾನು ನನಗೆ, ನಾನು ದೊಡ್ಡವ, ನನಗೆ. ಈ ಎರಡು ಕೆಟ್ಟ ಬುದ್ಧಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಬರ್ತು? ನಾನು 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 ಇಲ್ಲಂದ್ರೆ ಪಾಸ್ಟ್ ಹೆಂಗೆ ಮೀಟಿಂಗ್ ಮಾಡ್ತಾರ ನೋಡ್ತಾರೆ. ನುಗ್ಗ್ಯಾನ ನೋಡಿ, ನುಗ್ಗ್ಯಾನ. ಯಾರು ನುಗ್ಗ್ಯಾನ? ನನಗೆ ಒಂದು ಕುರ್ಚಿ ಮುಂದೆ ಇಲ್ಲ ಏನ್ರಿ? ಅದಕ್ಕೆ ಪಾಸ್ಟ್ ಚಲೋ ಮಾಡ್ಯಾರ. ಯಾರಿಗೂ ಕುರ್ಚಿ ಬೇಡ, ಆ ಪಾಲ್ಗೆ ಬೇಡ, ಯಾರಿಗೂ ಬೇಡ, ಎಲ್ಲ ಅಲ್ಲೇ ಕುಂಡ್ರಿ. ದೇವರಿಗೆ ಅಷ್ಟಿಗೆ 100ಕ್ಕೆ 100 ದೇವರೇ ಇಲ್ಲ. ಹಲ್ಲೆಲೂಯಾ. ನಾನು ದೊಡ್ಡವ, ನನಗೆ. ಈ ಕೆಟ್ಟ ಬುದ್ಧಿ ನಿಮಗೆ ಬಂತು, ಲೂಸಿಫರ್ನ ನೆನಪು ಮಾಡಿ. ಲೂಸಿಫರ್ನೇ ಬಿಟ್ಟಿಲ್ಲ ದೇವರು. ದುಕ್ಷಣ ನೀವೆಷ್ಟು ಮಾತ್ರ, ನೀವೆಷ್ಟು ಮಾತ್ರ. ದೇವರ ಮಕ್ಕಳೇ, ಕ್ರೈಸ್ತರೇ, ನಾವು ಹೇಗೆ ಬದುಕಬೇಕು ಈಗ ನಿಮಗೆ ಹೇಳ್ತಾರೆ. ಚೆನ್ನಾಗಿ ಗಮನಿಸಿ. ನಾವು ನಮ್ಮನ್ನು ದಕ್ಕಿಸಿ 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 ನಾವು ಎಲ್ಲರೂ ಇಲ್ಲದೇ ಹೋಗಬೇಕು. ಯೇಸು ಸ್ವಾಮಿ ಮಾತ್ರ ನಮ್ಮ ಜೀವನದಲ್ಲಿ ಹೆಚ್ಚಾಗಿ 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 ಬರಬೇಕು. ಭೂಮ್ಯಾಕಾಶಗಳು ಓಡಿ ಹೋಗಿ, ಈ ಕಡೆಯ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಸ್ವಾಮಿಯ ಎದುರಿನಿಂದ ಈ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಈ ಭೂಮಿ ಆಕಾಶಗಳು ಏನಾಯ್ತು? ಕಾಣಿಸದ. ಅಂದ್ರೆ ಏನು? ಕಡೆಯ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಸ್ವಾಮಿ ಸಿಂಹಾಸನದಲ್ಲಿ ಕುಂತಿರುವಾಗ ಈ ಭೂಮಿ ಆಕಾಶವನ್ನು ಹಿಡಿದು ಏನ್ ಮಾಡಿಬಿಟ್ಟ? ಒಗೆದು ಬಿಟ್ಟ. ಏನ್ ಮಾಡಿಬಿಟ್ಟ? ಎಲ್ಲರೂ ಹೇಳಿ, ಒಗೆದು ಬಿಟ್ಟ, ಬೀಸಾಡಿ. ಯಾಕಪ್ಪ? ಈ ಭೂಮಿ ಆಕಾಶ ಆಲ್ರೆಡಿ ಲೂಸಿಫರ್ನಿಂದ ಅಶುದ್ಧವಾಗಿದೆ ಇಡೀ ಜಗತ್ತಿನಲ್ಲಿ. ಮೊದಲನೇ ದೊಡ್ಡ ಪಾಪ ಯಾವುದು? ಯಾವುದು? ಎಲ್ಲರೂ ಹೇಳಿ. ಲೂಸಿಫರ್ ಇಂದ ಮೊದಲನೇ ದೊಡ್ಡ ಪಾಪ ಇಡೀ ಜಗತ್ತು ಈಗ ಏನಾಗಿದೆ? ಅಶುದ್ಧವಾಗಿದೆ. ಈ ಭೂಮಿಯನ್ನು ತಗೊಂಡು ಯೇಸು ಸ್ವಾಮಿ ಏನು ಮಾಡ್ಲಿಕ್ಕೆ ಬರ. ಅದಕ್ಕೆ ಕಡೆಯ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಸ್ವಾಮಿ ಈ ಭೂಮಿಯನ್ನು ತಗೊಂಡು ಏನ್ ಮಾಡಿಬಿಡ್ತಾನೆ? ಒಗೆದು ಬಿಡ್ತಾನೆ. ನಮ್ಮ ಕಡೆಯ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೇಸು ಸ್ವಾಮಿ ಭೂಮಿ ಆಕಾಶವನ್ನು ಒಗೆದು ಬಿಟ್ಟ. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಗಮನಿಸಬೇಕು. ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುತ್ತಾರೆ. ಒಂದು ಸಾರಿ ಈ ಶರೀರ ಸತ್ತು ಹೋದರೆ ನಾವು ಯಾವ ಶರೀರದಲ್ಲಿ ಮಾರ್ಪಾಟ ಆಗುತ್ತೇವೆ? ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಅದಕ್ಕೆ ಬರುತ್ತೆ ಸತ್ತವರಾದ ದೊಡ್ಡವರು ಚಿಕ್ಕವರು. ಆ ಹುಡುಗನಿಗೆ ಯಾರ ಮಗ? ಬಾಳ ಓಡ್ತಾ ಇದ್ದಾನೆ, ಎಲ್ಲಿ ಬರಂಗಿಲ್ಲ. ಕಡೆ ವಿಚಾರಣೆಗೆ ಬರೋದಿಲ್ಲ. ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಬರ್ತಾ ಇತ್ತು ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರೋದನ್ನ. ಆತ್ಮಿಕ ಶರೀರದವರು ಮಾತ್ರ ಇಲ್ಲಿ ಬರ್ತಾರೆ. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ. ಎರಡು ಪುಸ್ತಕಕ್ಕಿಂತ
ಹೆಚ್ಚು ಪುಸ್ತಕ ಇದೆ, ಆದರೆ ನಾನು ನಿಮಗೆ ಕೇವಲ 2 ಪುಸ್ತಕ ಮಾತ್ರ ತೋರಿಸಿದ್ದೆ. ಯಾಕಪ್ಪ? ಈ 2 ಪುಸ್ತಕದ ಕೆಲಸ ಇದೆ. ಅದಕ್ಕೆ ಈ ಪುಸ್ತಕ ಯಾವ ಪುಸ್ತಕ? ಎಲ್ಲರೂ ಹೇಳ್ರಿ, ಜೀವಬಾಧ್ಯರ ಪಟ್ಟಿ. ಇದು ಯಾವ ಪುಸ್ತಕ ಆಮೇಲೆ ಹೇಳ್ತಾರೆ, ಓದುವಾಗ ಹೇಳ್ತಾರೆ. ಆದರೆ ಇದು ಮಾತ್ರ ಜೀವಬಾಧ್ಯರ ಪಟ್ಟಿ. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಯಾರಿಗೆ ನ್ಯಾಯ ತೀರ್ಪು? ಅಂದ್ರೆ ಆತ್ಮಿಕ ಶರೀರಗಳು ಮಾತ್ರ ಇಲ್ಲಿ ಬರಲ್ಲ. ಇಲ್ಲಿ ಮಣ್ಣಿನ ಶರೀರದವರು ಬಾಕಿ ಇರೋರು, ಲೂಸಿಫರ್ ಹಿಂದೆ ಹೋಗದವರು ಇಲ್ಲಿ ಬರುವುದು ಇಲ್ಲ. ಈಗ ಎಲ್ಲರೂ ಗಮನಿಸ್ಬೇಕು. ಮಕ್ಕಳು ಯಾರಿಗೆ ಹೇಳಬಾರ್ದು, ಮಾತಾಡಬಾರ್ದು. ಸೀದಾ ಕೂತ್ಕೊ, ಎಲ್ಲರೂ ಸೀದಾ ಕೂತ್ಕೊಳ್ಳಿ. ನಿಮ್ಮ ಮಕ್ಕಳನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಈ 6 ದಿನದ ಮಹತ್ವವಾದ ಸಮಯ ಇದೆ. 6 ದಿನದ ಮಹತ್ವವಾದ ಸಮಯ. ಅದಕ್ಕೆ ಯಾರು ಎದ್ದು ಹೋಗಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು, ಮಾತಾಡಬಾರ್ದು, ಮೊಬೈಲ್ ಕೈಯಾಗಿ ತಗೊಳ್ಬಾರ್ದು. ಎಲ್ಲರೂ ಇಲ್ಲಿ ನೋಡಬೇಕು. ರೈಟ್, ನಿಮ್ಮ ಗಮನ ಎಲ್ಲ ಇಲ್ಲಿರಬೇಕು. ಬೈಬಲ್ ಬಂದ್ ಮಾಡಿ ಇಲ್ಲಿ ನೋಡ್ಬೇಕು ಎಲ್ಲರೂ. ಇದು ಬಹಳ ಮುಖ್ಯವಾದ ಸಮಯ. ಓದಮ್ಮ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು, ಪಾತಾಳವು ಇಲ್ಲಿ ನೋಡ್ರಿ, ಏನಂದ್ರಿ? ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಪಾತಾಳವು ತಮ್ಮ ವಶದಲ್ಲಿ ಇದ್ದ ಸತ್ತವರನ್ನು ಒಪ್ಪಿಸಿತು. ಪಾತಾಳವು ಎದ್ದು ಬಂತು ಇಲ್ಲಿ ಬಂದಲ್ಲಿ. ಪಾತಾಳ ಎಡಗಡೆ, ನಾವು ಎಲ್ಲರೂ ಬಲಗಡೆ. ಅರ್ಥ ಆಯ್ತಲ್ಲ? ಈಗ ಪಾತಾಳ ಎದ್ದು ಬಂತು. ಯಾಕಪ್ಪ? ಕರೆ ನ್ಯಾಯ ವಿಚಾರಣೆ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಎಲ್ಲರಿಗೂ ಗಮನಿಸ್ಬೇಕು, ಎಲ್ಲರಿಗೂ ನೋಡ್ಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು, ನಡಿಬಾರ್ದು. ಆಮೇಲೆ ಮೃತ್ಯುವು, ಪಾತಾಳವು ಗಮನಿಸ್ಬೇಕು. ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಅಂದ್ರೆ ಎಲ್ಲಿ? ಎಲ್ಲರೂ ಹೇಳಿ. ನಂಬರ್ 3, ನರಕ ಹೋಗುವುದು ಯಾವುದು? ಎಲ್ಲರೂ ಹೇಳಿ. ಈಗ ಪಾತಾಳಕ್ಕೆ ಪ್ರಮೋಷನ್ ಆಯ್ತಾ? ಪ್ರಮೋಷನ್. ಈಗ ಪಾತಾಳ ಎಲ್ಲಿ ಹೋಗಿದೆ? ಎಲ್ಲಿ ಹೋಗಿದೆ ಪಾತಾಳ? ನಂಬರ್ 3, ನರಕ ಹೋಗುವುದು ಪಾತಾಳ. ಈಗ ಎಲ್ಲರೂ ಗಮನಿಸ್ಬೇಕು. ಅಳಗಾಡಬಾರ್ದು. ಓದಮ್ಮ. ಆ ಬೆಂಕಿಯ ಕೆರೆ ಎರಡನೆಯ ಮರಣವು. ಗಮನಿಸಿ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಜೀವಬಾಧ್ಯರ ಪಟ್ಟಿಯಲ್ಲಿ ಬರಬೇಕಾದರೆ ನೀವೇನು ಮಾಡಬೇಕು ಅಂತ ಈಗ ನನಗೆ ಗಮನಿಸಬೇಕು. ನೀವು ಸೇವೆ ಮಾಡ್ತೀರಿ, ಕಾಣಿಕೆ ಕೊಡ್ತೀರಿ, ಚರ್ಚೆ ಕಟ್ಟಿ ಕೊಡ್ತೀರಿ, ಅದಕ್ಕಾಗಿ ನಿಮ್ಮ ಹೆಸರು ಇಲ್ಲಿ ಬರುವುದಿಲ್ಲ. ಪಾಸ್ಟರ್ ಆಗಿರ್ತೀರಿ, ಎವಾಂಜಲಿಸ್ಟ್ ಆಗಿರ್ತೀರಿ, ಚರ್ಚ್ನಲ್ಲಿ ಮೇನ್ ಪೋಸ್ಟ್ನಲ್ಲಿ ಇರ್ತೀರಿ, ರೆವರೆಂಡ್ ಆಗಿರ್ತೀರಿ, ಬಿಷಪ್ ಆಗಿರ್ತೀರಿ, ಅದಕ್ಕಾಗಿ ನಿಮ್ಮ ಹೆಸರು ಇಲ್ಲಿ ಬರುವುದು ಇಲ್ಲ. ಮತ್ತೆ 7:21 ಬಾಲ ವಾಕ್ಯದಂತೆ ನಡಿಬೇಕು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಈ ಕಡೆಯ ನ್ಯಾಯ ವಿಚಾರಣೆ ದಿನದಲ್ಲಿ ಅನೇಕರು ಯೇಸುವನ್ನು ನೋಡಿ ಹೇಳ್ತಾರೆ. ಏನು ಹೇಳ್ತಾರೆ? ಯೇಸು ಯೇಸು, ನಿನ್ನ ಹೆಸರಿನಲ್ಲಿ ನಾವು ಏನು ಮಾಡಿದ್ದೇವೆ? ಎಲ್ಲರೂ ಹೇಳಿ. ಬೋಧನೆ ಮಾಡಿದ್ದೇವೆ. ಯೇಸುವಿನ ಹೆಸರಿನಲ್ಲಿ ಬೋಧನೆ ಮಾಡುವವರು ಯಾರು? ಪಾಸ್ಟರ್ಸ್, ಹೌದಲ್ಲ? ರೆವರೆಂಡ್ಸ್ ಹೇಳ್ತಾರೆ. ನಿನ್ನ ಹೆಸರಿನಲ್ಲಿ ನಾವು ಬೋಧನೆ ಮಾಡಿದೇವಪ್ಪ. ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಯೇಸು ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸದಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ದೆವ್ವ ಬಿಡಿಸುವವರು ಯಾರು? ಪಾಸ್ಟರ್ಸ್, ಹೌದಲ್ಲ?
ಪಾಸ್ಟರ್ 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 ಪಾಸ್ಟರ್ಲೇ ದೆವ್ವ ಬಿಡಿಸ್ತಾರೆ, ಬೋಧನೆ ಮಾಡ್ತಾರೆ. ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು. ಯೇಸು ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ ಕಾರ್ಯಗಳು ನಾವು ಮಾಡಿದಪ್ಪ. ಹಿಂಗ ಮಾಡಿದರೆ ಜನರು ಬೀಳ್ತಿದ್ರು. ಯಾಕೆ ಬೀಳ್ತಾರೆ ಗೊತ್ತು? ದೇವರ ರಾಜ್ಯಕ್ಕೆ ಫೈದಾ ಏನು ಗೊತ್ತು? ಹಿಂಗ ಮಾಡಿದ್ರೆ ಜನರು ಬೀಳ್ತಿದ್ರು. ಅನೇಕ ಮಹತ್ಕಾರ ಇನ್ ದ ನೇಮ್ ಆಫ್ ಜೀಸಸ್ ಅಂತಂದ್ರೆ ಚಮತ್ಕಾರಿ. ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆ ದಿನದಲ್ಲಿ ಎಷ್ಟೋ ಜನರು ಯೇಸುವನ್ನು ಹೇಳ್ತಾರೆ. ಯಾವ ದಿನದಲ್ಲಿ? ನಿನ್ನ ಹೆಸರಿನಲ್ಲಿ ಬೋಧನೆ ಮಾಡಿದವಪ್ಪ ಯೇಸು, ನಿನ್ನ ಹೆಸರಿನಲ್ಲಿ ದೆವ್ವ ಬಿಡಿಸಿದವಪ್ಪ ಯೇಸು, ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ಕಾರ್ಯ ಚಮತ್ಕಾರ್ಯ ಮಾಡಿದವಪ್ಪ ಯೇಸು, ಅನೇಕರು ಹೇಳ್ತಾರೆ. ಆಗ ನಾನು ಅವರಿಗೆ, ಆಗ ಯೇಸು ಸ್ವಾಮಿ ಅವ್ರಿಗೆ ಏನ್ ಹೇಳ್ತಾನೆ? ನಾನೆಂದು ನಿಮ್ಮ ಗುರುತು ಕಾಣೆನು, ನೀವು ಯಾರೋ ನನಗೆ ಗೊತ್ತಿಲ್ಲ. ಎಷ್ಟು ಡೇಂಜರ್ ಇಲ್ಲ, ಎಷ್ಟು ಡೇಂಜರ್ ಇಲ್ಲ. ಅವ್ರು ಯೇಸು ಸ್ವಾಮಿ ಏನು ಹೇಳ್ತಾನೆ? ನೀವು ಯಾರೋ ನನಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ವಾಕ್ಯ ಹೇಳ್ಯಾರ್ರಿ, ಯೇಸು ಸ್ವಾಮಿ ಹೆಸರಿನಲ್ಲಿ ದೆವ್ವ ಬಿಡಿಸ್ಯಾರ್ರಿ, ಯೇಸು ಸ್ವಾಮಿ ಹೆಸರಿನಲ್ಲಿ ಚಮತ್ಕಾರ ಮಾಡ್ಯಾರ್ರಿ. ಯೇಸು ಸ್ವಾಮಿ ಹೇಳ್ತಾರೆ ನೀವು ಯಾರೋ ನನಗೆ ಗೊತ್ತಿಲ್ಲ. ಜಾಗೃತಿ. ಭೂಮಿಯಲ್ಲಿರುವಂತ ಪಾಸ್ಟರ್ಸ್, ರೆವರೆನ್ಸ್, ಬಿಷಪ್ಸ್, ಜಾಗೃತಿ. ಮೋಸ ಹೋಗ್ಬೇಡ್ರಿ, ಮೋಸ ಹೋಗ್ಬೇಡ್ರಿ. ಧರ್ಮವನ್ನು ಮೀರಿ ನಡೆಯುವವರೇ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು. ನನ್ನಿಂದ ತೊಲಗಿ ಹೋಗಿ. ಧರ್ಮವನ್ನು ಮೀರಿ ನಡೆಯುವವರು. ಬೈಬಲ್ಗೆ ಇನ್ನೊಂದು ಹೆಸರಿದೆ, ಧರ್ಮಶಾಸ್ತ್ರ. ಗೊತ್ತಲ್ಲ ನಿಮಗೆ? ಗೊತ್ತಲ್ಲ? ಬೈಬಲ್ಗೆ ಇನ್ನೊಂದು ಹೆಸರೇನಿದೆ? ಅಂದ್ರೆ ಏನು? ಬೈಬಲ್ ಅನ್ನು ಮೀರಿ ನಡೆಯುವವರು ದೇವರ ವಾಕ್ಯವನ್ನು ಏನ್ ಮಾಡ್ತಾರೆ? ಅದಕ್ಕೆ ನಾನು ನಿಮಗೆ ಹೇಳ್ತೇನೆ, ಕ್ರೈಸ್ತರೆಲ್ಲ ಜಾಗೃತೆಯಾಗಿರ್ಬೇಕು, ಜಾಗೃತೆಯಾಗಿರ್ಬೇಕು, ವಿಶ್ವಾಸಿಗಳು ಜಾಗೃತೆಯಾಗಿರ್ಬೇಕು. ಬೈಬಲ್ ಅನ್ನು ನೋಡ್ರಿ, ಪರಲೋಕ ಹೋಗ್ತೀರಿ. ಪಾಸ್ಟರ್ಗಳನ್ನು ನೋಡಿದಿರಿ, ನರಕ ಹೋಗ್ತೀರಿ. ಯಾಕಪ್ಪ? ಈಗ ಓದಿದ್ದೇವೆ. ಅದಕ್ಕಾಗಿ ಪಾಸ್ಟರ್ಗಳಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂತ ಹೇಳಿಲ್ಲ. ಇಲ್ಲಿರುವಂಥ ಪಾಸ್ಟರ್ ಹಾಗೆ ಒಳ್ಳೆ ಪಾಸ್ಟರ್ಗಳಿದ್ದಾರೆ, ಆದರೆ ಎಲ್ಲರೂ ಒಳ್ಳೆಯವರಲ್ಲ. ಅರ್ಥ ಆಯ್ತಲ್ಲ? ಒಳ್ಳೆ ಪಾಸ್ಟರ್ ಇದ್ದಾರೆ, ಪ್ರಾಮಾಣಿಕವಾಗಿ ಹಣದ ಆಸೆ ಇಲ್ಲದೆ ತಮ್ಮನ್ನು ತಗ್ಗಿಸಿಕೊಂಡು ಸೇವೆ ಮಾಡುವಂಥ ಅನೇಕ ಪಾಸ್ಟರ್ಗಳು ಭೂಮಿ ಮೇಲೆ ಇದ್ದಾರೆ. ಅವರನ್ನು ಹಿಂಬಾಲಿಸಿ ಪರಲೋಕ ಹೋಗ್ತಾರೆ, ಅವರ ಹಿಂದೆ ಹೋಗ್ತಾರೆ. ಆದರೆ ವಾಕ್ಯವನ್ನು ಮೀರಿ ನಡೀತಾರಲ್ಲ, ವಾಕ್ಯವನ್ನು ಮೀರಿ ನಡೀತಾರಲ್ಲ, ಅವರ ಹಿಂದೆ ಹೋಗ್ತಾರೆ, ನರಕ ಹೋಗ್ತಾರೆ. ಯೇಸು ಸ್ವಾಮಿಯ ಅಪ್ಪಣೆಯನ್ನು ಹಿಂಬಾಲಿಸಬೇಕು, ಅವಾಗ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಗೆ ಬರ್ತದೆ. ಏನು ಯೇಸು ಸ್ವಾಮಿ ಅಪ್ಪಣೆ? ಮಾರ್ಕ 16:15-16. ಓದಮ್ಮ. ಆಮೇಲೆ ಅವರಿಗೆ, ಈಗ ಸತ್ತು ಎದ್ದು ಬಂದಂತ ಯೇಸು ಸ್ವಾಮಿ ಗಮನಿಸ್ಬೇಕು. ಎಲ್ಲರೂ ಇಲ್ಲಿ ನೋಡ್ರಿ, ಮಾತಾಡಬೇಡ್ರಿ. ಸತ್ತು ಎದ್ದು ಬಂದಂತ ಯೇಸು ಸ್ವಾಮಿ ಪರಲೋಕ ಹೋಗೋದಕ್ಕಿಂತ ಮುಂಚೆ ಶಿಷ್ಯರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ, ನನ್ನ ಶಿಷ್ಯರೇ ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಎಲ್ಲಾ ಜನರಿಗೆ ಏನ್ ಮಾಡ್ರಿ? ಸುವಾರ್ತೆ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು, ಏನಂದ್ರೆ ನಂಬರ್ 1 ನಂಬಬೇಕು, ನಂಬರ್ 2 ದೀಕ್ಷಾಸ್ನಾನ. ನಂಬಿ ದೀಕ್ಷಾಸ್ನಾನ. ಇದರಲ್ಲಿ ನಂಬಿಕೆ ಮೊದಲು, ದೀಕ್ಷಾಸ್ನಾನ ಎರಡನೇ. ದೀಕ್ಷಾಸ್ನಾನ ಮೊದಲು, ನಂಬಿಕೆ ಎರಡು. ಬೈಬಲಲ್ಲಿ ಇಲ್ಲ, ಉಲ್ಟಾ ಪಲ್ಟಾ ಮಾಡಬಾರ್ದು ವಾಕ್ಯ. ಅರ್ಥ ಆಯ್ತಲ್ಲ? ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಅವನ ಹೆಸರಿಗೆ ಬಂದಿರುತ್ತದೆ, ರಕ್ಷಣೆ ಹೊಂದುತ್ತಾನೆ. ನಂಬದೆ ಹೋಗುವವನು
ಹೋಗುವವನು ಹಾ ದಂಡನೆಗೆ ಗುರಿಯಾಗುವನು. ಎಲ್ಲಿ ಹೋಗ್ತಾನ? ಅದಕ್ಕೆ ನೀವೇನ್ ಮಾಡಬೇಕು? ಯೇಸುವನ್ನು ನಂಬಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾ ಸ್ನಾನ ತಗೊಳ್ಳಿ. ಮತ್ತೆ 28:18 ಹೋದಮ್ಮ. ಎಲ್ಲ ಜನರೇ ಗಮನಿಸಿರಿ, ಮೀಡಿಯಾ ಮೂಲಕವಾಗಿ ಕೇಳುವವರು ಗಮನಿಸಿರಿ. ದೇವರ ವಾಕ್ಯವನ್ನು ಒಂದು ಅಕ್ಷರ ಹೆಚ್ಚಿ ಕಡಿಮೆ ಮಾಡದೆ, ಜನರ ಮುಖವನ್ನು ನೋಡಿ ವಾಕ್ಯ ಹೇಳದೆ, ಬೈಬಲ್ನಲ್ಲಿ ಇರುವುದನ್ನು ಇರುವ ಹಾಗೆ ನಿಮಗೆ ಹೇಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ನಿಮ್ಮ ರಕ್ತದ ಅಪರಾಧ ನನ್ನ ಕೈಯಲ್ಲಿ. ಈಗ ನಿಮ್ಮನ್ನು ನೋಡಿ ಒಂದು ಮಾತು ಕೇಳ್ತೇನೆ, ಪಾಸ್ಟರ್ ನಾನು ನೀರಿನಲ್ಲಿ ಮುಳುಗಿಸಿದ ದೀಕ್ಷಾಸ್ನಾನ ತಗೊಂಡಿಲ್ಲ, ಮಗುವಾಗಿ ತಗೊಂಡದ್ದು ಬೈಬಲ್ನಲ್ಲಿ ಇಲ್ಲ, ಅದು ಲೆಕ್ಕಕ್ಕೆ ಬರುವುದಿಲ್ಲ. ನಾನು ನೀರಿನಲ್ಲಿ ಮುಳುಗಿಸಿದ ದೀಕ್ಷಾಸ್ನಾನ ತಗೊಂಡಿಲ್ಲ ಪಾಸ್ಟರ್, ಆದರೆ ನಾನು ಯೇಸುವನ್ನು ನಂಬಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ. ಈ ಮೀಟಿಂಗ್ ಮುಗಿದ ಮೇಲೆ ನನ್ನ ಪಾಸ್ಟರ್ ಕಡೆ ಹೋಗಿ, ನೀವು ಯಾವ ಚರ್ಚಿನಿಂದ ಬಂದಿರೋ ಅದೇ ಪಾಸ್ಟರ್ ಕಡೆ ಹೋಗಿ ನೀವು ದೀಕ್ಷಾಸ್ನಾನ ನೀರಿನಲ್ಲಿ ಮುಳುಗಿಸಿ ತಂದೆ ಮಗ ಪರಿಶುದ್ಧಾತ್ಮ ದೀಕ್ಷಾಸ್ನಾನ ತಗೊಳ್ಬೋದು. ಆದರೆ ನಾನು ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಪಾಸ್ಟರ್, ಯೇಸು ಸ್ವಾಮಿ ನನ್ನ ಮನಸ್ಸಲ್ಲಿ ಬರುವುದಕ್ಕಾಗಿ, ನನ್ನ ರಕ್ಷಣೆಗಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿರಿ. ಈ ಮೀಟಿಂಗ್ ಮುಗಿದ ಮೇಲೆ ನಾನು ನನ್ನ ಪಾಸ್ಟರ್ ಹೋಗಿ ದೀಕ್ಷಾಸ್ನಾನ ತಗೊಳ್ತೇನೆ. ಆದರೆ ನಾನು ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ, ನನಗಾಗಿ ಒಂದು ಪ್ರಾರ್ಥನೆ ಮಾಡಿ ನನ್ನ ರಕ್ಷಣೆಗಾಗಿ ಎಂದು ಹೇಳೋರು ಮಾತ್ರ ಎದ್ದು ನಿಲ್ಲದೆ. ನಿಮ್ಮ ಸಲುವಾಗಿ ನಾನು ಒಂದು ಸಣ್ಣ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಬ್ರದರ್, ಗಾಡ್ ಬ್ಲೆಸ್ ಯು ಮಗ. ಯಾರಿಗೂ ಹೇಳಬಾರ್ದು, ನೀನು ಏನು ನಾನು ಏನು, ಯಾರು ಹೇಳಬಾರ್ದು. ನಿಮ್ಮ ಮಕ್ಕಳು ಎದ್ದು ನಿಂತರೆ ಅವ್ರನ್ನ ಅಡ್ಡಿ ಮಾಡಬಾರ್ದು. ಮಕ್ಕಳಿಗೆ ದೀಕ್ಷಾಸ್ತ್ರ ಕೊಡಲ ಬೇಡವ ಪಾಸ್ಟರ್ ಕೈಯಲ್ಲಿ ಅವ್ರು ನಿರ್ಣಯ ತಗೊಳ್ತಾರೆ, ಅದು ಅವ್ರ ಕೈಯಾಗ ಬಿಟ್ಬಿಡ್ರಿ. ನಿಮ್ಮ ಮಕ್ಕಳು ಎದ್ದು ನಿಂತರೆ ಬಿಟ್ಟುಬಿಡ್ರಿ, ನೀವು ಅವ್ರನ್ನ ಅಡ್ಡಿ ಮಾಡಬೇಡ್ರಿ. ದೇವರ ವಾಕ್ಯ ನಿಮ್ಮ ಮಕ್ಕಳ ಮನಸ್ಸಿಗೆ ಕಾರ್ಯ ಮಾಡಿದರೆ ಅವ್ರನ್ನ ಅಡ್ಡಿ ಮಾಡಬೇಡ್ರಿ. ಮಕ್ಕಳು ಎದ್ದು ನಿಂತರೆ ನಿಂತ್ಕೊಳ್ಳಿ, ಅವ್ರನ್ನ ಅಡ್ಡಿ ಮಾಡಬೇಡ್ರಿ. ದೇವರು ನೋಡ್ತಾರೆ. ಮತ್ತು ಪಾಸ್ಟರ್ ಅವ್ರ ಕೈಯಲ್ಲಿ ಬಿಟ್ಬಿಡ್ರಿ, ಅವರು ಮಹಿಮೆ ದೇವರಿಗೆ ಮಹಿಮೆ ಆಗಲಿ. ಮಕ್ಕಳೇ, ಈ ಒಂದು ಅದ್ಭುತವಾದಂಥ ವಾಕ್ಯಗಳನ್ನು ಕೇಳಿದ್ರಿ, ನೀವೆಲ್ಲ ಭಾಗ್ಯವಂತರಾಗಿದ್ರಿ. ನಾವು ನೀವು ಸೇರಿ ಹೋಗೋಣ ಪರಲೋಕಕ್ಕೆ. ಹಲ್ಲೆಲೂಯಾ. ಎಲ್ಲ ನೀವು ಸಿದ್ಧರಾಗಬೇಕೆಂಬುದಾಗಿ ಈ ಒಂದು ಸಮಯದಲ್ಲಿ ದೇವರ ಸೇವೆಗೋಸ್ಕರ ಕಾಣಿಕೆ ಒಂದು ಹಾಡುವಾಗ ದೇವರ ಸೇವೆಗಾಗಿ ನೀವೆಲ್ಲ ಕಾಣಿಕೆಯನ್ನು ಅರ್ಪಿಸಬೇಕೆಂಬುದಾಗಿ ಮುಖ್ಯವಾದ ವಿಷಯಗಳಿದ್ದಾವೆ. ದಯಮಾಡಿ ಇಂಥ ಒಂದು ಭಾಗ್ಯವನ್ನು ಯಾರು ಕಳ್ಕೊಬೇಡ್ರಿ. ಇನ್ನೊಂದು ಹಾಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡಿ. ಮಾರ್ಗ
ನಿತ್ಯ ರಾಜ್ಯಕ್ಕಾಗಿ ಸಿದ್ಧರಾಗಬೇಕು. ಯಾವ ರಾಜ್ಯಕ್ಕಾಗಿ? ನಿಮ್ಮ ನಿತ್ಯ ರಾಜ್ಯ ಯಾವುದು? ನೀವು ಎಲ್ಲಿರೋದಾಗಿದೆ ಶಾಶ್ವತವಾಗಿ? ಎಲ್ಲಿ? ಪರಲೋಕದಲ್ಲಿ ಶಾಶ್ವತವಾಗಿರುವುದೇ. 1,000 ವರ್ಷ ಈ ಭೂಮಿ ಮೇಲೆ ರಾಜ್ಯಭಾರ ಮಾಡಿದ್ವಿ. ಅಲ್ಲಯ್ಯ, ನಮ್ಮನ್ನ ದೇವರು ಯಾಜಕರನ್ನಾಗಿ ರಾಜರನ್ನಾಗಿ ಆರಿಸಿಕೊಂಡಿದ್ದಾನೆ. ಈ ಭಾಗ್ಯವಂತ ದೇವರು ನಮ್ಮ ಜೀವನದಲ್ಲಿ ಇಂಥ ಸತ್ಯ ವಾಕ್ಯ ಕೊಡ್ತಾನಂದ್ರೆ ನಾವೆಲ್ಲರೂ ಧನ್ಯವಂತರಾಗಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಮ್ಮ ಮಧ್ಯದಲ್ಲಿ ದೈವ ಸೇವಕರು ದೇವರ ವಾಕ್ಯಕ್ಕಾಗಿ ಸಿದ್ಧರಾಗಿದ್ದಾರೆ. ಅವರ ಚಪ್ಪಾಳೆ ತಟ್ಟಿ ಮತ್ತು ದೊರೆತಾಗಿ ಸ್ವಾಗತ. ಪರಲೋಕ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಕೊನೆಯ ದಿನ, ಕೊನೆಯ ಸೆಕ್ಷನ್ನಲ್ಲಿ ನೀನು ನಮ್ಮನ್ನು ಕರ್ಕೊಂಡು ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಆರಾಧನೆ ಮಧ್ಯದಲ್ಲಿ ನೀನು ವಾಸ ಮಾಡ್ತೀಯಪ್ಪ. ಸ್ತೋತ್ರ. ಈಗ ನಾವು ನಿನ್ನ ವಾಕ್ಯವು ಧ್ಯಾನಿಸುವಾಗ ಯೇಸು ಸ್ವಾಮಿ ನೀನೇ ಮಾತಾಡ. ನಾನು ಕೇಳ್ತೇನಪ್ಪ, ನಾವೆಲ್ಲರಿಗೂ ಈ ಜಗತ್ತಿನ ಎಂಡ್ ಹೇಗೆ ಇದೆಯೋ ನಿನ್ನ ವಾಕ್ಯದಿಂದ ನಾವು ತಿಳ್ಕೊಳ್ಳುವಂತೆ ನಮಗೆ ಸಾಕು. ನೀನು ಮಾತಾಡ, ನಾವೆಲ್ಲರೂ ಕೇಳ್ತೇವೆ. ನಾವು ಮಣ್ಣು, ನಮ್ಮನ್ನು ದಕ್ಕಿಸ್ತೇವೆ, ನಿನ್ನ ಪಾದದಲ್ಲಿ ಸಮರ್ಪಣೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಪರಲೋಕ ತಂದೆಯೇ. ಬಿಡುವನು. ಈಗ ನೀವು ಹೇಗೆ ಹೇಳಿದ್ದೀರೋ ಮಾಡಿದ್ದೀರೋ ಹೀಗೆ ದೇವರ ಸ್ವಂತ ಕೈ ತಾನೇ ನಿಮ್ಮ ಕಣ್ಣೀರನ್ನೆಲ್ಲ ಪರ್ಮನೆಂಟ್ ಆಗಿ ವರ್ತಿಸಿ. ಚಿಂತೆ ಮಾಡಿ. ಪರಲೋಕದಲ್ಲಿ ದೇವರ ಕೈ ನಿಮ್ಮ ಕಣ್ಣೀರು ಒರೆಸ್ಬೇಕಲ್ಲ. ಹಾಗಾದ್ರೆ ನೀವು ಭೂಮಿಯ ಮೇಲೆ ಯೇಸುಗಾಗಿ ಕಣ್ಣೀರು ಬಿಡಲೇಬೇಕು. ಇಲ್ಲಿ ಬಿಟ್ಟರೆ ಅಲ್ಲಿ ಒರೆಸ್ತಾನೆ. ಹೌದಲ್ಲ? ನರಕ ಹೋಗೋದು ಯಾರು? ಎಲ್ಲರಿಗಲ್ಲಿ ಪಾಪ. ಈಗ ಜೀವಬಾಧರ ಪಟ್ಟಿಗೆ ನಿಮ್ಮ ಹೆಸರು ಬೇಕಾದ್ರೆ ನೀವು ಏನ್ ಮಾಡಬೇಕು? ಯೇಸುವನ್ನು ನಂಬಿ ಏನ್ ಮಾಡಬೇಕು? ಅದೇ ಯೇಸುವಿನ ಅಪ್ಪಣೆ. ಅದನ್ನು ನೆರವೇರಿಸಿದರೆ ನಿಮ್ಮ ಹೆಸರು ಜೀವಬಾಧರ ಪಟ್ಟಿಯಲ್ಲಿ ಬಂದುಬಿಡ್ತದೆ. ನೀವು ದೇವರ ಮಕ್ಕಳಾಗಿ ಆಗಿರ್ತೀರಿ, ನರಕಕ್ಕೆ ತಪ್ಪಿಸ್ಕೊಳ್ತೀರಿ. ಈಗ ಪಾತಾಳವು ನರಕಕ್ಕೆ ಹೋಗಿದ ಮೇಲೆ ಯೋಹಾನು ನೋಡ್ತಾನೆ. ಮುಂದೆ ಹೋದರು. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಯಾಕೆ ಏನಾಯ್ತು? ಮೊದಲಿದ್ದಂತ ಭೂಮಿ ಆಕಾಶವನ್ನು ಯೇಸು ಏನ್ ಮಾಡಿಬಿಟ್ಟಿದ್ದಾನೆ? ಎಲ್ಲಿಲ್ಲ, ಹೋಗ್ಬಿಟ್ಟ, ಬೀಸಾಡ್ಬಿಟ್ಟು. ಯಾಕೆ? ಈ ಭೂಮಿ ಆಲ್ರೆಡಿ ಸೈತಾನ ಲೂಸಿಫರ್ ಅಂತ ಅಶುದ್ಧವಾಗಿದೆ. ಇದನ್ನು ತಗೊಂಡು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ದೇವರು ನಮಗೆ ಏನ್ ಮಾಡ್ಲಿಕ್ಕಿದ್ದಾರೆ? ನೂತನ ಆಕಾಶ, ನೂತನ ಭೂಮಿ, ನೂತನ ಹೊಸ ಯೆರೂಸಲೇಮ್ ಮಾಡಿ ನಮ್ಮನ್ನು ಅಲ್ಲಿ ಮಾತಾಡ್ಲಿಕ್ಕಿದ್ದಾರೆ. ಈಗ ನೂತನ ಆಕಾಶ ಮಂಡಲ, ಈಗ ಪಾತಾಳ ನರಕಕ್ಕೆ ಹೋಗಿದ ಮೇಲೆ ನೋಡ್ತಾರೆ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಎಲ್ಲರಿಗೂ ಗಮನಿಸಬೇಕು. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಯೋಹಾನ ನೋಡ್ತಾನೆ. ಹೊಸ ಯೆರೂಸಲೇಮ್ ಪರಲೋಕದಿಂದ ಇಳಿದು ಬರುತ್ತದೆ. ಈ ಹೊಸ ಯೆರೂಸಲೇಮ್ ಯಾವುದು ಗೊತ್ತಾ? ಯೇಸು ಹೇಳ್ತಾರಲ್ಲ, ಯೋಹಾನ 14:1-2 ಯೇಸು ಹೇಳಿದನು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬರಿ, ನನ್ನನ್ನು ನಂಬರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ವಿಚಾರಗಳಿವೆ. ಇಲ್ಲದಿದ್ದರೆ ಹೇಳ್ತಿದ್ದನು, ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತೇನೆ. ನಿನ್ನೆ ನಾವು ನೋಡಿದೆಲ್ಲ, ಈ ಒಂದು ಎಂಬ ಶಬ್ದ ಕನ್ನಡ ಬೈಬಲ್ನಲ್ಲಿ ಟ್ರಾನ್ಸ್ಲೇಷನ್ ನಲ್ಲಿ ಬಿಟ್ಟಿದ್ದಾರೆ, ಆದರೆ ಇಂಗ್ಲಿಷ್ನಲ್ಲಿ ಇದೆ, ತಮಿಳಿನಲ್ಲಿ ಬಹಳ ವಿಚಾರಗಳಿದೆ. ಅದರಲ್ಲಿ ಒಂದು ನಿಮಗಾಗಿ ಸಿದ್ಧ ಮಾಡ್ತಾರೆ. ಆ ಒಂದು ಸ್ಥಳನೇ ಹೊಸ ಯೆರೂಸಲೇಮ್. ಅದು ದೊಡ್ಡ ಸಿಟಿ. ಅದರಲ್ಲಿ ಬಹಳ ಬಂಗಾರದ ಮನೆಗಳಿದೆ. ನಮ್ಮ ಎಲ್ಲರೂ ಬಂಗಾರದ ಮನೆಗಳು, ಪರ್ಮನೆಂಟ್ ಆದ ಮನೆಗಳು ಇಲ್ಲಿಯೇ ಇರ್ತದೆ, ಹೊಸ ಯೆರೂಸಲೇಮ್ನಲ್ಲಿ. ಅದು ದೊಡ್ಡ ಸಿಟಿ. ಈ ಹೊಸ ಯೆರೂಸಲೇಮ್ನಲ್ಲಿ ನಾವು ಎಲ್ಲರೂ ಆಲ್ರೆಡಿ 7 ವರ್ಷ ಇದ್ದಿದ್ದೇವೆ. ಅವಾಗ ಭೂಮಿಯ ಮೇಲೆ
ಯಾರ ರಾಜ್ಯ ನಡೀತಾ ಇತ್ತು? ಅವಾಗ ನಾವು ಪರಲೋಕದಲ್ಲಿ ಇದ್ದೇವಲ್ಲ, ಎಲ್ಲಿ? ಈ ಹೊಸ ಯೆರೂಸಲೇಮಿನಲ್ಲಿ ಇದೆ. ನಮ್ಮ ಸ್ವಂತ ಮನೆ ಅಲ್ಲಿ ಇದೆ. ಆ ಹೊಸ ಯೆರೂಸಲೇಮನ್ನು, ದೊಡ್ಡ ಸಿಟಿಯನ್ನು ಈಗ ಕೊನೆಯ ಸಮಯದಲ್ಲಿ ದೇವರು ಪರಲೋಕದಿಂದ ಏನ್ ಮಾಡಿಬಿಟ್ಟು ಕೆಳಗೆ ಇಳಿಸಿಬಿಟ್ಟ. ಅದು ಕೆಳಗೆ ಇಳಿದು ಬಂತು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಈ ಹೊಸ ಯೆರೂಸಲೇಮ್ ಮಾತ್ರ ಗಂಡನದಾಗಿ ಅಲಂಕೃತವಾದ ಮೊದಲ ಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಈ ಹೊಸ ಯೆರೂಸಲೇಮು ಫುಲ್ ಬಂಗಾರ. ಈ ನೂತನ ಆಕಾಶ, ನೂತನ ಭೂಮಿ, ಮಣ್ಣು. ಈ ಮಣ್ಣು ಯಾರಿಗೆ? ಬಂಗಾರ ಯಾರಿಗೆ? ಈ ಹೊಸ ಯೆರೂಸಲೇಮ್ ಪರಲೋಕದ ಒಂದು ಭಾಗ, ಪರಲೋಕದ ಒಂದು ಭಾಗ, ಫುಲ್ ಬಂಗಾರ. ಇನ್ನೊಂದು ಸಹೋದರಿಯರಿಗೆಲ್ಲ ಒಂದು ಶುಭ ಸಮಾಚಾರ. ಏನು? ಒಂದು ಸಾರಿ ನೀವು ಹೊಸ ಯೆರೂಸಲೇಮ್ ಬಂದ್ಬಿಟ್ರೆ ಅಡಿಗೆ ಬಂದು ಬೇರೆ ತಿನ್ನೋದೆ. ಯಾಕಪ್ಪ? ಜೀವವೃಕ್ಷದ ಹಣ್ಣು, ಜೀವನದಿ ನೀರು ಎಲ್ಲ ಇಲ್ಲಿ ಇರ್ತಿದೆ ಹೊಸ ಯೆರೂಸಲೇಮಿನಲ್ಲಿ. ಇಲ್ಲಿ ಇರುವುದಿಲ್ಲ. ನೂತನ ಆಕಾಶ, ನೂತನ ಭೂಮಿಯವರು ಉಣ್ಬೇಕಾದ್ರೆ ಕೆಲಸ ಮಾಡಬೇಕು, ದುಡಿಬೇಕು. ಆದ್ರೆ ಹೊಸ ಯೆರೂಸಲೇಮ್ ಬಂದ್ಬಿಟ್ರೆ ಅಲ್ಲಿ ದುಡಿಯುವಂತ ಕೆಲಸ ಇಲ್ಲ, ಬೇರೆ ತಿನ್ನುವಂತ ಕೆಲಸನೇ. ಇದು ಬಂಗಾರ, ಇದು ಮಣ್ಣು. ಇದು ಬಂಗಾರ ಯಾರಿಗೆ? ಮಣ್ಣು ಯಾರಿಗೆ? ಈಗ ನಾವು ನೋಡ್ಲಿಕ್ಕೆ ಮುಂದೆ ಹೋದಮ್ಮ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ದೇವರ ನಿವಾಸವು ಮನುಷ್ಯರಲ್ಲಿ ಇದೆ. ಅದು ಕೆಳಗೆ ಇಳಿದು ಬಂತು. ಹೊಸ ಯೆರೂಸಲೇಮ್ ಪರಲೋಕವನ್ನು ಬಿಟ್ಟು ಕೆಳಗೆ ಇಳಿದು ಬಂತು. ಈಗ 4 ಮುಖ್ಯವಾದ ಕಾರ್ಯಗಳು ನಿಮಗೆ ಹೇಳಿ ಮಗ ಮಾತಾಡಬೇಕು. ಮುಂದೆ ಬಂದು ಯಾಕೆ ಮಾತಾಡ್ತೀವಿ? 4 ಮುಖ್ಯವಾದ ಕಾರ್ಯಗಳು ನಿಮಗೆ ಹೇಳಿ ಮುಗಿಸ್ತೀವಿ. ನಂಬರ್ 1 ಗಮನಿಸಬೇಕು. ದೇವರು ನಮ್ಮನ್ನು ಇಲ್ಲಿ ತನಕ ತಗೊಂಡು ಬಂದಿದ್ದಾನೆ. ಎಲ್ಲಿ ತನಕ ತಗೊಂಡು ಬಂದಿದ್ದಾನೆ? ನೂತನ ಆಕಾಶ, ನೂತನ ಭೂಮಿ, ಹೊಸ ಯೆರೂಸಲೇಮ್. ಹೌದಲ್ಲ? ನಮ್ಮನ್ನು ಅಲ್ಲಿ ಇರಬೇಕಾಯ್ತು, ಮೇಲನೆ ಇಟ್ಕೋಬೇಕಾಯ್ತು, ದೇವರನ್ನ ಆರಾಧನೆ ಮಾಡಲಿಕ್ಕೆ. ಹೌದಲ್ಲ? ಯಾಕಪ್ಪ ನೂತನ ಯೆರೂಸಲೇಮ್ ಕೆಳಗೆ ಇಟ್ಬಿಟ್ರೆ ದೇವರು ನಮ್ಮನ್ನು ಅಲ್ಲೇ ಇಟ್ಕೊಂಡ್ಬಿಟ್ರೆ ನಾವೆಲ್ಲರೂ ದೇವರ ಮುಂದೆನೇ ಇದ್ದು ಬಿಟ್ರೆ ಮತ್ತು ದೇವರನ್ನ ಆರಾಧನೆ ಮಾಡಲಿಕ್ಕೆ ಒಳ್ಳೆದಾಯ್ತಲ್ಲ. ದೇವರು ಪರಲೋಕದಿಂದ ಬರಬೇಕು ಹೋಗಬೇಕು, ದೇವರಿಗೆ ತ್ರಾಸಿಲ್ಲ ಅಲ್ಲ. ಮತ್ತೆ ಯಾಕೆ ದೇವರು ನಮ್ಮನ್ನು ಕೆಳಗೆ ಇಟ್ಬಿಟ್ರು? ದೇವರು ಪರಲೋಕದಿಂದ ಬರಬೇಕು, ನಮ್ಮ ಸಂಗ ಇರಬೇಕು, ಹೋಗ್ಬೇಕು, ಇರಬೇಕು, ಹೋಗ್ಬೇಕು. ದೇವರಿಗೆ ತೊಂದರೆ ಯಾಕೆ? ಅಲ್ಲಿ ಇಡಬೇಕಾಯ್ತು ನಮ್ಮನ್ನು ಯಾಕೆ ಕೆಳಗೆ ಇಟ್ಬಿಟ್ಟ? ಗಮನಿಸಬೇಕು. ದೇವರು ಮೊದಲು ಲೂಸಿಫರನ್ನು ಆತನ ಮುಂದೆ ಇಟ್ಕೊಂಡಿದ್ರು. ಹೌದಲ್ಲ? ಆರಾಧನೆ ಮಾಡಲಿಕ್ಕೆ ಲೂಸಿಫರ್ ದೇವರು ಆತನ ಮುಂದೆ ಇಟ್ಕೊಂಡಿದ್ರು. ಅದಕ್ಕೆ ಲೂಸಿಫರ್ ದೇವರ ಮುಂದೆಯೇ ಇಟ್ಟುಕೊಂಡು ಆರಾಧನೆ ಮಾಡಿದ್ರಿಂದ ಅವನು ದೇವರ ಮಹಿಮೆಯನ್ನು ನೋಡಿ ಲೂಸಿಫರ್ಗೆ ಏನು ಬುದ್ಧಿ ಬಂತು? ಕೆಟ್ಟ ಬುದ್ಧಿ. ನಾನು ದೇವರ ಹಾಗೆ ಆಗಬೇಕು ಅಂತ. ಅವನಿಗೆ ಆ ಕೆಟ್ಟ ಬುದ್ಧಿ ಬಂದದಕ್ಕೆ ದೇವರಿಗೆ ತೊಂದರೆ ಆಯಿತು. ಈ ಚಾಟು ಮಾಡಿಕೊಂಡು ಕುಂತಾನೆ. ಹೌದಲ್ಲ? ಅವನಿಗೆ ಆ ಕೆಟ್ಟ ಬುದ್ಧಿ ಬಂದದಕ್ಕೆ ದೇವರು ಏನ್ ಮಾಡಿದಾನೆ? ಲೂಸಿಫರ್ ಯಾರಾಗಿದ್ದಾನೆ? ಸೈತಾನ ಆಗಿದ್ದಾನೆ. ದೇವರಿಗೆ ತೊಂದರೆ ಆಯಿತು. ಈ ಚಾಟು ಮಾಡಿಕೊಂಡು ಕುಂತಂತೆ. ಈಗ ನಿಮ್ಮನ್ನು ತಗೊಂಡು ಹೋಗಿ ದೇವರು ಮೇಲೆ ಇಟ್ಕೊಂಡ್ಬಿಟ್ರೆ ನೀವು ದೇವರ ಮುಂದೆನೇ ಇಟ್ಕೊಂಡು ಆರಾಧನೆ ಮಾಡುವಾಗ ನೀವು ದೇವರನ್ನು ಆರಾಧನೆ ಮಾಡ್ತಾ ದೇವರ ಮಹಿಮೆ ನೋಡಿ ಯಾವ ಕೆಟ್ಟ ಬುದ್ಧಿ ಇಲ್ಲಿ ಲೂಸಿಫರ್ಗೆ ಬಂತೋ ಅದು ನಿಮಗೂ ಇಲ್ಲಿ ಬಂದ್ಬಿಟ್ರೆ ಇಲ್ಲಿ ಎರಡನೇ ಚಾಟು ಮಾಡಿಕೊಂಡು ಕುಂಡ್ರಲಿಕ್ಕೆ ಬೇಡ. ಎಷ್ಟು ಸಾರಿ ಚಾಟು ಮಾಡ್ಕೊಂಡು ಕೂತ್ಕೊಂಡು ನೀವು ಕೆಳಗಡೆ ಇರ್ರಿ. ಬಹಳ ಒಳ್ಳೆಯವರು ನೀವು. ನಿಮ್ಮಂಥವ್ರು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನೀವು ಕೆಳಗಡೆ ಇರ್ರಿ. ನಾನೇ ಬರ್ತೇನೆ, ನನಗೆ ಆರಾಧನೆ ಮಾಡಿ ಹೋಗ್ತೇನೆ. ಮತ್ತೆ ಚಾಟ್ ಮಾಡೋ ಕೆಲಸ ನನಗೆ ಬೇಡ. ನೀವು ಅಲ್ಲಿ ಇರ್ರಿ. ದೇವರು ಇಷ್ಟು ಒಂದು ಥ್ಯಾಂಕ್ಸ್ ಹೇಳಿದವರು ಸಾಕು. ಹೌದಲ್ಲ? ಹೇಳ್ಬೇಕಿಲ್ಲ? ಹೌದು.
ಈ ವಾಲಂಟಿಯರ್ಸ್ ಕೆಲಸ ಮಾಡೋದಕ್ಕೆ ಒಂದು ಟ್ಯಾಕ್ಸ್ ಆದ್ರೆ ಬೇಕು. ಮತ್ತೆ ನಾವೇನು ಕೊಡೋದಿಲ್ಲ ಮಾಡೋದಿಲ್ಲ, ಒಂದು ಟ್ಯಾಕ್ಸ್. ನೀವು ಭಾಳ ಕಷ್ಟಪಟ್ಟಿರಪ್ಪ ನಮಗಾಗಿ, ಅದಕ್ಕೆ ನಾವು ಕೂತ್ಕೊಂಡು ವಾಕ್ಯ ತೆಗೆದಿದ್ದೀವಿ. ನೀವು ಭಾಳ ಟ್ಯಾಕ್ಸ್ ಒಂದು ಟ್ಯಾಕ್ಸಲ್ಲಿ ಹೋಗಿ ಆಮೇಲೆ ಅಲ್ಲೆಲ್ಲಿಯಾ. ಓಕೆ, ಇಷ್ಟು ಎಲ್ಲ ಕಷ್ಟಪಟ್ಟು ಮಾಡೋದು ಯಾಕೆ? ಯಾರು ನರಕ ಇಷ್ಟು ನಿಮಗೆ ಹೇಳಿದರು ಮಾಡಿದರು, ಇಷ್ಟು ವಾಕ್ಯ ಕೇಳಿದ ಮೇಲೆಯೂ ನೀವು ಯೇಸುವನ್ನು ನಂಬುವುದಿಲ್ಲ, ವಿಶ್ವಾಸವನ್ನು ತಗೊಳ್ಳುವುದಿಲ್ಲ ಅಂತಂದರೆ ಎಲ್ಲಿ ಹೋಗ್ಬೇಕಾಗ್ತದೆ? ಹೌದಿಲ್ಲ? ನರಕ ಹೋಗೋದಕ್ಕೆ. ಸೊ ನಮ್ಮ ಮನೆಯ ಮುಂದೆ ಯಾರಾದರೂ ನರಕ ಹೋಗಿರ್ತೀವಿ, ನೀವು ಇಲ್ಲಿದ್ದರೆ, ಈ ನರಕದಲ್ಲಿ ಇರುವವರ ನೆನಪು ನಿಮಗೆ ಇಲ್ಲಿದ್ದರೆ ನೀವು ಸಮಾಧಾನವಾಗಿ ಇರ್ಲಿಕ್ಕೆ ಆಗ್ತದಾ? ಅದಕ್ಕೆ ಇಲ್ಲಿ ಬಂದ ಮೇಲೆ ಮನೆಯ ಮಂದಿ ನೆನಪಲ್ಲ, ದೇವರು ಡಿಲೇಟ್ ಮಾಡಿ. ಒಂದು ವಾಕ್ಯ ನೋಡೋಣ. ಯೆಶಾಯ ಓದಮ್ಮ. ಇಗೋ, ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ಮೊದಲಿದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು. ಮೊದಲು ಇದ್ದದ್ದನ್ನು ಯಾರು ಜ್ಞಾಪಿಸಿಕೊಳ್ಳರು. ಅದು ನೆನಪಿಗೆ ಬಾರದು. ನೆನಪಿಗೆ ಬಾರದು. ಇಲ್ಲಿ ಬಂದ ಮೇಲೆ ಹಳೆಯ ನೆನಪಲ್ಲ, ದೇವರು ಏನ್ ಮಾಡಿಬಿಡ್ತಾನೆ? ಡಿಲೇಟ್ ಮಾಡಿ. ಓಕೆ, ನಂಬರ್ 2. ನಂಬರ್ 3, ಹೊಸ ಯೆರೂಸಲೇಮ್ ಯಾರಿಗೆ? ನೂತನ ಆಕಾಶ ನೂತನ ಭೂಮಿ ಯಾರಿಗೆ? ಯಾರ ಹೆಸರಲ್ಲ ಜೀವಬಾಧ್ಯರ ಪಟ್ಟಿಯಲ್ಲಿ ಇರುತ್ತದೋ ಅವರು ಎಲ್ಲರೂ ಹೊಸ ಯೆರೂಸಲೇಮ್. ಇಲ್ಲಿ 1000 ವರ್ಷ ಯೇಸುವಿನ ರಾಜ್ಯ, ಆ 1000 ವರ್ಷ ಮುಗಿಯುವಾಗ ಸೈತಾನ ಹೊರಗೆ ಬಂದು ಅವ್ರು ಮೋಸ ಮಾಡ್ತಾರಲ್ಲ, ಅವಾಗ ಸ್ವಲ್ಪ ಮಂದಿ ಲೂಸಿಫರ್ ಹಿಂದೆ ಹೋಗ್ತಾರೆ, ಆದರೆ ಸ್ವಲ್ಪ ಮಂದಿ ಲೂಸಿಫರ್ ಹಿಂದೆ ಹೋಗುವುದಿಲ್ಲ. ಹಂಗೆ ಲೂಸಿಫರ್ ಹಿಂದೆ ಹೋಗದೆ ಬಾಕಿ ಇರ್ತಾರಲ್ಲ, ಅವ್ರು ಎಲ್ಲರೂ ನೂತನ ಆಕಾಶ ನೂತನ ಭೂಮಿ. ಯಾಕಪ್ಪ? ಈ ಲೂಸಿಫರ್ ಹಿಂದೆ ಹೋಗದವರ ಶರೀರವಲ್ಲ. ಯಾವ ಶರೀರ? ಎಲ್ಲರಲ್ಲಿ ಮಣ್ಣಿನ ಶರೀರ. ಅದಕ್ಕೆ ಅವ್ರಿಗೆ ಮಣ್ಣು, ನೂತನ ಆಕಾಶ ನೂತನ ಭೂಮಿ ಮಣ್ಣು. ಇಲ್ಲಿ ಮಣ್ಣಿನ ಶರೀರ ಬಾಕಿ ಎಲ್ಲರಿಗೂ ನೂತನ ಆಕಾಶ ನೂತನ ಭೂಮಿ. ಆತ್ಮಿಕ ಶರೀರದವರು ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತದೋ ಅವೆಲ್ಲ ಆತ್ಮಿಕ ಶರೀರ, ಅವರೆಲ್ಲರೂ ಹೊಸ ಯೆರೂಸಲೇಮ್. ಪ್ರಕಟಣೆ 21:27 ಓದಮ್ಮ. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ. ಇದರಲ್ಲಿ ಹೊಸ ಯೆರೂಸಲೇಮಿನಲ್ಲಿ ಹೊಳೆಯಾದದ್ದು ಒಂದು ಸೇರುವುದಿಲ್ಲ. ಅಸಹ್ಯವಾದದ್ದನ್ನು ಅಸಹ್ಯವಾದದ್ದು, ಈಗ ಗಮನಿಸಿ, ಅಸಹ್ಯವಾದದ್ದು ಈ ಸಿನಿಮಾ ಸೀರಿಯಲ್ ಅದರಲ್ಲಿ ಕೆಟ್ಟ ಕೆಟ್ಟದ ನೋಡೋದೆಲ್ಲ ಒಳ್ಳೆಯದ ಅಸಹ್ಯನ? ಅದಕ್ಕೆ ನಾನು ಮತ್ತೆ ನಿಮ್ಗೆ ಹೇಳಿದ್ದೆ, ಅಸಹ್ಯವಾದದ್ದು ಸಿನಿಮಾ ನೋಡಬೇಡ್ರಿ, ಸೀರಿಯಲ್ ನೋಡಬೇಡ್ರಿ, ಮೊಬೈಲ್ನಲ್ಲಿ ಕೆಟ್ಟ ಕೆಟ್ಟದ ನೋಡಬೇಡ್ರಿ. ಸುಳ್ಳಾದದ್ದು. ಈಗ ಸಿನಿಮಾದಲ್ಲಿ ಒಬ್ಬ 50 ಮಂದಿ ಹೊಂಟಾನ, ಕರೆದ ಸುಳ್ಳ. ಸಿನಿಮಾದಲ್ಲಿ ನಡೆಯೋದಲ್ಲ, ಕರೆದ ಸುಳ್ಳ. ಸುಳ್ಳಾದದನ್ನು ನಡೆಸುವವನು ಸೇರುವುದಿಲ್ಲ. ಇದರಲ್ಲಿ ಅವರೆಲ್ಲ ಸೇರುವುದಿಲ್ಲ. ಅದಕ್ಕೆ ನಾನು ತಿರುಗಿ ಹೇಳಿದ್ದೇನೆ. ಯಜ್ಞದ ಕುರಿಯಾದ ಆತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿದೆಯೋ ಅವರು ಮಾತ್ರ ಸೇರುವರು. ಅವರು ಮಾತ್ರ ಹೊಸ ಯೆರೂಸಲೇಮ್. ಈಗ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವಾಗ ಬರ್ತದೆ ಹೇಳಿ? ನೀವು ಯೇಸುವನ್ನು ನಂಬಿ ಏನ್ ಮಾಡಬೇಕು? ನೀರಿನಲ್ಲಿ ಮುಳುಗಿಸಿ, ಯಾವ ಹೆಸರಿನಲ್ಲಿ? ತಂದೆ ಮಗ ಪರಿಶುದ್ಧಾತ್ಮನ ಹೆಸರಲ್ಲಿ ಯಾವಾಗ ಹೆಸರನ್ನು ತಗೊಳ್ತೀರೋ ಅವಾಗ ಯೇಸುವಿನ ಅಪ್ಪಣೆಯನ್ನು ನೆರವೇರಿಸ್ತೀವಿ. ಅಷ್ಟೇ ನಿಮ್ಮ ಹೆಸರು ಇಲ್ಲಿ ಬಂದಿರುತ್ತದೆ. ಇಲ್ಲಿ ನಿಮ್ಮ ಹೆಸರು ಬಂದರೆ ನಿಮ್ಮ ಹೊಸ ಯೆರೂಸಲೇಮು ಗ್ಯಾರಂಟಿ. ಇಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ಯೇಸು ಸ್ವಾಮಿ ಸಂಘ ಏನ್ ಮಾಡ್ತೀವಿ? ಪರಲೋಕ ಹೋಗ್ತೀವಿ. ಈಗ ಯೇಸು ಸ್ವಾಮಿ ಸಂಘ ಪರಲೋಕ ಹೋಗ್ಬೇಕಂದ್ರೆ ನಮ್ಮ ಶರೀರ ಏನಾಗಿರ್ತದೆ? ಮಾರ್ಪಾಟ. ಯಾವ ಶರೀರ ಆಗಿಬಿಡ್ತದೆ? ಆತ್ಮಿಕ. ಸೊ ಇಲ್ಲಿ ಹೆಸರು ಇಲ್ಲ, ಆತ್ಮಿಕ ಶರೀರದವರು ಎಲ್ಲರೂ ಹೊಸ ಹೆಸರು. ಈಗ ನೂತನ ಆಕಾಶ ನೂತನ ಭೂಮಿಯ ವಿಷಯವಾಗಿ ನಾವು ನೋಡುವುದು, ಯಾರೆಲ್ಲ ಇಲ್ಲಿ 1000 ವರ್ಷ ಯೇಸುವಿನ ರಾಜ್ಯ ಮುಗಿಯುವಾಗ ಲೂಸಿಫರ್ ಹಿಂದೆ ಹೋಗಲಿಲ್ಲ,
ಹೋಗೋಣ. ಈ ನೂತನ ಆಕಾಶ ನೂತನ ಭೂಮಿ ವಿಷಯವಾಗಿ ನಾವು ನೋಡೋಣ. ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ನಾನು ಸೃಷ್ಟಿಸುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ, ನನ್ನ ಮುಂದೆ ಸ್ಥಿರವಾಗಿ ನಿಲ್ಲುವ ಪ್ರಕಾರ ನಿಮ್ಮ ಸಂತತಿಯು, ನಿಮ್ಮ ಸಂತತಿಯು, ನಿಮ್ಮ ಹೆಸರು ಸ್ಥಿರವಾಗಿ ನಿಲ್ಲುವವು. ಅಂದರೆ ಇಲ್ಲಿ ಇರುವವರಿಗೆ ಸಂತತಿ ಇರ್ತದೆ, ಮಕ್ಕಳು ಹೋಗ್ತಾರೆ. ಯಾಕಪ್ಪ ಅವ್ರು ಯಾವ ಶರೀರದಲ್ಲಿ ಇರ್ತಾರೆ? ಮಣ್ಣಿನ ಶರೀರ. ಅವ್ರಿಗೆಲ್ಲ ಇಲ್ಲಿ ಮಕ್ಕಳು ಹೋಗ್ತಾರೆ. ಪ್ರತಿಯೊಂದು ಅಮಾವಾಸ್ಯೆಯಲ್ಲಿಯೂ ಇಲ್ಲಿ ಇರುವವರು ಪ್ರತಿಯೊಂದು ಅಮಾವಾಸ್ಯೆ ಅಂತಂದ್ರೆ ಏನು? ತಿಂಗಳ ಏನಂದ್ರೆ ತಿಂಗಳ ಒಂದೊಂದು ಸಬ್ಬತ್ತಿನದಲ್ಲಿಯೂ, ಒಂದು ಸಬ್ಬತ್ತಿನ ಅಂದ್ರೆ ವಾರ ಕರೆಕ್ಟಾ? ತಿಂಗಳಿಗೊಮ್ಮೆ, ವಾರಕ್ಕೆ ಒಮ್ಮೆ. ಸಕಲ ನರ ಜನ್ಮದವರು ಅಂದ್ರೆ ಯಾರು? ಮನುಷ್ಯರು, ಮಣ್ಣಿನ ಶರೀರದವರು. ಸಕಲ ನರ ಜನ್ಮದವರು ನನ್ನ ಸನ್ನಿಧಿಯಲ್ಲಿ ಎರಗುವುದಕ್ಕೆ ಬರುವರು. ಆರಾಧನೆ ಮಾಡಲಿಕ್ಕೆ ಬರ್ತಾರೆ. ಪ್ರಾರ್ಥನೆ ಇಲ್ಲ, ಬರೀ ಆರಾಧನೆ. ಅಂದ್ರೆ ನೂತನ ಆಕಾಶ ನೂತನ ಭೂಮಿಯಲ್ಲಿ ಮಂತ್ಲಿ ವರ್ಷಿಪ್, ವೀಕ್ಲಿ ವರ್ಷಿಪ್ ಕ್ರಮವಾಗಿದೆ. ತಿಂಗಳಿಗೆ ಒಂದು ಸಾರಿ ಎಲ್ಲರೂ ಕೊಡಿ ಬರ್ತಾರೆ. ವಾರ ಸಬ್ಬತ್ತಿನಲ್ಲಿ ಇರ್ತದೆ. 6 ದಿನ ಕೆಲಸ ಮಾಡ್ತಾರೆ ಅವರೆಲ್ಲ. 7 ದಿನ ಎಲ್ಲ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡದು ಎಲ್ಲರೂ ಕೊಡಿ ಬಂದು ದೇವರನ್ನ ಆರಾಧನೆ ಗಮನಿಸ್ರಿ. ಅಷ್ಟೇ ಇಲ್ಲ, ದೇವರು ಏನು ಮಾಡ್ಕೊಂಡ್ರಿ, ಈ ನೂತನ ಆಕಾಶ ನೂತನ ಭೂಮಿ ಜನರನ್ನು ಆವಾಗ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಿ ಇವರನ್ನು ತೋರಿಸ್ತಾರೆ. ಯಾರನ್ನು ತೋರಿಸ್ತಾರ? ಯಾಕೆ? ನೀವು ತಪ್ಪು ಮಾಡಿರಿ ನೋಡ್ಕೊಂಡು ಮುಂದೆ ಹೋಗೋಣ. ಇದು ಯೆಹೋವನ ನುಡಿ. ಅವರು ಆಚೆ ಹೋಗಿ, ಈ ನೂತನ ಆಕಾಶ ನೂತನ ಭೂಮಿಯರು ಅವಾಗ ಸ್ವಲ್ಪ ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಯಾರು ಮಾಡ್ತಾರೆ? ಇವರು ಅವಾಗ ಸ್ವಲ್ಪ ಹೊರಹೋಗಿ ಇವರನ್ನು ದೇವರು ತೋರಿಸ್ತಾರೆ. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಇವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ, ಇವರನ್ನು ಸುಡುವ ಬೆಂಕಿ ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. ಲೋಕದವರಿಗೆಲ್ಲ ಇವರು ಅಸಹ್ಯವಾಗಿ. ಇವರು ಯಾರು? ಲೋಕದವರು, ಮಣ್ಣಿನ ಶರೀರದವರು. ಇವರಿಗೆಲ್ಲ ಇವರು ಅಸಹ್ಯವಾಗಿರುವರು. ಈಗ ಲಾಸ್ಟ್ ವಾಕ್ಯ. ಈ ಮಣ್ಣಿನ ಶರೀರದವರೆಲ್ಲ ಎಲ್ಲಿ ಬರ್ತಾರೆ ಹೇಳ್ರಿ? ಮಣ್ಣಿನ ಶರೀರದವರೆಲ್ಲ ಎಲ್ಲಿ ಬರ್ತಾರೆ? ಎಲ್ಲರೂ ಹೇಳ್ರಿ. ಈ ಜೀವಬಾಧರ ಪಟ್ಟಿಗೆ ಹೆಸರುಳ್ಳ ಆತ್ಮಿಕ ಶರೀರದವರೆಲ್ಲ ಎಲ್ಲಿ ಬರ್ತಾರೆ? ಈ ಒಂದು ಹೊಸ ಯೆರೂಸಲೇಮಿನಲ್ಲಿ ಕೂಡ ಆತ್ಮಿಕ ಶರೀರದವರನ್ನು ದೇವರು ಎರಡಬಾರದು. ಇಲ್ಲಿ ಹೇಗಪ್ಪ? ದೇವರ ಸೇವೆ ಮಾಡುವವರು ಮಾಡದವರು. ಹೀಗೆ ಆತ್ಮಿಕ ಶರೀರದವರು ಎರಡಬಾರದು. ಲಾಸ್ಟ್ ವಾಕ್ಯ ನೋಡೋಣ. ಮಲಾಕಿ 3ನೇ ಅಧ್ಯಾಯ 13ನೇ ವಾಕ್ಯದಿಂದ 1 ನಿಮಿಷ ಬಂದು. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು, ಇಲ್ಲಿ ನೋಡಿ, ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು, ಒಬ್ಬರಿಗೊಬ್ಬರು ಕಡೆ ನ್ಯಾಯ ವಿಚಾರಣೆ ಸಮಯದಲ್ಲಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು, ಅಂದ್ರೆ ನಾವು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ, ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು, ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಜ್ಞಾಪಕದ ಪುಸ್ತಕ ಯಾವ ಪುಸ್ತಕ? ಇದು ಯಾವ ಪುಸ್ತಕ? ಜೀವಬಾಧರ ಪಟ್ಟಿ. ಇದು ಯಾವ ಪುಸ್ತಕ? ಈ ಜ್ಞಾಪಕದ ಪುಸ್ತಕದ ಕೆಲಸ ಏನು? ಮುಂದೆ ಹೋಗೋಣ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ, ನಾನು ಕಾರ್ಯ ಸಾಧಿಸುವ ದಿನ ಅಂದ್ರೆ ಯಾವ ದಿನ? ಕಡೆಯ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಇವರು ಅಂದ್ರೆ ನಾವು ದೇವರಿಗೆ ಸ್ವಕೀಯ ಜನರಾಗಿರುತ್ತೇವೆ. ಒಬ್ಬನು ತನ್ನನ್ನು ಸೇವಿಸುವ, ಗಮನಿಸಬೇಕು, ಎಲ್ಲ
ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ನಾನು ಕರುಣಿಸು. ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಇವರನ್ನು ಕರುಣಿಸುತ್ತೇನೆ. ಚೆನ್ನಾಗಿ ಗಮನಿಸಬೇಕು. ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವ. ಈಗ ನೋಡ್ರಿ, ತಾಯಿ ತಂದೆಗೆ ತನ್ನನ್ನು ತಿರುಗಿ ಹೋದಮ್ಮ, ತನ್ನನ್ನು ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕಟ್ ಮಾಡಬೇಡ, ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ. ಅದನ್ನು ಪೂರ್ಣ ಮಾಡಿ ತಿರುಗಿ. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ. ತನ್ನನ್ನು ಸೇವಿಸುವ ಸ್ವಂತ ಮಗ. ಗಮನಿಸ್ಬೇಕು. ಈಗ ನೋಡ್ರಿ, ತಾಯಿ ತಂದೆಗೆ ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ತಾಯಿ ತಂದೆಗೆ ಸೇವೆ ಮಾಡುವ ಮಕ್ಕಳು ಇದ್ದಾರೆ, ಸೇವೆ ಮಾಡದ ಮಕ್ಕಳು ಇದ್ದಾರೆ, ಹೌದಲ್ಲ? ಆದರೆ ಇಬ್ಬರು ಒಂದೇ ಹೊಟ್ಟೆಗೆ ಹೋಗ್ತಾರೆ. ಇಬ್ಬರು ಮಕ್ಕಳು ಒಂದೇ ಹೊಟ್ಟೆಗೆ ಹೋಗ್ತಾರೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರೇ ತಾಯಿ ತಂದೆಗೆ ಸೇವೆ ಮಾಡುವ ಮಕ್ಕಳು ಇದ್ದಾರೆ, ಮಾಡದ ಮಕ್ಕಳು ಇದ್ದಾರಲ್ಲ? ಅದೇ ದೇವರು ಹೇಳ್ತಾರೆ, ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವ ಹಾಗೆ ಆ ದಿನದಲ್ಲಿ ನಾನು ನಿಮ್ಮನ್ನು ಕರುಣಿಸ್ತೇನೆ. ಮುಂದೆ ಹೋಗಿ ಈಗೆಲ್ಲ ಗಮನಿಸ್ಬೇಕು. ಈಗೆಲ್ಲ ಗಮನಿಸ್ಬೇಕು. ಇದು ಕಡೆಯ ನ್ಯಾಯ ವಿಚಾರಣೆ. ಇದು ಯಾವ ಎಲ್ಲರೂ ಹೇಳಿದ್ರೆ ಯೇಸು ಸ್ವಾಮಿ ಹೇಳಿ ಕೂತಿದ್ದಾನೆ. ಎಲ್ಲರೂ ಯೇಸು ಸ್ವಾಮಿ ಮುಂದೆ ಬಂದು ನಿಂದಿರ್ತಾರೆ. ನಾವು ನಿಂದಿರ್ತೇವೆ, ಪಾತಾಳದವರು ನಿಂದಿರ್ತಾರೆ, ಹೌದಲ್ಲ? ಅವಾಗ ಎಲ್ಲರನ್ನು ಯೇಸು ಸ್ವಾಮಿ ಎರಡು ಭಾಗ ಮಾಡ್ತಾನೆ. ಹೇಗೆ ಎರಡು ಭಾಗ ಮಾಡ್ತಾನೆ? ತಿರುಗಿ ಹೋದಮ್ಮ, ಗಮನಿಸ್ಬೇಕು. ಶಿಷ್ಟರಿಗೂ ದುಷ್ಟರಿಗೂ. ಶಿಷ್ಟರಂದ್ರೆ ಸಹೋದರಿ ಇಲ್ಲ, ಶಿಷ್ಯರು ಅಂದ್ರೆ ಒಳ್ಳೆಯವರು. ಎಲ್ಲರನ್ನು ಯೇಸು ಸ್ವಾಮಿ ಎರಡು ಭಾಗ ಮಾಡ್ತಾನೆ. ಹೇಗೆ ಎರಡು ಭಾಗ? ಎಲ್ಲರೂ ಹೇಳಿ ನೋಡೋಣ. ಶಿಷ್ಟರು ಮತ್ತು ದುಷ್ಟರು. ಈಗ ದುಷ್ಟರು ಪಾತಾಳದವರು ಎಲ್ಲಿ ಹೋಗಿದ್ದಾರೆ ಹೇಳ್ರಿ? ಈ ಶಿಷ್ಟರೆಲ್ಲ ಎಲ್ಲಿ ಬಂದ್ರು? ಈ ಹೊಸ ಯೆರೂಸಲೇಮಿನಲ್ಲಿ ಶಿಷ್ಟರನ್ನು ಮತ್ತೆ ಎರಡು ಭಾಗ ಮಾಡ್ತಾನೆ. ಮುಂದೆ ಹೋದಮ್ಮ. ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಕೊನೆಯ ದಿನದಲ್ಲಿ ನಿಮ್ಮನ್ನು ತೋರಿಸ್ತೇನೆ. ಈವನ ಹೊಸ ಯೆರೂಸಲೇಮಿನಲ್ಲಿ ಕೂಡ ಆತ್ಮಿಕ ಶರೀರದವರನ್ನು ಎರಡು ಭಾಗ ಮಾಡ್ತಾನೆ. ಹೇಗೆ? ದೇವರನ್ನು ಸೇವಿಸುವವರು, ದೇವರನ್ನು ಸೇವಿಸದವರು, ದೇವರ ಸೇವೆ ಮಾಡುವವರು, ಮಾಡದವರು. ಹೊಸ ಯೆರೂಸಲೇಮಿನಲ್ಲಿಯೂ ಎರಡು ಭಾಗ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ ಅಂತ. ಈಗ ನೋಡ್ರಿ, ನಮ್ಮ ಸಭೆಯಲ್ಲಿ, ಎಲ್ಲ ಸಭೆಗಳಲ್ಲಿ ಕೆಲವು ವಿಶ್ವಾಸ ಇದ್ದಾರೆ. ರವಿವಾರ ಮುಂಜಾನೆ ಪ್ರಾರ್ಥನೆ 10 ಗಂಟೆ ಅಂತಂದ್ರೆ 11ಕ್ಕೆ ಬರ್ತಾರೆ. ರೆಗ್ಯುಲರ್ 10 ಅಂದ್ರೆ ಎಷ್ಟರಲ್ಲಿ ಬರ್ತಾರೆ? 11. ಆದರೆ ಯೇಸು ನಮ್ದೇ ದೀಕ್ಷಾಸ್ತ್ರ ತಗೊಂಡಾರ. ಆದರೆ ಚರ್ಚಿಗೆ ಬರುವುದು ಯಾವಾಗ? 1 ತಾಸು ಲೇಟ್. ಮತ್ತು 1 ಗಂಟೆಗೆ ಚರ್ಚ್ ಮುಗಿತಂತಂದ್ರೆ ಅರ್ಧ ತಾಸು ಮುಂಚೆ 12ವರೆಗೆ ಸಾವಕಾಶ ಹೋಗ್ಬಿಡ್ತಾರೆ. ಆದರೆ ಏನ್ರಿ, ಯೇಸು ನಂಬಿದ್ದಾರೆ, ದೀಕ್ಷಾಸ್ತ್ರ ತಗೊಂಡಾರ. ಸಿನಿಮಾ ಇಲ್ಲ, ಸೀರಿಯಲ್ ಇಲ್ಲ, ಬೀಡಿ ಇಲ್ಲ, ಸಿಗರೆಟ್ ಇಲ್ಲ, ವ್ಯಭಿಚಾರ ಇಲ್ಲ, ಪಾಪ ಇಲ್ಲ, ಸೇವೆಯೂ ಇಲ್ಲ. ಅರ್ಥ ಆಗಿಲ್ಲ? ಪಾಪನೂ ಮಾಡುವುದಿಲ್ಲ, ಸೇವೆಯನ್ನು ಬೈಬಲ್ ಅವ್ರ ಮನೆಗಾಗಿ, ಮಕ್ಕಳಿಗಾಗಿ. ಮನೆ ಆಯ್ತು, ಮಕ್ಕಳಾಯ್ತು, ಬೈಬಲ್ ಆಯ್ತು, ಪ್ರಾರ್ಥನೆ ಆಯ್ತು, ಮುಗಿತು ಅಷ್ಟೇ. ಚರ್ಚೆಗೆ ಲೇಟಾಗಿ ಹೋಗ್ತಾರೆ, ಬೇಗನೆ ಬರ್ತಾರೆ, ಮುಗಿತು ಅಷ್ಟೇ. ಮತ್ತೇನು ಸೇವೆ ಬೇಗ ಏನೂ ಇಲ್ಲ. ಹಂಗೆ ಅದರಲ್ಲ. ಇನ್ನೂ ಕೆಲವು ವಿಶ್ವಾಸ ಇದ್ದಾರೆ. ರವಿವಾರ ಮುಂಜಾನೆ 10 ಗಂಟೆ ಪ್ರಾರ್ಥನೆ ಅಂದ್ರೆ 9ಕ್ಕೆ ಬರ್ತಾರೆ. ಕೆಲವರು ಇದ್ದಾರೆ, ಯಾವಸ್ಥರ ಅಂತಾರೆ, ದೊಡ್ಡವರು ಇದ್ದಾರೆ. 10 ಅಂದ್ರೆ 9ಕ್ಕೆ ಬರ್ತಾರೆ. ಕಸ ಹೊಡಿತಾರೆ, ಕಾಫಿ ಹಾಕ್ತಾರೆ, ಕುರ್ಚಿ ಹಾಕ್ತಾರೆ, ಕಿಟಕಿ ತೆರೀತಾರೆ, ಕೆಲಸ ಮಾಡ್ತಾರೆ, ಎಲ್ಲ ಅರೇಂಜ್ ಮಾಡ್ತಾರೆ. ಅಂಬಿಕಾ ಶರ್ಟ್ ಎಲ್ಲ ಅರೇಂಜ್ ಮಾಡ್ತಾರೆ. ಯಾರು? ವಿಶ್ವಾಸ.
ಹಂಗೆ ಬಂದು ಏನು ಒಂದು ತಾಸು ಮುಂಚೆ ಬಂದು ಕಸ ಹೊಡೆದೆಲ್ಲ ಕೆಲಸ ಮಾಡ್ತಾರೆ ಚರ್ಚ್ನಲ್ಲಿ. ಅಂಥ ವಿಶ್ವಾಸಗಳಿಗೆ ಪಾಸ್ಟರ್ ಪಗಾರ ಏನು ಕೊಡಂಗಿಲ್ಲ, ಪಗಾರ ಏನಿಲ್ಲ ಅವ್ರಿಗೆ, ಆದ್ರೆ ಅವ್ರು ಮಾಡ್ತಾರೆ. ಹಂಗೆ ಕೆಲಸ ಮಾಡೋರು ಎಲ್ಲಾದ್ರೂ ಟೀಚರ್ ಆಗಿರ್ತಾರೆ, ನರ್ಸ್ ಆಗಿರ್ತಾರೆ, ಕಂಪನಿ ಕೆಲಸ ಮಾಡ್ತಾರೆ, ಹೊರಗಡೆ ಕೆಲಸ ಏನಾದ್ರು ಕೆಲಸ ಮಾಡ್ತಾರೆ. ಆದ್ರೆ ರವಿವಾರ ಮುಂಜಾನೆ 10 ಅಂದ್ರೆ 9ಗೆ ಬರ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. 1 ಗಂಟೆಗೆ ಪ್ರಾರ್ಥನೆ ಮುಗಿದ್ರೆ ಎಲ್ಲ ವಿಶ್ವಾಸ ಹೋಗ್ತಾರೆ. 1 ತಾಸು ಮುಂಚೆ ಬಂದು ಕೆಲಸ ಮಾಡ್ಯಾರಲ್ಲ ಅವ್ರು ಹೋಗಲ್ಲ. ಎಲ್ಲ ಹೋದ ಮೇಲೆ ಈ ವಿಶ್ವಾಸ ಏನು ಮಾಡ್ತಾರೆ, ಈ ಮಕ್ಕಳೆಲ್ಲ ಚಾಕ್ಲೇಟ್ ತಿಂದು ಹೋಗಿರ್ತಾರಲ್ಲ ಅದೆಲ್ಲ ಮಾಡಬೇಡಿ, ಚಾಕ್ಲೇಟ್ ಮಾಡಕ್ಕೆ ಹೋಗ್ಬೇಡಿ. ಅದೆಲ್ಲ ತೆಗಿತಾರೆ, ಕಸ ಹೊಡಿತಾರೆ, ಚಾಪಿ ತೆಗಿತಾರೆ, ಎಲ್ಲ ಗುಂಡಾಡಿಸಿ ಎಲ್ಲ ಫೋಲ್ಡ್ ಮಾಡಿ ಒಂದು ಕಡೆ ಇರ್ತಾರೆ, ಕುರ್ಚಿಯೆಲ್ಲ ಸೈಡಿಗೆ ಇರ್ತಾರೆ, ಮತ್ತು ಕಸ ಹೊಡಿತಾರೆ, ಕ್ಲೀನ್ ಮಾಡ್ತಾರೆ, ಮತ್ತು ಕಿಟಕಿ ಮುಚ್ತಾರೆ, ಬಾಗಿಲು ಮುಚ್ತಾರೆ, ಕೀಲಿ ಹಾಕ್ತಾರೆ, ಮತ್ತು ಪಾಸ್ಟ್ ಕೈಯಲ್ಲಿ ಚಾವಿ ಕೊಟ್ಟು ಮನೆಗೆ ಹೋಗ್ತಾರೆ. ಊಟ ಮಾಡ್ತಾರೆ, ರವಿವಾರ ಮಧ್ಯಾಹ್ನ ಊಟ ಮಾಡ್ತಾರೆ, ಮತ್ತು ಪಾಸ್ಟ್ ಕಡೆ ಬರ್ತಾರೆ. ಪಾಸ್ಟರ್ ಇವತ್ತು ರವಿವಾರ ಆಯ್ತು, ದೇವರ ದಿನ ಆಯ್ತು, ನನ್ನ ಸಲುವಾಗಿ ಪ್ರಾರ್ಥನೆ ಮಾಡಿ. ಎಲ್ಲಿ ಹೋಗ್ತೀಯಪ್ಪ? ಅಲ್ಲಿ ಒಂದು ಸ್ಲಮ್ ಏರಿಯಾ ಐತ್ರಿ, ಮಕ್ಕಳೆಲ್ಲ ನೀವು ಓಡಾಡ್ತಾರ್ರಿ, ಅವ್ರನ್ನ ಕೂಡಿಸಿ ಏಸನ್ನು ಹಾಡು ಕಲಿಸ್ತಾರೆ ರೀ, ಪ್ರಾರ್ಥನೆ ಮಾಡಿ ಕಲಿಸ್ತಾರೆ. ಪಾಸ್ಟರ್ ಅವ್ರಿಗೆ ಪ್ರಾರ್ಥನೆ ಮಾಡಿ ಕಲಿಸ್ತಾರೆ. ಅವ್ರು ಹೋಗ್ತಾರೆ, ಅಲ್ಲಿ ಓಡಾಡೋ ಮಕ್ಕಳನ್ನ ಕೂಡಿಸಿ ಏಸನ್ನು ಹಾಡು ಕಲಿಸ್ತಾರೆ. ಅಲ್ಲಿ 4 ಮಂದಿ ಏಸನ್ನು ನಂಬಿದರೆ ಪಾಸ್ಟರ್ ಕರ್ಕೊಂಡು ಹೋಗ್ತಾರೆ, ದೀಕ್ಷಾಸ್ನಾನ ಮಾಡಿಸ್ತಾರೆ. ಯಾರು? ವಿಶ್ವಾಸಿ. ಮತ್ತು ಸ್ವಂತ ರೊಕ್ಕ ಹಾಕ್ತಾರೆ, ಅಲ್ಲಿ ಒಂದು ಪ್ರಾರ್ಥನೆ ಚರ್ಚ್ ಕಟ್ತಾರೆ. ಹಂಗೆ ವಿಶ್ವಾಸ ಅದರಿಲ್ಲ. ಮತ್ತು ಸೋಮವಾರದಿಂದ ಶನಿವಾರ ತನಕ ಎಲ್ಲರೂ ಕೆಲಸ ಮಾಡ್ತಾರೆ, ಕಂಪನಿ ಅಲ್ಲಿ ನರ್ಸ್ ಟೀಚರ್ ಕೆಲಸ. ಸಂಜೆಗೆ 5 ಗಂಟೆಗೆ ಕೆಲಸ ಬಿಟ್ಟರೆ ಮನೆಗೆ ಹೋಗಲ್ಲ ಪಾಸ್ಟರ್ಗಳು. ಪಾಸ್ಟರ್ಗಳ ಹೌಸ್ ವಿಸಿಟಿಂಗ್ ಹೋಗ್ತಾರೆ, ಕಾಟೇಜ್ ಪ್ರೇಯರ್ ಹೋಗಿ. ಯಾರು? ವಿಶ್ವಾಸ. ಈಗ ನೀವೇ ರವಿವಾರ ಮುಂಜಾನೆ 10 ಗಂಟೆ ಅಂದರೆ 11ಗೆ ಬರುವ ವಿಶ್ವಾಸಿ, 9ಗೆಲ್ಲ ಬಂದು ಕೆಲಸ ಮಾಡುವ ವಿಶ್ವಾಸ. ಇವ್ರಿಬ್ಬರಿಗೂ ಮಧ್ಯದಲ್ಲಿ ವ್ಯತ್ಯಾಸ ಬೇಕಾ ಬೇಡ? ನೀವೇ ಹೇಳಿ. ಹೇಳ್ರಿಲ್ಲ, ದೇವ್ರು ಹೇಳ್ತಾನೆ ತೋರಿಸ್ತೇನೆ ಅಂತ. ಮಣ್ಣಾಗ ಬದುಕಿ ಸಾಕಾಯ್ತು, ಈಗ ಬಂಗಾರದಾಗ ಬದುಕಬೇಕು. ಬಂಗಾರದಾಗನು ಸೇವೆ ಮಾಡದವರ ಕ್ವಾರ್ಟರ್ಸ್ ಬೇಡ, ಸೇವೆ ಮಾಡುವವರ ಕ್ವಾರ್ಟರ್ಸ್ ಬೇಕು. ಈಗ ನಿಮ್ಮ ನೋಡಿ ಒಂದು ಮಾತು ಕೇಳ್ತೇನೆ, ನಿಮಗೆ ನೂತನ ಆಕಾಶ ನೂತನ ಭೂಮಿ ಬೇಕಾ, ಹೊಸ ಎರುಸಲೇಮ್ ಬೇಕಾ? ಎಲ್ಲರೂ ಹೇಳೋದು ಹೊಸ ಎರುಸಲೇಮಿನಲ್ಲಿ ಕೂಡ ಸೇವೆ ಮಾಡದವರ ಕ್ವಾರ್ಟರ್ಸ್ ಬೇಕಾ, ಮಾಡುವವರ ಕ್ವಾರ್ಟರ್ಸ್ ಬೇಕಾ? ಯೇಸು ನಂಬ್ತೀರ, ದೀಕ್ಷಾಸ್ತ್ರ ತಗೋತೀರ, ಡೈಲಿ ಬೈಬಲ್ ಓದ್ತೀರ, ಸೇವೆ ಮಾಡ್ತೀರಾ, ಯೇಸು ಸಭೆಗೆ ಜನರಿಗೆ ಹೇಳ್ತೀರಾ, ಸೇವೆ ಮಾಡ್ತೀರಿ. ಯಾರಿಗಾಗಿ? ಪಾಸ್ಟರ್ಗಾಗಿ? ಯಾರಿಗಾಗಿ? ಅಲ್ಲೆಲ್ಲೂಯಾ. ಬರುವಂತ ದಿನದಲ್ಲಿ ನಾವು ಎಲ್ಲರೂ ಎಲ್ಲಿರಬೇಕು? ಎಲ್ಲರೂ ಹೇಳ್ರಿ, ಯಾವ ಕ್ವಾರ್ಟರ್ಸ್ನಲ್ಲಿ? ಯಾವ ಕ್ವಾರ್ಟರ್ಸ್ನಲ್ಲಿ ಸೇವೆ? ದೇವರ ಮಕ್ಕಳೇ, ಈ ಒಂದು ಸುಮಾರು 17 ತಿಂಗಳಿಂದ ಈ ಕೂಟುಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದೇವರ ಕೃಪೆ ಮೂಲಕವಾಗಿ ನಾವು ಮೊದಲು ಪ್ರಾರ್ಥನೆ ಮಾಡಿದ್ವಿ, ಯಾರಿಗೂ ಹೇಳಿಲ್ಲ. ಮೊದಲು ದೇವರು ನಮಗೆ ನಾವು 3-4 ಬ್ರದರ್ಸ್ಗಳು ರೆಡಿ, ಎಷ್ಟೇ ಅವ್ರು ಒಂದು ವಿಚಾರ ಮಾಡಿ ನಮ್ಮ ಬ್ರದರ್ಸ್ಗಳಿದ್ದಾರೆ. ಅವ್ರು ಹೇಳಿ, ಸರ್ ಎಷ್ಟೇ ಖರ್ಚಾಗಲಿ, ಲಕ್ಷಗಟ್ಟಲೆ ಖರ್ಚಾಗಲಿ, ಗೋವಾಪುರದಲ್ಲಿ ಪ್ರಕಟಣೆ ಪುಸ್ತಕದ ಒಂದು ದೇವರ ವಾಕ್ಯ ಮುಟ್ಟಿಸೋಣ ಅಂತ ಹೇಳಿ ಒಂದು 4 ಬ್ರದರ್ಸ್ಗಳು ಸಿದ್ಧರಾದರು. ನಾವು ಪ್ರಾರ್ಥನೆ ಮಾಡೋದು, ನಾವು ಮೊದಲು ದೇವರ ಕಡೆ ಒಪ್ಪಿಸ್ತೀವಿ. ಆಮೇಲೆ ಸರ್ಗಿನ ಫೋನ್ ಹಚ್ಚಿದ್ದೀವಿ. ಅವ್ರಿಗೆ ಫೋನ್ ಹಚ್ಚಿದಾಗ ನೋಡಿ, ಸುಮಾರು ಇವತ್ತಿಗೆ 17 ತಿಂಗಳಾಯಿತು ನಮ್ಗೆ ಡೇಟ್ ಕೊಟ್ಟವ್ರು. ಎಷ್ಟು ತಿಂಗಳಾದ್ರೆ 17 ತಿಂಗಳಾಯ್ತಾಗ ತುಂಬ ಸೇವೆ. ಆದರೂ ಕೂಡ ದೇವರ ಕೃಪೆ ಮೂಲಕವಾಗಿ, ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟವನ್ನು ನಡೆಸಲಿಕ್ಕೆ ದೇವರ ಮಕ್ಕಳೇ ಅನೇಕ ನಮ್ಮ ಸಭೆಯ ಬ್ರದರ್ಸ್ಗಳು, ಸಿಸ್ಟರ್ಸ್ಗಳು, ಅನೇಕ ತಾಯಿಗಳು, ವಯಸ್ಸಾದವರು ಇದ್ದಾರೆ.
ಯಾವಾಗ ನಾವು ತೀರ್ಮಾನ ಮಾಡಿದೆವೋ, ಮತ್ತು ನಿಮ್ಗೆ ಯಾರಿಗೂ ಹೇಳಿಲ್ಲ, ಬೇರೆದವ್ರಿಗೆ ಹೇಳಿದವ್ರಿ, ಯಾವ ಸಭೆದವ್ರಿಗೆ ಹೇಳಿಲ್ಲ, ಆದರೆ ಪ್ರಾರ್ಥನೆ ಮಾಡ್ತಿದ್ದೀವಿ. ದೇವರೇ, ನಮ್ಮ ಕರ್ನಾಟಕದ ಜನರಿಗೆ ಈ ಸತ್ಯವಾದಂಥ ಪ್ರಕಟಣೆ ಮುಟ್ಟಿಸ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಗೆ ಗೊತ್ತುಂಟು, ಸುಮಾರು 9 ವರ್ಷ ಹಿಂದಗಡೆ ಪರ್ವದಲ್ಲಿ ಇದೇ ಅಧ್ಯಾಯನ ಹಿಂದಿರುಗಿ ಮಾಡಿದ್ದೀವಿ ನಾವು. ಅವಾಗ ಕೂಡ ನಮಗೆ ಅನೇಕ ಹಾಲುಗಳು ಸಿಗಲಿಲ್ಲ, ನಮ್ಮ ಕಡೆ ಹಾಲು ಬಾಡಿಗೆ ಕೊಡೋದು ಕೂಡ ದುಡ್ಡು ಇದ್ದಿರಲಿಲ್ಲ, ಅದು ಅನೇಕ ಸಮಸ್ಯೆ ಆಯಿತು. ಆದರೆ ಒಂದು ವಿಚಾರ ಮಾಡಿದ್ವಿ, ಏನೇ ಆಗಲಿ ನನ್ನ ಪ್ರಾಣ ಈ ಗೋವಾದಲ್ಲಿ ಬಿಟ್ಟರು ಕೂಡ ಈ ಸತ್ಯವ ಸುವಾರ್ತೆ ಮುಗಿಸಿ ನಾನು ಊರಿಗೆ ಹೋಗೋಕ್ಕೆ ತೀರ್ಮಾನ ಮಾಡಿದ್ದೀನಿ. ಸಮುದ್ರದಲ್ಲಿಗೆ ಕಣ್ಣೀರು ಬರಾಕತ್ತು. ನಾವು ಡೇಟ್ ಫಿಕ್ಸ್ ಆಗಿದೆ, ಸರ್ ಬರ್ತಾ ಇದ್ದಾರೆ. ಸರ್ ಒಂದು ಮಾತಂದೆ, ಸರ್ ಹಾಲು ಸಿಗ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ ಅದೊಂದು ಮಾತು ಇದೆ, ಪರವಾಗಿಲ್ಲ ದೇವ್ರ ಚಿಂತ ಇದ್ರೆ ಆಗಲಿ ಇಷ್ಟ ಅಂದರು. ನಮಗೆ ಹಾಗೆ ನೋವಾಗ್ತದ್ದು. ಇದೇ ನೀವು ಸಮುದ್ರನಿಗೆ ಹೋಗಿ ಕುತ್ಕೊಂಡು ಕಣ್ಣೀರು ಯಾವಾಗ ನಮ್ಮ ಕಣ್ಣೀರು ಬಿದ್ದು 10 ನಿಮಿಷದಲ್ಲಿ ಹಾಲ್ದವರು ಅದೇ ಕ್ಷಣದಲ್ಲಿ ನಮ್ಗೆ ಕಾಲ್ ಮಾಡಿದ್ರು, 4 ಕೋಟಿ ಬನ್ನಿ. ಕಾರಣ ದೇವರ ಮಕ್ಕಳೇ, ನಿಮ್ಮಲ್ಲಿ ಕರೆದವರು ನಾನಲ್ಲ, ನಿಮ್ಮನ್ನು ಕೂಡಿಸಿದವರು ನಾನಲ್ಲ. ಸರ್ ನೀವು ತಂದು ಹೇಳಲಿಕ್ಕೆ ನಮ್ದು ಯಾವುದೇ ಇದಲ್ಲ, ಎಲ್ಲ ಮಾಡಿದವರು ನನ್ನ ನಿನ್ನ ರಕ್ಷಣೆಗೆ ನಿಂತವರೇ ಯೇಸು. ಕರೆದರೆ ಎಷ್ಟೋ ಮಂದಿ ಕರೆದರೆ ಬರುವಂಥ ಕಾಲ ಇಲ್ಲ, ಅಂಥದ್ರಲ್ಲಿ ನೀವು ಬಂದಿದ್ದಿಲ್ಲ. ನಿಮ್ಮ ನನ್ನ ಹೃದಯಪೂರ್ವಕವಾದ ಸಂಸ್ಥೆ. ಯಾಕಂದರೆ ನಾನು ನಿಮ್ಗೆ ಯಾರಿಗೂ ಬಡ್ಡಿಗೆ ಕರೆದಿಲ್ಲ, ಮದುವೆಗೆ ಕರೆದಿಲ್ಲ. ನಾನು ನಿಮ್ಗೆ ಕರೆದಿರೋದು ಸತ್ಯ ವಚನಗೆ ನಿಮ್ಮ ಹೃದಯ ಇಟ್ಕೊಂಡು. ಈ ಗೋವಾ ಪ್ರಾಂತದಲ್ಲಿ ಸೈತಾನ ಭಾಳ ಕೆಲಸ ಮಾಡ್ತಾರೆ. ಎಷ್ಟೋ ಜನ, ಯಾರ ಹೆಸರು ಹೇಳಲ್ಲ, ಎಷ್ಟೋ ಜನ ಸತ್ಯಕ್ಕೆ ಹೋಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇದೆ. ಆದರೆ ಸೈತಾನ ನಿಮ್ಮನ್ನೆಲ್ಲ ಆವರಿಸ್ಕೊಳ್ತಾರೆ. ಆ ಒಂದು ಸಿಚುವೇಶನ್ ತಿಳ್ಕೊಂಡ ನಾವುಗಳು ದೇವರುಗಳು ಹೆಂಗಾದ್ರೆ ಬದಲಾಯಿಸಿ ಆ ಪರಲೋಕ ರಾಜ್ಯ ಸೇರಿಸಬೇಕೆಂಬುದಾಗಿ ಈ ಒಂದು ಪ್ರಕಟಣೆ ಪುಸ್ತಕದ ಕೂಟನ್ನು ಇಡುವಂಥ ಭಾಗ್ಯವನ್ನು ಕೊಡಬೇಕಾಗಿ ದೇವರಿಗೆ ನಾವು ಯಾವ ಭಾಷೆ ಕೇಳಿಲ್ಲ, ಯಾವ ವ್ಯಕ್ತಿಗಳನ್ನ ಕೇಳಿಲ್ಲ, ನಾವು ಕೇಳಿದ ಯಾರನ್ನ ಇವತ್ತು ನಡೆಸಿದಂಥ ದೇವರಿಗೆ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆ ಸಲ್ಲಿಸುತ್ತೇನೆ. ಎಷ್ಟು ಕೋಟಿ ಕೂಡ ಅಸಾಧ್ಯವಾಗಿದೆ. ಒಂದು ನಿಮ್ಮಲ್ಲಿ ನಾನು ವಿನಂತಿ, ಎಲ್ಲ ಬಂದಂಥ ಸಭೆಯವರು ನಾವೆಲ್ಲ ಒಂದೇ ತಂದೆ ಮಕ್ಕಳಾಗಿದ್ದೀವಿ. ಒಂದೇ ತಂದೆ ನಮ್ಗೆ ಕರೆಯಲ್ಪಟ್ಟಿದ್ದಾರೆ. ನಾವೆಲ್ಲರೂ ದೇವರ ಮಾತು ಕೊಟ್ಟಿದ್ದಾರೆ, ಏನು ಪ್ರತಿಯೊಬ್ಬರನ್ನ ಪ್ರೀತಿಸಬೇಕೆಂಬುದಾಗಿ. ಇವತ್ತು ಸೈತಾನ ಪ್ರತಿಯೊಂದು ಸಭೆಗಳಲ್ಲಿ, ಪ್ರತಿಯೊಂದು ಸೇವಕರಲ್ಲಿ ಒಮ್ಮನಸ್ಕರ ಮಾಡಿ ದೇವರ ಮಕ್ಕಳು ಒಕ್ಕಟ್ಟಾಗಬಾರ್ದೆಂಬುದಾಗಿ ಆತನ ಕುತಂತ್ರ ಮೂಲಕ ಪ್ರತಿಯೊಂದು ಮನುಷ್ಯರನ್ನ ಒಬ್ಬರಿಗೊಬ್ಬರು ಸೇರಿದಂಗೆ ಮಾಡಿದ್ದಾರೆ. ಆದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನೀವು ಪ್ರತಿದಿನ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಸೈತಾನ ಯಾವ ಸಭೆದವರು ನೋಡಿದರೆ ಮನಸ್ಸು ಯಾವತ್ತಾಗಿ ನಾವು ತಂದೆಯಾದ ಮಕ್ಕಳು ಎಂಬುದಾಗಿ ಪ್ರತಿಯೊಬ್ಬರಲ್ಲಿ ಪ್ರೀತಿ ಹೊಂದಬೇಕು. ಅದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಹೋರಾಟ ಯಾರ ವಿರುದ್ಧವಾಗಿದೆ? ಸೈತಾನ ವಿರುದ್ಧವಾಗಿದೆ. ಅದಕ್ಕಾಗಿ ದೇವರ ಮಕ್ಕಳೇ, ಸೈತಾನ ಸೋಲಿಸಲಿಕ್ಕೆ ಇವತ್ತು ಶ್ರೇಷ್ಠವಾದಂಥ ವಾಕ್ಯಗಳ ದೇವರು ಸೇವಕರಾದ 6 ವರ್ಷ ನಿಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು, ಸೈತಾನನ ಸೋಲಿಸಲಿಕ್ಕೆ ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಬಲ ಯಾವುದು ಸಾಧ್ಯ ಇಲ್ಲ. ಒಂದೇ ಒಂದು, ಅದು ದೇವರ ವಾಕ್ಯ ಎಂಬ ಖಡ್ಗ. ಹಲ್ಲೆಲೂಯಾ. ಆ ಖಡ್ಗವನ್ನು ಇವತ್ತು ನಿಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡುವಂಥ ಕೆಲಸ ನಾವು ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ಎಚ್ಚರವಾಗಿದ್ದು ಪ್ರತಿಯೊಬ್ಬರು ದೇವರ ಮಕ್ಕಳೇ, ನಿಮ್ಮಲ್ಲಿ ಬದಲಾವಣೆ ಆಗಲಿ, ನಿಮ್ಮ ಜೀವಿತ ಬದಲಾವಣೆ ಆಗಿ ಪ್ರೀತಿಸುವುದನ್ನು ಕಲಿಯಿರಿ. ತಂದೆ ಹೇಳಿದಂಥ ಮಾತನ್ನ
ನಾವು ಯಾರು ಬರೆದು ಬೇಡ ಅಲ್ಲಲ್ವೇ? ಯಾಕಂದರೆ ಇವತ್ತು ಪ್ರಪಂಚ ಯಾವ ಥರ ಓಡ್ತಾ ಇದೆ, ಎಷ್ಟು ಯಾವ ಥರ ಓಡ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದೇವ್ರ ಮಕ್ಕಳೇ, ನಾ ಏನು ಬಾಹಾಟ ಗಳಿಸಿದ್ರು ಕೂಡ ನನಗೆ ಲಾಭ ಇಲ್ಲ, ನಾ ಎಷ್ಟು ದೊಡ್ಡ ಚರ್ಚ್ ಕಟ್ಟಿದ್ರೆ ನನಗೆ ಲಾಭ ಇಲ್ಲ. ಆದರೆ ಸತ್ಯವನ್ನು ತಿಳ್ಕೊಂಡು ನೀವು ಬದಲಾವಣೆ ಆದರೆ ಅದು ದೊಡ್ಡ ಲಾಭ ಇದೆ ದೇವ್ರ ಮಕ್ಕಳೇ. ಅಲ್ಲವೇ ಅಲ್ಲವೇ? ಇನ್ನೊಂದು ವಿಷಯ, ನಾ ಯಾರು ಏನೋ ನನಗೆ ಗೊತ್ತಿಲ್ಲ, ನಿಮ್ಮ ಗೋವಾ ಪ್ರಾಂತ್ಯಕ್ಕೆ ಬಂದಿದ್ದೀನಿ. ಆದರೆ ಗೋವಾದಲ್ಲಿ ಸೇವೆ ಮಾಡಲಿಕ್ಕೆ ಸುಮಾರು ವರ್ಷಗಳ ಕಾಲ ಆಯಿತು. ಈ ಪ್ರಾಂತ್ಯದಲ್ಲಿ ಅನೇಕ ವರ್ಷಗಳಿಂದ ನಾನು ಸುಮಾರು 96-97 ಇಷ್ಟರಿಂದ ಈ ಪ್ರಾಂತ್ಯಕ್ಕೆ ಅಲ್ಲೆಲ್ಲೆಲ್ಲೆಲ್ಲಿ ಬಂದು ಹೋಗ್ತಾ ಇದೆ. ಅದು ಇನ್ನೂ ಕೂಡ ಸೇವೆ ಅಲ್ಲೆಲ್ಲಿ ಮಾಡ್ತಾ ಇದ್ದೇವೆ. ಒಂದು ವಿಷಯ ದೇವ್ರ ಮಕ್ಕಳೇ, ಈ ಒಂದು ಸುವಾರ್ತೆ ಸೇವೆಗಾಗಿ ಅನೇಕ ತಾಯಂದಿರು, ಸಿಸ್ಟರ್ಸ್ಗಳು, ಬ್ರದರ್ಸ್ಗಳು ಈ ಸೇವೆಗಾಗಿ ಸಹಾಯಪಡುವಂಥ ನಿಮ್ಮ ಒಂದು ಆ ರಥದಂಥ ಕಾರ್ಯಕ್ಕೆ ಆ ಸೇವೆಗೋಸ್ಕರ ಕೊಟ್ಟಿದ್ರಲ್ಲ, ಆ ಒಂದು ಆಶೀರ್ವಾದ, ಇಷ್ಟು ಜನರಿಗೆ ಸತ್ಯವಾದ ಮುಗಿಸಿದಂಥ ಆ ಒಂದು ನಿಮ್ಮ ಒಂದು ಸಹಾಯ, ಆ ದೇವರ ಆಶೀರ್ವಾದ ಮಾಡಿ ನಿಮಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ಕಾಲದಲ್ಲಿ ಯಾರು ಏನು ನಾನು ಕಣ್ಣೀರು ಬಂತು ಒಂದ್ಸಲ, ದೇವರೇ ಇವ್ರಿಗೆ ಯಾಕೆ ದುಡ್ಡು ಇಸ್ಕೋರು ಆತನು, ನಾನು ನಿಜವಾಗಿ ಸತ್ಯವಾಗಿ ಹೇಳ್ತಾರೆ ಕಣ್ಣೀರು ಬಂತು ನನಗೆ. ಯಾಕೆ ಇವ್ರನ್ನ ಒತ್ತಾಯ ಮಾಡ್ತಿದ್ದೇವೆ, ಯಾಕೆ ಇಷ್ಟು ದುಡ್ಡು ಇವ್ರ ಕಡೆ ಇಸ್ಕೊಂಡು ಯಾಕೆ ಏನು ಮಾಡ್ತಾನೆ, ನನಗೆ ಅವ್ರಿಗೆಲ್ಲ ಕೇಳುವಾಗ ಒಂದು ಕಣ್ಣೀರು ಬರ್ತಾ ಇರ್ತಾನೆ ಒಂದ್ಸಲ. ದೇವರು ಒಂದ್ಸಲ ಮತ್ತೆ ನನ್ನ ಜೀವನದಲ್ಲಿ ಒಂದು ತ್ಯಾಗ ಮಾಡಿದ್ದೆ. ಯಾವ ಕಡೆ ಕೂಡ ದುಡ್ಡು ಇಸ್ಕೊಂಡು ಸೇವೆಯಲ್ಲಿ ಅನ್ಯಾಯವಾಗಿ ಮಾಡಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಆತನ ಯಾವತ್ತೂ ಇವತ್ತಿನವರೆಗೆ. ಆದರೆ ನಿಮ್ಮಲ್ಲಿ ಒಂದು ಕೇಳಿದ್ರು, ಈ ಒಂದು ಸೇವೆಗೆ ಮಾತು ನಿಮ್ಮಲ್ಲಿ ಕೇಳಿದ್ದೇನೆ, ನೀವು ಭಾಗವಾಗಿ ಕೊಟ್ಟಿದ್ದೀರಿ, ಅದು ಅನುಕೂಲವಾಗಿದೆ. ಅನೇಕರು ಸತ್ಯವಾದ ಇದರಲ್ಲಿ ಎಷ್ಟೋ ಜನ ಬದಲಾವಣೆ ಆದರೆ ನಿಮ್ಮ ಮಾಡಿದ ಸಹಾಯ ಪರಲೋಕದಲ್ಲಿ ಬರುವುದಿಲ್ಲ. ಎಲ್ಲ ಬರದ ಸಿಸ್ಟರ್ತೆ ಮತ್ತು ಅವ್ನಿಗೆ ಇನ್ನೊಂದು ವಿಷಯ, ನಾವು ಯಾವಾಗ ಕರೀತೀವಿ ಎಲ್ಲಿದ್ರೂ ಕೂಡ ಈ ಸತ್ಯ ಸಂದೇಶಕ್ಕಾಗಿ ಪೊಲೀಸರವರು ತಮ್ಮ ಪತ್ನಿಯನ್ನು ಕರ್ಕೊಂಡು ನಾವು ಹೇಳುವಂಥ ಅನೇಕ ಸೇವೆಗಳಲ್ಲಿ ಅವ್ರು ಬರ್ತಾರಲ್ಲ, ಸುಮಾರು ಅವರ ಜೊತೆ ಸೇರಿ 6 ಕೂಟಗಳನ್ನು ಮಾಡಿದ್ವಿ. 4 ಕೂಟಗಳನ್ನು ಮಾಡಿದ್ವಿ. ಗೋವಾದಲ್ಲಿ 2, ದುಗ್ಧಾದಲ್ಲಿ 2. ಸುಮಾರು ದೇವರ ಮಕ್ಕಳೇ, ದುಗ್ಧಾದಲ್ಲಿ ಕೂಡ 7 ದಿವಸ ಪ್ರಕಟಣೆ ಪುಸ್ತಕದಲ್ಲಿ ಸುಮಾರು 8,000 ಜನ ಪ್ರತಿ ದಿವಸ ಅವರಿಗೆ ಊಟ ಹಾಗೆಲ್ಲ ಕೊಟ್ಟಂಥ ದೇವರು ಅವತ್ತು ದೊಡ್ಡ ಸುವಾರ್ತೆ ದೇವರಲ್ಲಿ ಮುಗಿಸುವಂಥ ಭಾಗ್ಯ ಕೊಟ್ಟಿದ್ದ. ಹಲ್ಲೆಲೂಯಾ. ಇನ್ನೊಂದು ಏನು ಅದ್ಭುತ ಒಂದು ಸಾಕ್ಷಿ ಹೇಳ್ತೇನೆ, ನಾನು ಕಿಶಾನ್ ಮಾಡ್ತಿರಲ್ಲ. ಆದರೆ ಇಂಥ ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕೆ ನನ್ನ ಜೊತೆಗೆ ಇರ್ತಾರೆ ನೋಡಿ. ನಮ್ಮ ಕಡೆ ದುಡ್ಡ ದೇವರು ನೋಡಲ್ಲ, ಹಣ ನೋಡಲ್ಲ, ನನ್ನ ಜೊತೆ ದೇವರು ಎಲ್ಲ ಆಗಿರೋಲ್ಲ. ಇನ್ನೊಂದು ಸಾಕ್ಷಿ ಹೇಳ್ತೇನೆ, ಪೊಲೀಸರ ಮೀಟಿಂಗು ದುಡ್ಡಾದಲ್ಲಿ ಮುಗಿದ ನಂತರ ನಮ್ಗೆ ಗೊತ್ತಿಲ್ಲ, ಕಾಣಿಕೆ ನಿಮ್ಮಂತ ಭಕ್ತಿ ಕೊಟ್ಟಿದ್ರು ಎಲ್ಲರೂ. ಆ ಕಾಣಿಕೆ ಕೊಟ್ಟಾಗ ನಾನು ಇವತ್ತು ಕೂಡ ಕಾಣಿಕೆ ಹಿಡಿಯಲ್ಲ, ನನ್ನ ಕಡೆ ಕಾಣಿಕೆ ಇಟ್ಬೋದು. ಎಲ್ಲ ಸಭೆ ಮುಗಿದ ನಂತರ ಸರ್ಗಳು ಹೋದ್ರು, ಒಂದು ದಿವಸ ಆಯಿತು, ಕೇಳ್ತೀನಿ, ನಮ್ಮ ಸಾಕ್ಷಿ ಹೇಳ್ತೀನಿ. ಆ ಕಾಣಿಕೆಯನ್ನು ನಾವು ಎಣಿಸುವಾಗ 2 ಲಕ್ಷ ರೂಪಾಯಿ ಕಾಣಿಕೆ ಅಲ್ಲಿ ದೇವರನ್ನು ಸಹಾಯ ಮಾಡಿದ್ದ. ಆ 2 ಲಕ್ಷ ರೂಪಾಯಿ ಸುಮಾರು ವರ್ಷಗಳಿಂದ ನಾವು ಇಟ್ಕೊಂಡು 2 ವರ್ಷ ಆಯಿತು. ಆ 2 ಲಕ್ಷ ನಮಗೆ ದೇವರು ಕೊಟ್ಟಂಥ ಭಕ್ತರ ಕಾಣಿಕೆ ಇಂಥ ದೊಡ್ಡ ಸಭೆ ಕಟ್ಟುವಂಥ ದೇವರು ಕೊಟ್ಟರೆ ಏನೂ ಇಲ್ಲದಂಥ ನಮ್ಮನ್ನು ನಡೆಸುವಂಥ ದೇವರು ದೊಡ್ಡವರಾಗಿದ್ದಾರೆ. ಅದಕ್ಕಾಗಿ ದೇವ್ರ ಮಕ್ಕಳೇ, ನೀವು ಪ್ರಪಂಚದ ಆಶೆ, ಪ್ರಪಂಚದ ಐಶ್ವರ್ಯ ನಿಮ್ಮನ್ನು ಮೋಸ ಮಾಡುತ್ತೆ. ಗೋವಾಕ್ಕೆ ಬಂದಿದ್ರಿ, ಊಟ ಬಟ್ಟೆ ದೇವರು ಕೊಟ್ಟೆ ಕೊಡ್ತಾನೆ, ಆದರೆ ಪ್ರಪಂಚಕ್ಕೆ ಬೆನ್ನತ್ತಿ ನಾಶ ಆಗುವಂಥ ಮಾರ್ಗ ಹಿಡಿಬೇಡಿ. ಯೇಸು ಸ್ವಾಮಿ ಬೆನ್ನತ್ತಿ ನೀವು ಶಾಶ್ವತವಾಗಿ ಬದುಕಬೇಕು ಎಂಬುದಾಗಿ ನಿಮಗೆಲ್ಲ ಕೇಳ್ತಾ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಸರ್ಗೆ ನೀವೆಲ್ಲ ನೋಡೋದು ಎಷ್ಟೋ ಕಷ್ಟಪಟ್ಟು ವಾಕ್ಯ ಕೇಳಿದ್ದಾರೆ. ಅದು ಹೇಳಿದ ವಾಕ್ಯ ನಿಮ್ಗೆ ಅರ್ಥ ಆಯ್ತಲ್ಲ, ಸುಮ್ಮನೆ ಹಿಂಗೆ
ಹಲೋ, ಎಷ್ಟು ಮಂದಿಗೆ ಅರ್ಥ ಆಗಿದೆ? ಸ್ವಲ್ಪ ಹೇಳ್ತೀನಿ. ಎಲ್ಲರಿಗೂ ಅರ್ಥ ಆಗಿದೆ. ಈ ಅರ್ಥ ವ್ಯರ್ಥ ಆಗ್ಬೇಡ. ಏನಾಗ್ಬಾರ್ದು? ಏನಾಗ್ಬಾರ್ದು? ಸುಮ್ಮನೆ ಇಲ್ಲಿ ತಿಳ್ಬೋದು ಮಾತ್ರ. ಈ ಕಿವಿಯಲ್ಲಿ ಕೇಳಬೇಕು, ಮಾತು ವಿಚಾರ ಮಾಡೋದು, ಪಾಪ ಮಾಡೋದು, ಮಾತು ಅವ್ರು ಬೇಯ್ದು ಇವ್ರು ಬೇಯ್ದು ಒಟ್ಟಿಗೆ ಇಂಥವೆಲ್ಲ ಇಟ್ಕೊಂಡ್ರೆ ದೇವ್ರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ತೀರ್ಮಾನ ಮಾಡಿದಿರಿ, ಸತ್ಯ ವಚನಗಳಿಗೆ ಕೇಳಿದಿರಿ. ಇವತ್ತು ನಾವು ಏನು ಮಾಡ್ಬೇಕು? ಇವತ್ತೆಲ್ಲ ಏನು ಮಾಡಬೇಕು? ತುಳಿದು ಮುಂದೆ ಸಾಗುವಂತ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಜೋರಾದ ಹಲ್ಲೆಲೂಯಾ. ಅದೇ ನಮ್ಮ ಬದಲಿ ಬ್ರದರ್ ಜೀವನ್ ಕುಮಾರ್ ಇದ್ದಾರೆ. ಹಲ್ಲೆಲೂಯಾ. ಅವ್ರು ಹೇಳಿದ್ರು, ಸರ್ ನೀವು ಕರೀಲಿಕ್ಕೂ ನಾನು ನಿಮ್ಮ ಸೇವೆಗೆ ಬರ್ತೀನಿ. ನನಗೆ R. ವಾಕ್ಯ ಅಂದರೆ ಎಲ್ಲ ಅನೇಕ ಸಭೆಗಳಲ್ಲಿ ಒಂದು ಉಜ್ಜಿನ ಕೂಟು ಏನೇನೋ ಮಾಡ್ತಾರೆ. ನಾವು ಸಾವಿರ ಕೂಟ ಮಾಡ್ತೀವಿ. ಆದರೆ R. ವಾಕ್ಯ ಅಂದರೆ ಡೈರೆಕ್ಟ್ ನನ್ನ ಹೃದಯದಾಗ ಬಿಟ್ಟಿದ್ದೆ, ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿ ನಮ್ಮೆಲ್ಲರನ್ನು ದೇವರ ಮಹಿಮೆಗಾಗಿ ಆರಾಧನೆಯಲ್ಲಿ ಖುಷಿಪಡಿಸಿದಂಥ ಜೀವನ್ ಕುಮಾರರಿಗೂ ಕೂಡ ನಾನು ಕರ್ತವ್ಯ. ಅದರಿಂದ ಕೂಡ ರತನ್ ಕುಮಾರ್ 2 ಕಣ್ಣುಗಳಿಲ್ಲ. ಆದರೆ ನಿಮ್ಮೆಲ್ಲರನ್ನು ಈ ಮೇಜಿಕದಲ್ಲಿ ಕ್ಯಾಶು ಬಾರಿಸಿ ನಮ್ಮನ್ನೆಲ್ಲರನ್ನು ಹರ್ಷಿಸವಾಗಿ ಮಾಡುವಂಥ ರತನ್ ಕುಮಾರ್ ಕೂಡ ನಮ್ಮ ಹೃದಯಪೂರ್ವಕ ದಯಮಾಡಿ. ಇನ್ನೊಂದು ವಿಷಯ, ಇಲ್ಲಿ ಯಾರಾದ್ರೂ ದಯಮಾಡಿ ಸೇವಕರಿದ್ದರೆ ನೀವು ಅಲ್ಲಿ ನಿಂತ್ಕೊಳ್ರಿ. ಹಲೋ, ಗೋವಾದಲ್ಲಿ ಸೇವೆ ಮಾಡುವಂಥ ಸೇವಕರು ದಯಮಾಡಿ ಅಲ್ಲಿ ಸ್ವಲ್ಪ ಎದ್ದು ನಿಂತ್ಕೋಬೇಕಾಗಿ ನಿಮ್ಮಲ್ಲಿ ಕೇಳ್ತೇನೆ. ಹಲ್ಲೆಲೂಯಾ. ಯಾಕಂದರೆ ನಾನು ನಿಮ್ಮನ್ನು ಸಮಯದ ಅವಾಗ ನಿಮ್ಮ ಸ್ವಾಗತ ಮಾಡೋಕ್ಕೆ ನನಗಾಗಲಿಲ್ಲ, ನಿಮ್ಮನ್ನು ಕುತ್ಕೋರೋಕ್ಕಾಗಲಿಲ್ಲ. ದಯಮಾಡಿ ಆ ಥರ ನನ್ನ ಮೇಲೆ ಏನಾದರೂ, ಕಾರಣ ವಾಕ್ಯಕ್ಕೆ ಮುಖ್ಯ. ನಿಮ್ಮನ್ನೇನಾದ್ರೂ ಸ್ವಾಗತ ಮಾಡದಿದ್ರೆ ನಾನು ಕ್ಷಮಿಸ್ರಿ. ಈ ಒಂದು ಸಭೆ ಮೂಲಕವಾಗಿ ಎಲ್ಲ ಬಂದಂಥ ದೈವ ಸೇವಕರ ಹೃದಯಪೂರ್ವಕವಾದ ಕರ್ತವ್ಯ. ಅದೇ ರೀತಿಯಾಗಿ ಕೂಡ ನೀವು ಬಂದಂಥ ನಿಮಗೂ ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದನೆಗೆ ತಿಳಿಸ್ತೇನೆ. ನೀವೆಲ್ಲ ಭಾಗ್ಯವಂತರು, ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಿದ್ದೀರಿ, ಕುತ್ಕೊಂಡು ಕೇಳಿದಿರಿ. ಅದು ಕೂಡ ನಿಮಗೆ ಒಂದು ದೊಡ್ಡ ಲಾಭ ಇದೆ. ಆ ಲಾಭವನ್ನು ಉಪಯೋಗಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ಇನ್ನೊಂದು ನಾವು ಕೃತಜ್ಞತೆ ಹೇಳಬೇಕು. ನಮ್ಮ ಮೊದಲೇ ಈ ವಾಕ್ಯ ಓದಲಿಕ್ಕೆ ಸುಷ್ಮಾ ಅಂತ ಹುಡುಗಿ ಬಂದಿದ್ದಾರೆ, ನಮ್ಮ ಚರ್ಚ್ ಹುಡುಗಿ. ಹಾಗೆಯೇ ಯಾವ್ದು ಮಾಡ್ತಿಲ್ಲ, BSc ನರ್ಸಿಂಗ್ ಮಾಡ್ತಾರೆ. ಆ ಕ್ಲಾಸಲ್ಲಿ ಸೂಟಿನೇ ಇಲ್ಲ, ರಜನೂ ಇಲ್ಲ. ಆಮೇಲೆ ಆ ಯಮ್ಮ ಓದಬೇಕು, ಕನ್ನಡ ದೇವರ ಇದರಲ್ಲಿ ಓದಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ಅವ್ರಿಗೂ ದೇವರು ಒಂದು ರಜಾ ಕೊಟ್ಟಿಲ್ಲ. ಅವರು ಕೂಡ ಆ ಒಂದು ಕಲಿಯುವಂಥ ವಿದ್ಯಾಭ್ಯಾಸ ಬಿಟ್ಟು ಈ ದೈವ ವಾಕ್ಯವನ್ನು ಓದುವಂಥ ಭಾಗ್ಯ ಮಗಳಿಗೆ ಕೊಟ್ಟು ಆಕೆ ಭದ್ರತಾಗಿ ಕೂಡ ನಾನು ಹೃದಯ ಸಭಾ ಬ್ರದರ್ಸ್ಗಳಿಗೂ ಸಿಸ್ಟರ್ಸ್ಗಳಿಗೂ ಮತ್ತೊಂದು ರೀತಿಯಾಗಿ ನೀವು ಮಾಡಿದಂಥ ಎಲ್ಲ ಕಾರ್ಯಗಳಿಗೂ ನಾನು ಹೃದಯಪೂರ್ವಕವಾದ ಕರ್ತವ್ಯ. ದಯಮಾಡಿ ನೀವೆಲ್ಲ ಏನು ಮಾಡ್ತಿದ್ದೀರೋ ಇದನ್ನು ಬಿಗಿಯಾಗಿ ಇಟ್ಕೋಬೇಕು. ಏನು ಹಿಡ್ಕೋಬೇಕು? ಏನು ಕೇಳಿದಿರೋ ಅದನ್ನು ಹೃದಯದ ಗಟ್ಟಿ ಇಟ್ಕೋಬೇಕು. ಈ ಒಂದು ಕೂಟ ವ್ಯರ್ಥ ಆಗಬಾರ್ದು. ಏನಾಗ್ಬಾರ್ದು? ಯಾಕಂದರೆ ಈ ನಾವು ಮಾಡುವಂಥ ಸೇವೆ ನಾವು ಯಾರ ಕಡೆ ದುಡ್ಡಿಸ್ಕೊಂಡಿಲ್ಲ, ಯಾರ ಕಡೆ ಬಾರ್ ಹಾಕಿಲ್ಲ. ಕೆಲಸ ಮಾಡಿ ನಿಮ್ಮ ಗವ್ವರಾಗಿ ಬಾಟಿಕ್ಕಿ ಗಾಡಿ ಹೊಡೆದು ಏನೇನೋ ಮಾಡುವಂಥ ಬ್ರದರ್ಸ್ಗಳು ಸಿಸ್ಟರ್ಸ್ಗಳು ಸಹಾಯ ಮಾಡಿದ್ದಾರೆ. ಅವ್ರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಯಾಕಂದರೆ ಈ ಕೂಟ ನಡೆಸ್ಲಿಕ್ಕೆ ನಂದು ಯಾವ ಸಂಸ್ಥೆ ಇಲ್ಲ, ನಾನು ಒಂದು ಸಂಸ್ಥೆ ಇದೆ, ಅದು ಯೇಸು ಕ್ರಿಸ್ತನ ಸಂಸ್ಥೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಮ್ಮ ಜೀವನ್ ಕುಮಾರ್ ಅವರು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ನಮ್ಮ ಹಾನಪಾಲಯ್ಯನವರು ಒಂದು ಮಾತು ಹೇಳಿದರು. ಅದೇನಪ್ಪ ಅಂದರೆ, ನಿಮಗೆ ಇಷ್ಟು ದಿನ ಊಟ ಕೊಟ್ಟಂಥವ್ರು ಥ್ಯಾಂಕ್ಸ್ ಹೇಳಬೇಕಲ್ಲ. ನಮಗೆ ಮನೆಯಿಂದ ಊಟ ಕೊಟ್ಟಂಥ ಪ್ರೀತಿಯ ಸಹೋದರರಿಗೆ, ಅಕ್ಕಂದವರಿಗೆ ತುಂಬ ಹೃದಯದಿಂದ ನಾವು ನಾನು ಭಾಳ ಇಷ್ಟಪಟ್ಟು ಬರೆದಂಥ ಒಂದು ಹಾಡು, ಅದು ಹಾಡಿದ್ದೇನೆ, ಇನ್ನೊಂದು ಟೈಮ್ ಹಾಡಿದ್ದೇವೆ.
ಮಾತಾಡೋದ್ರಿಂದ ಕರ್ತದ ಹೃದಯಪೂರ್ವಕ ಕರ್ತರಿಗೆ ಹೇಳ್ತಾರೆ. ದಯಮಾಡಿ ಅವ್ರು ಇನ್ನೊಂದು ಬರೆದವರು ಸಾಂಗ್ ಹಾಡ್ಲಿಕ್ಕಿದ್ದಾರೆ. ಅವ್ರ ಬ್ರದರ್ಸ್ ಸ್ವಲ್ಪ ಊಟ ರೆಡಿ ಮಾಡೋರಿಗೆ ನಿಮ್ಮೆಲ್ಲರಿಗೂ ದೇವರು ಊಟ ಕೊಟ್ಟಿದ್ದಾನೆ. ಆ ದೇವರು ಕೊಟ್ಟದ ಊಟವನ್ನು ಸಂತೋಷವಾಗಿ ಸಮಾಧಾನವಾಗಿ ಮಾಡ್ಬೋದು ರೆಡಿ ಮಾಡೋರಿಗೆ ದಯಮಾಡಿ ಎಲ್ಲರ ಶಾಂತಿಗೆ ದೇವರ ಸೇವಕರ ಹಾಡುವಂಥ ಹಾಡನ್ನು ಸಂತೋಷವಾಗಿ ಕೇಳಿ ನೀವು ಕೂಡ ದೇವರ ಮಹಿಮೆ ಪಡಿಸಬೇಕಾಗುತ್ತೆ ಮಾಡಿದ್ರು. ನನ್ನ ಪ್ರವಾಸದ ಮನೆಯಲ್ಲಿ ಹೃದಯ ನಿನ್ನಾಲಯ, ನಿನ್ನ ನಿಬಂಧನೆಯಾಳು
ಇವತ್ತು ದೇವರ ಮಕ್ಕಳು ನನ್ನನ್ನು ನಿನ್ನನ್ನು ಪರಲೋಕಕ್ಕೆ ಒಯ್ದಕ್ಕೋಸ್ಕರವಾಗಿ ಸತ್ಯವಾದ ವಾಕ್ಯಗಳನ್ನು ಇವತ್ತು ಕಳಿಸಿ ನಿನ್ನ ಹೃದಯವನ್ನು ತೆರೆಯುವಂತೆ ಮಾಡಿದ್ದಾನೆ. ನಿನ್ನ ಜೀವಿತವನ್ನು ದೇವರ ಕೈಗೆ ಅರ್ಪಿಸಿಕೊಟ್ಟು ಇದು ಪ್ರಕಟಣೆಯ ಪುಸ್ತಕದ ಕೊನೆಯ ದಿನವಾಗಿದೆ. ನೀ ಕೇಳಿದ ಪ್ರತಿಯೊಂದು ವಾಕ್ಯವನ್ನು ಮರೆತು ಹೋಗಬೇಡ. ನಿನ್ನ ಹೃದಯದಲ್ಲಿ ಬರಲಿದ್ದು ಅವು ನಿನ್ನ ಶಾಶ್ವತವಾಗಿ ಅವು ನಿನ್ನ ಜೀವಿತಕ್ಕೆ ಅಮೂಲ್ಯವಾದಂಥ ರತ್ನಗಳಾಗಿದ್ದಾವೆ. ಅವನು ಯಾರು ಮರೆತು ಹೋಗಬೇಡ ಎಂಬುದಾಗಿ ನಾವೆಲ್ಲರೂ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುವಾಗ ನಮ್ಮ ಮಧ್ಯೆ ಆತ್ಮವಸ್ತರು ಒಂದು ಕೊನೆಯದಾಗಿ ಪ್ರಾರ್ಥಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ತನೇ, 5 ದಿನ ನಿನ್ನ ಸಂವಿಧಾನದಲ್ಲಿ ನೀನು ನಮ್ಮನ್ನು ಒಂದು ಕೂಡಿಸಿದೆ ಕರ್ತನೆ. ನಿನ್ನನ್ನು ಹಾಡುವಂತೆ, ಸ್ತುತಿಸುವಂತೆ, ಆರಾಧಿಸುವಂತೆ ನಮಗೆ ಸಹಾಯ ಮಾಡಿದೆ. ನಿನ್ನ ವಾಕ್ಯವನ್ನು 5 ದಿನ ದಿನಾಲು 3 ತಾಸು ನೀನೇ ಮಾತಾಡಿದೆ. ನಾನು ಕೇಳಿದೆ. ನಿನಗೆ ಸ್ತೋತ್ರ. ಬಂದಿರುವಂಥ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರ ತನಕ ಎಲ್ಲರನ್ನೂ ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ಬಂದೆಲ್ಲರನ್ನೂ ಆಶೀರ್ವಾದ, ನನ್ನ ಶಕ್ತಿ ಕೊಡು, ಬಲ ಕೊಡು, ಜ್ಞಾನ ಕೊಡು. ಬಂದ ಎಲ್ಲರಿಗೂ ನಿನ್ನ ಆರೋಗ್ಯ ಕೊಡು. ಚಿಕ್ಕ ಮಕ್ಕಳು, ಯವನಸ್ಥ ಮಕ್ಕಳು, ಸ್ಕೂಲ್ ಕಾಲೇಜ್ ಕಲಿಯುವಂಥ ಮಕ್ಕಳಿಗೆ ಜ್ಞಾನ ಬುದ್ಧಿ ಕೊಡು. ಅವರೆಲ್ಲರೂ ಚೆನ್ನಾಗಿ ಕಲಿತು ಮುಂದುವರುವಂತೆ ಸಹಾಯ ಮಾಡು. ಅವರ ಭವಿಷ್ಯ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಶೀರ್ವಾದ. ಕರ್ತನೇ, ಸ್ಕೂಲ್ ಕಾಲೇಜಿನಲ್ಲಿ ನಿನಗೆ ಸಾಕ್ಷಿಯಾಗಿ ಅವರು ಜೀವಿಸುವಂತೆ ಸಹಾಯ ಮಾಡಿ. ನಿನ್ನ ಸೇವೆಯಲ್ಲಿಯೂ ದೊಡ್ಡವರನ್ನೆಲ್ಲ ನಿನ್ನ ಕೈಯಲ್ಲಿ ಒಪ್ಪಿಸ್ತಾರೆ. ಆಶೀರ್ವದಿಸು. ನನ್ನ ಮಕ್ಕಳನ್ನು, ತಮ್ಮನ್ನು ನಿನ್ನ ಬರೋಣಕ್ಕೆ ಸಿದ್ಧಪಡಿಸಲು ಅವರಿಗೆ ಕೃಪೆಯನ್ನು ಕೊಡುತ್ತಾರೆ. ಈ ಮೀಟಿಂಗ್ಗಾಗಿ ಅನೇಕರು ರಾತ್ರಿ ಹಗಲು ಪ್ರಾರ್ಥನೆ ಮಾಡಿದ್ದಾರೆ, ಕಾಣಿಕೆ ಕೊಟ್ಟು ಸಹಾಯ ಮಾಡಿದ್ದಾರೆ. ಕರ್ತನೆ, ಕೆಲಸದ ಮೂಲಕವಾಗಿ ಅವರು ಸಹಾಯ ಮಾಡಿದಾರಪ್ಪ. ಈ ಮೀಟಿಂಗ್ಗಾಗಿ ಯಾರೆಲ್ಲ ಸಹಾಯ ಮಾಡಿದರು, ಬೇರೆ ಬೇರೆ ರೀತಿಯಲ್ಲಿ ಯಾರೆಲ್ಲ ಸಹಾಯ ಮಾಡಿದರು, ಪ್ರಾರ್ಥನೆ ಮಾಡಿದರು, ಕೆಲಸ ಮಾಡಿದರು, ಅವರನ್ನೆಲ್ಲ ವಂಶವಾಗಿ ಆಶೀರ್ವಾದ. ಅವ್ರ ಮಕ್ಕಳನ್ನೆಲ್ಲ ಆಶೀರ್ವದಿಸಿ ವಂಶವಾಗಿ ಆಶೀರ್ವಾದ. ಮೀಟಿಂಗ್ ಬಂದಂತ ನಿನ್ನ ಮಕ್ಕಳೆಲ್ಲರನ್ನು, ನಿನ್ನ ಸೇವಕರಾದ ನಾವು ಸಹ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಶೀರ್ವದಿಸಿ ಕಲಿಸಿ. ನಿನ್ನ ಆರೋಗ್ಯ, ಯೇಸು ಸ್ವಾಮಿ, ನಿನ್ನ ಬಲ, ನಿನ್ನ ಶಕ್ತಿ, ಸಾಮರ್ಥ್ಯ, ನಿನ್ನ ವಾಕ್ಯ ಬಂದಂತ ಎಲ್ಲರ ಸಂಘ ನಿನ್ನ ಬರೋಣ ತನಕ ಇರಲಿ. ನಿನ್ನ ಸಮಾಧಾನ ಎಲ್ಲರ ಸಂಘ ನಿನ್ನ ಬರೋಣ ತನಕ. ಮೀಟಿಂಗ್ ಅಟೆಂಡ್ ಮಾಡಿದಂಥ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರ ಸಂಘ ನಿನ್ನ ಸಮಾಧಾನ ಇರಲಿಕ್ಕಾಗ್ತದೆ. ನಿನ್ನ ವಾಕ್ಯ ಇರಲಿ. ಹೆಚ್ಚಾಗಿ ಪ್ರಾರ್ಥನೆ ಇರಲಿ. ನಿನ್ನ ವಾಕ್ಯ ಇರಲಿ. ಪರಿಶುದ್ಧ ಜೀವನದಲ್ಲಿ ಬೆಳೆಯುವಂತೆ ನಿಮ್ಮೆಲ್ಲರಿಗೂ ಕರ್ತನೆ ಬಂದಿರುವಂಥ ಎಲ್ಲರಿಗೂ ನಿನ್ನ ಸಹಾಯ ಆಶೀರ್ವದಿಸಿ ಕಲಿಸು. ಮತ್ತು ಇದನ್ನು ಕರ್ತನೆ ಜವಾಬ್ದಾರಿ ತಗೊಂಡು ನಡೆಸಿದಂಥ ನಮ್ಮ ಪಾಸ್ಟರ್ ಅಶೋಕ್ ಅವರ ಕುಟುಂಬವನ್ನು, ಅವರ ವಂಶವನ್ನು ಹೇರಳವಾಗಿ ಆಶೀರ್ವಾದ. ನಾವೆಲ್ಲರೂ ಕೂಡಿ ನಮ್ಮ ಪಾಸ್ಟರ್ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಅವರನ್ನು ಆಶೀರ್ವದಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಆರೋಗ್ಯ, ಬಲ, ಶಕ್ತಿ, ಸಾಮರ್ಥ್ಯ, ಪರಿಶುದ್ಧ ಆತ್ಮ ನಡೆಸಿ ಅವರ ಸಂಘ, ಕುಟುಂಬದ ಸಂಘ, ಮಕ್ಕಳ ಸಂಘ ಇರಲಿ. ಎಲ್ಲರನ್ನ ಆಶೀರ್ವದಿಸಿ ನಿನ್ನ ಬರೋಣ ತನಕ ನಿನ್ನ ಐಕ್ಯತೆ ನಮ್ಮ ಸಂಘ ಸಮಾಧಾನ ಇರಲಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದಲ್ಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆ, ಪವಿತ್ರಾತ್ಮನ ನಿಧಿಯು ಸೇರಿ ಬಂದ ಪ್ರತಿಯೊಬ್ಬರಿಗೂ, ಅವರು ಮಾಡುವ ಪ್ರತಿಯೊಂದು ಕೆಲಸಗಾರರಿಗೂ, ಅವರು ಜೀವಿಸುವ ಪ್ರತಿಯೊಂದು ಕಾಲದಲ್ಲಿಯೂ ಕರ್ತನ ನಿನ್ನ ಕೃಪೆ, ನಿನ್ನ ಸಹಾಯ ಯುಗಾಂತವರೆಗೂ ಇಂದಿಂದ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಹಲ್ಲೆಲೂಯಾ. ये
ಹೇಳ್ರಿ ದೇವರಾಜ ನೋಡಿದ ಎಷ್ಟು ಒಳ್ಳೆಯದು ಈಗ ಅಲ್ಲಿ ಹೋಗೋದಕ್ಕಿಂತ ಇನ್ನೆಲ್ಲಿ ಹೋಗೋದಿಲ್ಲ ಬನ್ನಿ ಯಾವ ಪ್ರೀತಿ ಮಾಡಬೇಕು ರೊಕ್ಕ ಉಪಯೋಗ ರೊಕ್ಕ ಎಷ್ಟು ಕೊಡೋದು ರೊಕ್ಕಮ್ಮ ಹಂಗಾರೆ